ಮೇಜರ್ ವಿಕ್ರಮ್ ಶೆಟ್ಟಿಯವರ ಟೆಂಟ್ ಹತ್ತಿರದಿಂದ ಹರಿಯುತ್ತಿದ್ದ ನದಿಯಿಂದ ಒಂದು ಯುವತಿಯ ದೇಹ ಸಿಕ್ಕಿದೆ ಎಂಬ ಸುದ್ದಿ ಫೌಜಿ ರಾಜೇಶ್ ನಾಯಕ್ ಕೂಡುತ್ತಾ ಬಂದು ನೀಡಿದ. ಆದರೆ ಈ ಸುದ್ದಿ ಹೊಸದಾಗಿರಲಿಲ್ಲ. ಹಗಲಿನಲ್ಲಿ ಬಂದ ಭೀಕರ ಪ್ರವಾಹದಿಂದ ಆ ಗ್ರಾಮದ ಅನೇಕ ಜನರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ನದಿಯ ದಡದಲ್ಲಿ ಸಿಕ್ಕುತ್ತಿದ್ದರು. ಇದುವರೆಗೆ ಮೇಜರ್ ವಿಕ್ರಮ್ ಶೆಟ್ಟಿ ಮತ್ತು ಅವರ ತಂಡ 3 ಶವಗಳನ್ನು ಆಸ್ಪತ್ರೆಗೆ ಕಳುಹಿಸಿದರು. ಆ ಹುಡುಗಿಯು ಸತ್ತಿದ್ದಾಳೆ ಎಂಬ ನಂಬಿಕೆ ಎಲ್ಲರಲ್ಲೂ ಇತ್ತು. ರಾಜೇಶ್, ಬೆಳಿಗ್ಗೆಯೊಳಗೆ ಆಕೆಯ ಗುರುತು ಸಿಕ್ಕರೆ ಸರಿ, ಇಲ್ಲದಿದ್ದರೆ ನಾವೇ ಅಂತ್ಯ ಸಂಸ್ಕಾರ ಮಾಡುತ್ತೇವೆ ಎಂದು ಮೇಜರ್ ಹೇಳಿದರು. ಆದರೆ ರಾಜೇಶ್ ಗಂಭೀರವಾಗಿ ಹೇಳಿದ, ಸರ್, ಆ ಹುಡುಗಿ ಸತ್ತಿಲ್ಲ, ಇನ್ನೂ ಸ್ವಲ್ಪ ಉಸಿರಾಟ ಉಳಿದಿದೆ. ಅದಕ್ಕೆ ನಾನು ನಿಮ್ಮ ಬಳಿಗೆ ಬಂದೆ. ವಿಕ್ರಮ್ ಕ್ಷಣಕಾಲ ಅಚ್ಚರಿಗೊಂಡರು. ನಿಜವಾಗಲೂ ಇಷ್ಟು ಹೊತ್ತಾದರೂ ಜೀವವಿದೆಯಾ ಎಂದು ಅನುಮಾನದಿಂದ ಹೇಳಿದರು. ಆದರೆ ದೇವರು ಯಾರನ್ನು ಉಳಿಸಬೇಕು ಅಂತ ನಿರ್ಧರಿಸಿದರೆ ಅವರ ಜೀವವನ್ನು ಯಾರೂ ಕಸಿದುಕೊಳ್ಳಲಾರರು ಅಂತ ಹೇಳುತ್ತಲೇ ಅವರು ತಕ್ಷಣ ತಮ್ಮ ಕೋಟು ತೊಟ್ಟು ಟೆಂಟಿನಿಂದ ಹೊರಬಂದರು. ಎದುರಲ್ಲಿದ್ದ ರೆಸ್ಕ್ಯೂ ಟೆಂಟ್ನಲ್ಲಿ ಆ ಹುಡುಗಿಯನ್ನು ಮಲಗಿಸಲಾಗಿತ್ತು. ಸರ್, ಈ ಹುಡುಗಿಯೇ ಎಂಬ ಶಬ್ದ ಕೇಳುತ್ತಿದ್ದಂತೆಯೇ ವಿಕ್ರಮ್ ಅವರ ದೃಷ್ಟಿ ಆಕೆಯ ಮೇಲೆ ನಿಂತು ಹೋಯಿತು. ಒಂದು ನೋಟದಲ್ಲೇ ಅವರ ಕಣ್ಣು ಮಿಟುಕಿಸಲು ಮರೆತಂತೆ ಆಯಿತು. ಅಷ್ಟು ಅಪರೂಪದ ಸೌಂದರ್ಯವನ್ನು ಅವರು ಜೀವನದಲ್ಲಿ ಎಂದೂ ನೋಡಿರಲಿಲ್ಲ. ಆ ಹುಡುಗಿಯ ಉಸಿರಾಟ ತುಂಬಾ ನಿಧಾನವಾಗಿ ನಡೆಯುತ್ತಿತ್ತು. ರಾಜೇಶ್ ನಾಯಕ್ ಅವರ ಮಾತು ಕೇಳುತ್ತಿದ್ದಂತೆ ಮೇಜರ್ ವಿಕ್ರಮ್ ಶೆಟ್ಟಿ ತಕ್ಷಣ ಮುಂದೆ ಹೋಗಿ ಆಕೆಯ ನಾಡಿ ಪರಿಶೀಲಿಸಿದರು. ನಿಜವಾಗಿಯೂ ಆ ಹುಡುಗಿ ಇನ್ನೂ ಜೀವಂತವಾಗಿದ್ದಳು. ರಾಜೇಶ್, ತಕ್ಷಣ ವೈದ್ಯರನ್ನು ಕರೆ ಎಂದು ಗಂಭೀರವಾಗಿ ಹೇಳಿದರು. ವಿಕ್ರಮ್, ನಾವು ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಬಹುದಾಗಿತ್ತು, ಆದರೆ ಈಗ ರಾತ್ರಿ 1 ಗಂಟೆ. ಈ ಸಮಯದಲ್ಲಿ ಇಲ್ಲಿಂದ ಹೊರಡುವುದು ತುಂಬಾನೇ ಅಪಾಯಕಾರಿಯಾಗಿದೆ. ನಮ್ಮ ಶಿಬಿರದಲ್ಲಿರುವ ಡಾಕ್ಟರ್ ಪ್ರಮೋದ್ ಅವರನ್ನು ಕರೆದುಕೊಂಡು ಬಾ. ರಾಜೇಶ್ ಸ್ವಲ್ಪ ತಲೆ ತಗ್ಗಿಸಿ ಹೇಳಿದ, ಸರ್, ಡಾಕ್ಟರ್ ಪ್ರಮೋದ್ ಅವರ ಪತ್ನಿಗೆ ಹೆರಿಗೆ ಸಮಯ ಸಮೀಪದಲ್ಲಿರುವುದರಿಂದ ಅವರು ನಿನ್ನೆಯೇ ರಜೆ ಪಡೆದು ಹೋಗಿದ್ದಾರೆ. ವಿಕ್ರಮ್ ಶೆಟ್ಟಿ ಕೋಪಗೊಂಡಂತೆ ಕೇಳಿದರು, ಇದು ಹೇಗೆ ಸಾಧ್ಯ? ಅವರು ರಜೆ ಮೇಲೆ ಇದ್ದರೆ ಇಲ್ಲಿ ಮತ್ತೊಬ್ಬ ವೈದ್ಯ ಇರಲೇಬೇಕಲ್ಲವಾ? ಇಷ್ಟು ದೊಡ್ಡ ನಿರ್ಲಕ್ಷ್ಯ ಹೇಗೆ? ಆಗ ರಾಜೇಶ್ ತಕ್ಷಣ ಉತ್ತರಿಸಿದ, ಸರ್, ಡಾಕ್ಟರ್ ಕೌಶಿಕ್ ಕೆಲವೇ ಗಂಟೆಗಳಲ್ಲಿ ಇಲ್ಲಿ ತಲುಪಲಿದ್ದಾರೆ. ಸರಿ, ನೀನು ಹೋಗು, ನಾನು ಈ ಹುಡುಗಿಯನ್ನು ನೋಡಿಕೊಳ್ಳುತ್ತೇನೆ ಎಂದರು ವಿಕ್ರಮ್. ರಾಜೇಶ್ ಅಲ್ಲಿಂದ ಹೊರಟು ಹೋದ ನಂತರ ವಿಕ್ರಮ್ ಆ ಹುಡುಗಿಯತ್ತ ತಲೀನವಾಗಿ ನೋಡಿದರು. ಅದು ಡಿಸೆಂಬರ್ ತಿಂಗಳ ಕಡು ಚಳಿಯ ರಾತ್ರಿಯಾಗಿತ್ತು. ನೀರಿನಲ್ಲಿ ಸಂಪೂರ್ಣ ತೊಯ್ದಿದ್ದ ಆಕೆಯ ದೇಹ ಚಳಿಯಿಂದ ನೀಲಿ ಬಣ್ಣ ಹಿಡಿಯತೊಡಗಿತ್ತು. ತಕ್ಷಣ ಚಿಕಿತ್ಸೆ ಸಿಗದಿದ್ದರೆ ಆಕೆಯ ಜೀವ ಉಳಿಯುವುದು ಅಸಾಧ್ಯ ಎನ್ನುವುದು ವಿಕ್ರಮ್ ಅವರಿಗೆ ಸ್ಪಷ್ಟವಾಗಿತ್ತು. ಅವರು ಮುಂದೆ ಹೋಗಿ ಆಕೆಯ ಕೈಗಳನ್ನು ಸ್ಪರ್ಶಿಸಿದರು. ಅವು ಹಿಮದಂತೆ ತಣ್ಣಗಾಗುತ್ತಿತ್ತು. ದಪ್ಪದ ಬೆಚ್ಚಗಿನ ಕಂಬಳಿಯೊಳಗಿದ್ದರೂ ಆಕೆಯ ದೇಹಕ್ಕೆ ಉಷ್ಣ ಸಿಗುತ್ತಿರಲಿಲ್ಲ. ವಿಕ್ರಮ್ ನಿಧಾನವಾಗಿ ಆಕೆಯ ಅಂಗೈಗಳನ್ನು ರಬ್ಬಿಸುತ್ತಾ ಬೆಚ್ಚಗೆ ಮಾಡಲು ಪ್ರಯತ್ನಿಸಿದರು. ಆ ಹುಡುಗಿ ಆಚೇತನದಲ್ಲಿದ್ದರೂ ತೀವ್ರ ನೋವಿನಲ್ಲಿ ಇರುವಂತೆ ಕಾಣುತ್ತಿತ್ತು. ಆಕೆಯ ತುಟಿಗಳು ಸ್ವಲ್ಪ ಸ್ವಲ್ಪವಾಗಿ ಕಂಪಿಸುತ್ತಿದ್ದವು. ನಂತರ ವಿಕ್ರಮ್ ಆಕೆಯ ಕಾಲಿನ ತಳಗಳನ್ನು ಸಹ ಮೃದುವಾಗಿ ಸಹಲಿಸುತ್ತಾ ಆಕೆಯ ದೇಹಕ್ಕೆ ಜೀವದ ತಾಪ ಮರಳಲಿ ಎಂಬಂತೆ ಪ್ರಯತ್ನ ಮುಂದುವರಿಸಿದರು. ಆದರೆ ಆಕೆಯ ತಣ್ಣನೆಯ ದೇಹ ಯಾವ ರೀತಿಯಲ್ಲೂ ಬೆಚ್ಚಗಾಗುತ್ತಿರಲಿಲ್ಲ. ವೈದ್ಯರು ಬರಲು ಇನ್ನೂ 3-4 ಗಂಟೆಗಳಾಗಬಹುದು. ಆ ಸಮಯದವರೆಗೂ ಆಕೆಯನ್ನು ಬದುಕಿಟ್ಟುಕೊಳ್ಳಲು ದೇಹಕ್ಕೆ ಉಷ್ಣ ನೀಡುವುದು ಅತ್ಯಂತ ಅಗತ್ಯವಾಗಿತ್ತು. ಮೇಜರ್ ವಿಕ್ರಮ್ ಶೆಟ್ಟಿಯವರಿಗೆ ಏನು ಮಾಡಬೇಕು ಎಂಬುದು ಕ್ಷಣಕಾಲವೂ ಅರ್ಥವಾಗುತ್ತಿರಲಿಲ್ಲ. ಅಲೆಯುತ್ತ ನಿಂತು ಮತ್ತೆ ಒಂದು ಬಾರಿ ಆ ಹುಡುಗಿಯ ಕಡೆ ನೋಡಿದರು. ಅವರ ಮನಸ್ಸಿನಲ್ಲಿ ಮೂಡುತ್ತಿದ್ದ ಆಲೋಚನೆ ಅವರು ಮಾಡಲು ಬಯಸುತ್ತಿರಲಿಲ್ಲ. ಆದರೆ ತಮ್ಮ ಕಣ್ಣೆದುರೇ ಒಂದು ನಿರಪರಾಧ ಜೀವ ಹೇಗೆ ನಿಧಾನವಾಗಿ ಸಾವಿನತ್ತ ಜಾರುತ್ತಿರುವುದನ್ನು ನೋಡುತ್ತಾ ನಿಲ್ಲಲು ಅವರಿಗೆ ಸಾಧ್ಯವಾಗಲಿಲ್ಲ. ಬಹುಶಃ ನನ್ನ ಈ ಹೆಜ್ಜೆಯಿಂದ ಆಕೆಯ ಜೀವ ಉಳಿಯಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿದರು. ಆದರೆ ಅಷ್ಟೊಂದು ಸಮೀಪವಾಗಿ, ಅದು ಕೂಡ ಒಬ್ಬ ಅಪರಿಚಿತ ಯುವತಿಯೊಂದಿಗೆ, ಇದು ಸರಿಯೇ? ಅವರು ತಲೆ ಹಿಡಿದುಕೊಂಡರು. ಆದರೆ ಸೇನೆಯಲ್ಲಿ ಅವರಿಗೆ ಕಲಿಸಿದ್ದ ಪಾಠವೊಂದು ಅವರ ಮನಸ್ಸಿನಲ್ಲಿ ಮೂಡಿತು. ಒಂದು ಮಾನವ ಜೀವ ಉಳಿಸಲು ಕೆಲವೊಮ್ಮೆ ಹೃದಯ ಒಪ್ಪದ ಕೆಲಸವನ್ನು ಮಾಡಬೇಕಾಗುತ್ತದೆ. ವಿಕ್ರಮ್ ಗಂಭೀರವಾಗಿ ಉಸಿರು ಎಳೆದು ಕಣ್ಣು ಮುಚ್ಚಿದರು. ತಾವು ಈ ನಿರ್ಧಾರಕ್ಕೆ ಮನಸ್ಸನ್ನು ಸಿದ್ಧಪಡಿಸಿಕೊಂಡಂತೆ ಮುಂದಿನ ಕ್ಷಣವೇ ಅವರ ಕೈ ತಮ್ಮ ಕೋಟಿನ ಬಟನ್ಗಳ ಮೇಲೆ ನಿಂತಿತು. ಅವರು ಕೋಟನ್ನು ತೆಗೆದು ಬದಿಗೆ ಇಟ್ಟರು. ನಂತರ ನಿಧಾನವಾಗಿ ತಮ್ಮ ಶರ್ಟ್ನ ಬಟನ್ಗಳನ್ನು ತೆರೆಯುತ್ತಾ ಆಕೆಯತ್ತ ಹತ್ತಿರವಾದರು. ಆ ಸಮಯಕ್ಕೆ ಆ ಹುಡುಗಿಯ ಉಸಿರಾಟ ಇನ್ನೂ ನಿಧಾನವಾಗುತ್ತಿತ್ತು. ತುಟಿಗಳ ಕಂಪನವು ಕಡಿಮೆಯಾಗತೊಡಗಿತ್ತು.
ಸಮಯ ಕೈಮೀರುತ್ತಿದ್ದನ್ನು ಅದು ಸ್ಪಷ್ಟವಾಗಿ ಸೂಚಿಸುತ್ತಿತ್ತು. ಬಹುಶಃ ಆಕೆಯ ದೇಹಕ್ಕೆ ಇನ್ನೂ ಸಹಿಸುವ ಶಕ್ತಿ ಉಳಿದಿರಲಿಲ್ಲ. ನಿಧಾನವಾಗಿ ಆಕೆ ತನ್ನ ಹೋರಾಟವನ್ನೇ ಕಳೆದುಕೊಳ್ಳುತ್ತಿದ್ದಂತಾಯಿತು. ಮೇಜರ್ ವಿಕ್ರಮ್ ಶೆಟ್ಟಿ ತಮ್ಮ ಶರ್ಟ್ ತೆಗೆದು ಆ ಹುಡುಗಿಯ ಕಂಬಳಿಯೊಳಗೆ ಆಕೆಯ ಪಕ್ಕದಲ್ಲಿ ಮಲಗಿದರು. ಆಕೆಯ ತಣ್ಣನೆಯ ಅಸ್ತಿತ್ವ ತಮ್ಮ ಎದೆಯೊಡನೆ ತಾಕಿದ ಕ್ಷಣಕ್ಕೆ ಒಂದು ಶೀತಲ ಅಲೆ ವಿಕ್ರಮ್ ಅವರ ದೇಹದೊಳಗೆ ಹರಡಿತು. ಅವರು ಕಣ್ಣು ಮುಚ್ಚಿ ಆಕೆಯನ್ನು ತಮ್ಮ ಅಂಗಳದಲ್ಲಿ ರಕ್ಷೆಯಾಗಿ ಸೆರೆ ಹಿಡಿದರು. ರಾತ್ರಿಯ ಕತ್ತಲಿನಲ್ಲಿ ಆಕೆಯ ತೊಯ್ದ ಬಟ್ಟೆಗಳ ತೇವದಿಂದ ದೂರವಿಟ್ಟು ನಿಧಾನವಾಗಿ ಆಕೆಯ ತಣ್ಣನೆಯ ದೇಹಕ್ಕೆ ಉಷ್ಣ ನೀಡಲು ಆರಂಭಿಸಿದರು. ಇದನ್ನು ಮಾಡುತ್ತಾ ಅವರು ಅನುಭವಿಸುತ್ತಿದ್ದ ಮನೋಸ್ಥಿತಿಯ ಕಠಿಣತೆಯನ್ನು ಅವರೇ ಮಾತ್ರ ಅರಿತಿದ್ದರು. ತಮ್ಮ ಮೇಲೆ ನಿಯಂತ್ರಣ ಕಾಯ್ದುಕೊಳ್ಳುವುದು ಸುಲಭವಿರಲಿಲ್ಲ. ಯುವ ಸುಂದರ ಯುವತಿ ಇಷ್ಟು ಸಮೀಪದಲ್ಲಿದ್ದಾಗ ಮನಸ್ಸಿನಲ್ಲಿ ಭಾವನೆಗಳು ಮೂಡುವುದು ಸಹಜವೇ. ಆದರೆ ಕೆಲ ಕ್ಷಣಗಳ ಸೌಖ್ಯಕ್ಕಾಗಿ ಯಾರೊಬ್ಬರ ಜೀವವನ್ನೇ ಹಾನಿಗೊಳಿಸುವಷ್ಟು ಅವರು ತಮ್ಮ ಸಂಸ್ಕಾರಗಳಿಂದ ದೂರವಾಗಿರಲಿಲ್ಲ. ಕಣ್ಣು ಮುಚ್ಚಿಕೊಂಡು ಆಕೆಯ ತಣ್ಣನೆಯ ತುಟಿಗಳಿಗೆ ತಮ್ಮ ತುಟಿಗಳ ಉಷ್ಣವನ್ನು ಮೃದುವಾಗಿ ತಟ್ಟಿಸಿ ಆಕೆಗೆ ಜೀವದ ತಾಪ ಮರಳಿಸಲೆಂದು ಪ್ರಯತ್ನಿಸಿದರು. ಪ್ರತಿಯೊಂದು ರೀತಿಯಿಂದಲೂ ಆಕೆಯನ್ನು ಕಾಪಾಡಿಕೊಳ್ಳಲು ಯತ್ನಿಸುತ್ತಿದ್ದರು. ಸಾಕಷ್ಟು ಸಮಯ ಕಳೆದ ನಂತರ ನಿಧಾನವಾಗಿ ಆ ಹುಡುಗಿಯ ದೇಹದಲ್ಲಿ ಚಲನೆ ಕಾಣಿಸತೊಡಗಿತು. ಆಕೆ ಜೀವದ ಸ್ಪಂದನೆಗೆ ಮರಳುತ್ತಿದ್ದಂತೆ ವಿಕ್ರಮ್ ಅವರ ದೇಹವೇ ಹಿಮದಂತೆ ತಣ್ಣಗಾಗತೊಡಗಿತು. ಸ್ವಲ್ಪ ಸಮಯದ ನಂತರ ಆಕೆಯ ದೇಹದಲ್ಲಿ ಉಷ್ಣ ಮರಳಿ ಹರಿಯತೊಡಗಿತು. ಹಿಮದಂತೆ ತಣ್ಣಗಿದ್ದ ಆಕೆಯ ಅಂಗಗಳು ಈಗ ಬೆಚ್ಚಗಾಗುತ್ತಿದ್ದವು. ಆಕೆಯ ಹೃದಯ ಬಡಿತ ನಿಧಾನವಾಗಿ ಸಾಮಾನ್ಯ ಸ್ಥಿತಿಗೆ ಬರುತ್ತಿತ್ತು. ಸಂಪೂರ್ಣ ದೇಹ ಸಹಜವಾಗಿತ್ತು. ಆ ಹುಡುಗಿಯ ಆಳವಾದ ಉಸಿರಾಟ ಆಕೆ ಶಾಂತ ನಿದ್ರೆಗೆ ಜಾರಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಆದರೆ ಆಕೆಯನ್ನು ಅಂಗಳದಲ್ಲಿ ಹಿಡಿದುಕೊಂಡೇ ಮೇಜರ್ ವಿಕ್ರಮ್ ಶೆಟ್ಟಿಗೂ ನಿದ್ದೆ ಬಂದು ಬಿಟ್ಟಿತ್ತು. ಅವರಿಗೆ ಸಮಯವೇ ಗೊತ್ತಾಗಲಿಲ್ಲ. ಬೆಳಗಿನ ಸೂರ್ಯನ ಮೊದಲ ಕಿರಣಗಳೊಂದಿಗೆ ಆಕೆಯ ಅಳುವಿನ ಶಬ್ದಕ್ಕೆ ವಿಕ್ರಮ್ ಅವರ ಕಣ್ಣು ತೆರೆದಿತು. ಆಕೆ ತನ್ನ ಸುತ್ತ ಬೆಡ್ಶೀಟ್ ಅನ್ನು ಬಿಗಿಯಾಗಿ ಸುತ್ತಿಕೊಂಡು ಭಾರಿಯಾಗಿ ಅಳುತ್ತಿದ್ದಳು. ವಿಕ್ರಮ್ ಕೂಡ ಎದ್ದು ಕುಳಿತರು. ತಮ್ಮ ಮೇಲೆ ದೃಷ್ಟಿ ಬಿದ್ದ ತಕ್ಷಣ ಗಾಬರಿಯಿಂದ ಶರ್ಟ್ ತೆಗೆದು ಧರಿಸಿದರು. ಪರಿಸ್ಥಿತಿಯನ್ನು ಅರಿತು ವಿಕ್ರಮ್ ತುಂಬಾ ಆತಂಕಗೊಂಡರು. ದಯವಿಟ್ಟು ಹೀಗೆ ಅಳಬೇಡಿ. ನೀವು ಅರ್ಥ ಮಾಡಿಕೊಂಡಿರುವಂತೆ ಏನೂ ನಡೆದಿಲ್ಲ ಎಂದು ಹೇಳಿದರು. ಆದರೆ ಆ ಹುಡುಗಿ ನೋವಿನಿಂದ ಉತ್ತರಿಸಿದಳು, ಅರ್ಥ ಮಾಡಿಕೊಳ್ಳಲು ಇನ್ನೇನು ಉಳಿದಿದೆ? ನನಗೆ ಎಲ್ಲವೂ ಕಣ್ಣೆದುರೇ ಕಾಣುತ್ತಿದೆ. ನನ್ನ ಜೀವನ ಮುಗಿದಂತಾಗಿದೆ. ಇದನ್ನೆಲ್ಲ ನೋಡುವ ಮೊದಲು ನಾನು ಸತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಅಂತ ಹೇಳುತ್ತಾ ಆಕೆ ಕೈಗಳಲ್ಲಿ ಮುಖ ಮುಚ್ಚಿಕೊಂಡು ಅತ್ತು ಬಿದ್ದಳು. ಬಹುಶಃ ಆಕೆ ಬಹಳ ಹೊತ್ತು ಅತ್ತಿದ್ದಳು. ಅಳುವಿನ ಕಾರಣದಿಂದ ಆಕೆಯ ಕಣ್ಣುಗಳು ಗುಲಾಬಿ ಬಣ್ಣಕ್ಕೆ ತಿರುಗಿದ್ದವು. ಗಲ್ಲಗಳು ಮತ್ತು ಮೂಗು ಕೂಡ ಕೆಂಪಾಗಿ ಟೊಮೆಟೊ ಹಣ್ಣಿನಂತೆ ಕಾಣುತ್ತಿತ್ತು. ಮೇಜರ್ ವಿಕ್ರಮ್ ಶೆಟ್ಟಿ ಆತುರವಾಗಿ ತಮ್ಮ ಶರ್ಟ್ನ ಬಟನ್ಗಳನ್ನು ಮುಚ್ಚುತ್ತಾ ಆಕೆಯ ಹತ್ತಿರ ಬಂದರು. ಆದರೆ ಆಕೆ ಸ್ವಲ್ಪ ಹಿಂದೆ ಸರಿದಳು. ದಯವಿಟ್ಟು ನನ್ನ ಮಾತನ್ನು ನಂಬಿ. ನಿಮ್ಮ ಜೀವ ಉಳಿಸಲು ಇದು ಅಗತ್ಯವಾಗಿತ್ತು ಎಂದು ವಿಕ್ರಮ್ ನಡುಗುವ ಧ್ವನಿಯಲ್ಲಿ ಹೇಳಿದರು. ಆ ಹುಡುಗಿಯನ್ನು ಹೇಗೆ ಅರ್ಥ ಮಾಡಿಸಬೇಕು ಎಂಬುದು ಅವರಿಗೆ ತಿಳಿಯುತ್ತಿರಲಿಲ್ಲ. ಆಕೆ ಮತ್ತೆ ಕಣ್ಣೀರಿಡುತ್ತಾ ಹೇಳಿದಳು, ಇವೆಲ್ಲ ಮಾಡಿ ನೀವು ನನ್ನ ಜೀವ ಉಳಿಸದೇ ಇದ್ದಿದ್ದರೆ ನನಗೆ ಇಷ್ಟು ನೋವಾಗುತ್ತಿರಲಿಲ್ಲ. ವಿಕ್ರಮ್ ತಕ್ಷಣ ಉತ್ತರಿಸಿದರು, ನನ್ನ ಕಣ್ಣೆದುರೆ ನೀವು ಸಾವನ್ನಪ್ಪುವುದನ್ನು ನಾನು ನೋಡಲಾರೆ. ನಾವು ಆ ಸಮಯದಲ್ಲಿ ಇದ್ದ ಸ್ಥಳದಿಂದ ಆಸ್ಪತ್ರೆ ಬಹಳ ದೂರದಲ್ಲಿತ್ತು. ರಾತ್ರಿ 1 ಗಂಟೆಯೇ ನಿಮ್ಮನ್ನು ಅಲ್ಲಿ ಕರೆದೊಯ್ಯುವುದು ಅಸಾಧ್ಯವಾಗಿತ್ತು. ನಮ್ಮ ಶಿಬಿರದಲ್ಲೂ ವೈದ್ಯರು ಇರಲಿಲ್ಲ. ನದಿಯ ದಡದಲ್ಲಿ ನಿಮ್ಮನ್ನು ಕಂಡಾಗ ನಿಮ್ಮ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ನಿಮ್ಮ ಜೀವ ಉಳಿಸಲು ನಿಮ್ಮ ದೇಹಕ್ಕೆ ಉಷ್ಣ ನೀಡುವುದು ಅನಿವಾರ್ಯವಾಗಿತ್ತು. ಆದರೆ ನಾನು ನನ್ನ ಮಿತಿಯೊಳಗೆ ಉಳಿದು ಕೇವಲ ಜೀವ ಉಳಿಸುವುದಕ್ಕಾಗಿ ಮಾತ್ರ ಪ್ರಯತ್ನಿಸಿದ್ದೇನೆ. ನಿಮ್ಮೊಂದಿಗೆ ನಾನು ಯಾವುದೇ ತಪ್ಪು ಕೆಲಸ ಮಾಡಿಲ್ಲ. ದಯವಿಟ್ಟು ನನ್ನನ್ನು ನಂಬಿ. ಮೇಜರ್ ವಿಕ್ರಮ್ ತಮ್ಮ ಮಾತುಗಳನ್ನು ಅಡಕಾಡುತ್ತಾ ತುಂಬಾ ಆತಂಕದಿಂದ ಆಕೆಗೆ ಎಲ್ಲವನ್ನು ವಿವರಿಸಲು ಯತ್ನಿಸುತ್ತಿದ್ದರು. ಆದರೆ ಆ ಹುಡುಗಿ ನಂಬಲಾರದ ದೃಷ್ಟಿಯಿಂದ ಮೇಜರ್ ವಿಕ್ರಮ್ ಶೆಟ್ಟಿಯವರನ್ನು ನೋಡುತ್ತಲೇ ಇದ್ದಳು. ಎಷ್ಟು ಸುಲಭವಾಗಿ ನೀವು ಹೇಳಿಬಿಟ್ಟಿರಿ, ನಿಮ್ಮ ಮಿತಿಯೊಳಗೆ ಉಳಿದು ನನ್ನ ಜೀವ ಉಳಿಸಿದ್ದೇನೆ ಎಂದು. ನಿಮ್ಮ ದೃಷ್ಟಿಯಲ್ಲಿ ಮಿತಿ ದಾಟುವುದು ಅಂದರೆ ಏನು? ಒಬ್ಬ ಗಂಡು ಹೆಣ್ಣು ದೇಹ ಸಂಬಂಧ ಹೊಂದಿದರೆ ಅಷ್ಟೇನಾ ಮಿತಿ ದಾಟಿದಂತೆ? ನನಗೆ ಅದಕ್ಕಿಂತ ಮುಂಚೆಯೇ ಅನೇಕ ಮಿತಿಗಳಿವೆ ಎಂದು ಆಕೆ ನೋವಿನಿಂದ ಹೇಳಿದಳು. ನಾನು ನನ್ನನ್ನು ಯಾವಾಗಲೂ ತುಂಬ ಜಾಗ್ರತೆಯಿಂದ ಕಾಪಾಡಿಕೊಂಡಿದ್ದೇನೆ. ಇವತ್ತಿನವರೆಗೂ ಯಾವ ಅಪರಿಚಿತ ಗಂಡಸಿನ ನೋಟವೂ ನನ್ನ ಮೇಲೆ ಬಿದ್ದಿಲ್ಲ. ನನ್ನ ಹತ್ತಿರ ಬರುವುದು ತೀರಾ ದೂರದ ಮಾತು. ನಾನು ನಿಮಗೆ ನಂಬಿಕೆಯನ್ನೇ ಇಟ್ಟರೂ ನೀವು ನನ್ನೊಂದಿಗೆ ಯಾವುದು ತಪ್ಪು ಮಾಡಿಲ್ಲ ಎಂದು ಒಪ್ಪಿಕೊಂಡರೂ ನಾವು ಇಬ್ಬರೂ ಒಂದೇ ಕಂಬಳಿಯೊಳಗೆ ಇದ್ದ ಸ್ಥಿತಿಯೇ
ನನಗೆ ಸಹಿಸಲಾರದಂತಿದೆ. ನನಗೆ ಈ ಜೀವನವೇ ಬೇಡ ಎಂದು ಹೇಳುತ್ತಾ ಮತ್ತೆ ಜೋರಾಗಿ ಎತ್ತಳು. ವಿಕ್ರಮ್ ಗಾಢ ಉಸಿರು ಎಳೆದು ಮೌನವಾಗಿಯೇ ನಿಂತರು. ಕೆಲವು ಕ್ಷಣಗಳ ನಂತರ ಅವರು ಗಂಭೀರವಾಗಿ ಹೇಳಿದರು, ಸರಿ, ಇವತ್ತಿನವರೆಗೂ ಯಾವ ಅಪರಿಚಿತನ ನೋಟವೂ ನಿನ್ನ ಮೇಲೆ ಬಿದ್ದಿಲ್ಲ ಅಲ್ವಾ? ಹಾಗಾದರೆ ಈಗ ನಿನಗೆ ನೋವು ಆಗಿರುವುದು ನಾನು ನಿನ್ನ ಪಾಲಿಗೆ ಅಪರಿಚಿತನಾಗಿರುವುದರಿಂದ ಎಂದು. ಆ ಕೆಲವೇ ಕ್ಷಣಗಳಲ್ಲಿ ಮೇಜರ್ ವಿಕ್ರಮ್ ಶೆಟ್ಟಿ ತಮ್ಮ ಜೀವನದ ಅತಿ ದೊಡ್ಡ ನಿರ್ಧಾರವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡಿದ್ದರು. ನಿನ್ನ ಜೊತೆ ನಾನು ಒಂದು ಕಾನೂನುಬದ್ಧ ಸಂಬಂಧವನ್ನು ಕಟ್ಟಿಕೊಳ್ಳಲು ಬಯಸುತ್ತೇನೆ. ಆಗ ನಾನು ನಿನ್ನ ಪಾಲಿಗೆ ಅಪರಿಚಿತನಾಗಿರುವುದಿಲ್ಲ ಅಲ್ಲವಾ? ಹಾಗಾದರೆ ನಿನಗೆ ಯಾವ ಅವಮಾನವೂ ಇರದು ಎಂದು ವಿಕ್ರಮ್ ಶೆಟ್ಟಿ ಹೇಳಿದರು. ಆಕೆ ನೋಟ ಎತ್ತಿ ಅವರನ್ನು ನೋಡಿದಳು. ನಾನು ಸುಳ್ಳು ವಾಗ್ದಾನಗಳನ್ನು ಮಾಡುವವನಲ್ಲ. ನಿನಗೆ ವಾಗ್ದಾನ, ನಿನ್ನನ್ನು ನನ್ನ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿ ನಿನಗೆ ಸಂಪೂರ್ಣ ಗೌರವ ಮತ್ತು ಮಾನ ನೀಡುತ್ತೇನೆ. ಈಗ ತಕ್ಷಣ ಸಿದ್ಧವಾಗು. ನಿನ್ನನ್ನು ನಿನ್ನ ಅಮ್ಮ ಅಪ್ಪನ ಬಳಿಗೆ ಕಳುಹಿಸಬೇಕು. ನಿನ್ನನ್ನು ಅಧಿಕೃತವಾಗಿ ಪಡೆಯಲು, ನಿನ್ನ ಗೌರವವನ್ನು ಕಾಪಾಡಲು ನಾನು ಖಂಡಿತ ಬರುತ್ತೇನೆ. ಇದು ವಿಕ್ರಮ್ ಶೆಟ್ಟಿಯ ವಾಗ್ದಾನ ಎಂದು ಹೇಳಿ ಅವರು ಹೊರಟು ಹೋದರು. ಆರತಿ ಆ ಮಾತುಗಳಿಂದ ಅಚ್ಚರಿಗೊಂಡು ನಿಂತಳು. ಶೀಘ್ರದಲ್ಲೇ ಅವಳ ಅಮ್ಮ ಅಪ್ಪರ ವಿಳಾಸ ಪತ್ತೆಯಾಗಿ ಅವಳನ್ನು ಅವರ ಕೈಗೆ ಒಪ್ಪಿಸುವಾಗ ವಿಕ್ರಮ್ ಶೆಟ್ಟಿ ಕಣ್ಣು ಕಣ್ಣಲ್ಲೇ ನಿನ್ನನ್ನು ತೆಗೆದುಕೊಂಡು ಬರಲು ನಾನು ಖಂಡಿತ ಬರುತ್ತೇನೆ ಎಂದು ವಾಗ್ದಾನ ಮಾಡಿದರು. ಆರತಿ ಭರವಸೆಯಿಂದ ಅವರ ಕಡೆ ನೋಡಿ ಅಮ್ಮ ಅಪ್ಪನೊಂದಿಗೆ ಹೊರಟಳು. ಕೆಲವು ದಿನಗಳ ಬಳಿಕ ವಿಕ್ರಮ್ ಶೆಟ್ಟಿಗೆ ರಜೆ ದೊರಕಿತು ಮತ್ತು ಅವರು ಮನೆಗೆ ಮರಳಿದರು. ಆದರೆ ಅವರ ಮನಸ್ಸಿನಲ್ಲಿ ಏನು ಮಾಡುವುದು? ಆ ಹುಡುಗಿಯ ಪಕ್ಕದಲ್ಲಿ ಕುಳಿತುಕೊಳ್ಳಬೇಕೆಂಬ ತವಕ ಹೃದಯದಲ್ಲಿ ಎದ್ದಿತು. ಆ ರಾತ್ರಿ ಅವರ ಜೊತೆಯ ಅನುಭವದ ನೆನಪಾಗದಾಗಲೆಲ್ಲ ಹೃದಯ ಸ್ವಯಂ ತಡಕಾಡುತ್ತಿತ್ತು. ತುಟಿಗಳ ಮೇಲೆ ಮೃದುವಾದ ನಗು ಮೂಡುತ್ತಿತ್ತು. ಅವಳ ನಾಜೂಕಾದ ಅಸ್ತಿತ್ವದ ಸ್ಪರ್ಶವನ್ನು ನೆನೆಸಿಕೊಂಡಾಗ ಹೊಸ ಭಾವನೆಗಳು ಮನಸ್ಸಿನಲ್ಲಿ ಮೊಳಕೆಯೊಡೆಯುತ್ತಿದ್ದು, ಆ ಅನುಭವವೇ ಹೃದಯದಲ್ಲಿ ಸಣ್ಣ ಸಣ್ಣ ಕಚಗುಳಿ ಹುಟ್ಟಿಸುತ್ತಿತ್ತು. ವಿಕ್ರಮ್ ಅವಳಿಗೆ ಮದುವೆಯ ವಾಗ್ದಾನ ಮಾಡಿದಾಗ ಆ ಸಮಯದಲ್ಲಿ ಆ ಹುಡುಗಿಯ ಬಗ್ಗೆ ಅವನ ಹೃದಯದಲ್ಲಿ ಯಾವುದೇ ವಿಶೇಷ ಭಾವನೆಗಳು ಇರಲಿಲ್ಲ. ಆದರೆ ಅವಳು ತನ್ನಿಂದ ದೂರವಾದ ನಂತರ ಮಾತ್ರ ಅವಳಿಗಾಗಿ ತನ್ನ ಮನಸ್ಸಿನಲ್ಲಿ ಎಷ್ಟು ಆಳವಾದ ಭಾವನೆಗಳು ಹುಟ್ಟಿಕೊಂಡಿವೆ ಎಂಬುದು ಅವನಿಗೆ ಅರ್ಥವಾಯಿತು. ತನ್ನ ಹೃದಯದ ಸ್ಥಿತಿಯನ್ನು ಅವನು ತನ್ನ ತಾಯಿ ಭಾವನಾ ಅವರಿಗೆ ಹೇಳಿಬಿಟ್ಟ. ಆದರೆ ಭಾವನ ಇದನ್ನು ಕೇಳುತ್ತಲೇ ಕೋಪದಿಂದ ಉರಿದಂತಾದರು. ನೀನು ಹೇಗೆ ಇದನ್ನೆಲ್ಲ ಯೋಚಿಸಬಹುದು? ಯಾವುದೋ ಸಿಕ್ಕಿಬಿದ್ದ ಹುಡುಗಿಯನ್ನು ಎತ್ತಿಕೊಂಡು ನನ್ನ ಸೊಸೆ ಮಾಡಿಕೊಳ್ಳುತ್ತೇನೆ ಅಂತ? ನೀನು ಮೇಜರ್ ಸುನಿಲ್ ರಾಥೋಡ್ ಅವರ ಮಗ. ನಮ್ಮ ಕುಟುಂಬದ ಹೆಸರು ಒಂದು ಹಳ್ಳಿಯಲ್ಲಿ ಮಾತ್ರವಲ್ಲ, ಸುತ್ತಮುತ್ತಿನ ಹಳ್ಳಿಗಳಲ್ಲೂ ಗೌರವದಿಂದ ತೆಗೆದುಕೊಳ್ಳುತ್ತಾರೆ. ಅಂತಹ ಕುಟುಂಬಕ್ಕೆ ಇಷ್ಟು ಸಾಮಾನ್ಯ ಮನೆತನದ ಹುಡುಗಿ ಸೊಸೆ ಆಗೋದು ನಾನು ಯಾವತ್ತೂ ಒಪ್ಪಲ್ಲ. ನಿನ್ನ ಮದುವೆಯನ್ನು ನಾನು ಈಗಾಗಲೇ ಠಾಕೂರ್ ಪ್ರತಾಪ್ ಅವರ ಮಗಳ ಜೊತೆ ನಿಶ್ಚಯ ಮಾಡಿದ್ದೇನೆ. ನೀನು ಅವಳನ್ನೇ ಮದುವೆಯಾಗಬೇಕು ಎಂದು ಖಡಕ್ಕಾಗಿ ಹೇಳಿದರು. ಇದನ್ನು ಕೇಳಿ ವಿಕ್ರಮ್ ಶೆಟ್ಟಿ ಅಚ್ಚರಿಗೊಂಡನು. ಅಮ್ಮ, ನನ್ನನ್ನು ಕೇಳದೆ ನೀವು ನನ್ನ ಮದುವೆ ತೀರ್ಮಾನ ಮಾಡಿದ್ರಾ? ಇದು ಹೇಗೆ ಸಾಧ್ಯ ಎಂದನು. ಅದಕ್ಕೆ ತಾಯಿ, ನಾನು ನಿನ್ನ ತಾಯಿ, ನಿನ್ನ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕು ನನಗಿದೆ ಎಂದರು. ಆಗ ವಿಕ್ರಮ್ ಗಂಭೀರವಾಗಿ ಹೇಳಿದರು, ಆದರೆ ಇದು ನನ್ನ ಸಂಪೂರ್ಣ ಜೀವನದ ಪ್ರಶ್ನೆ ಅಮ್ಮ. ನನ್ನ ಹೃದಯದ ಇಚ್ಛೆ ಇಲ್ಲದೆ ನಾನು ಏನನ್ನೂ ಮಾಡುವುದಿಲ್ಲ. ನಾನು ಆರತಿಯನ್ನೇ ಮದುವೆಯಾಗುತ್ತೇನೆ. ಅವಳಿಗೆ ನಾನು ವಾಗ್ದಾನ ಮಾಡಿದ್ದೇನೆ ಎಂದು ವಿಕ್ರಮ್ ಶೆಟ್ಟಿ ದೃಢವಾಗಿ ಹೇಳಿದರು. ಅದಕ್ಕೆ ತಾಯಿ ಭಾವನಾ ತಕ್ಷಣವೇ ಪ್ರತಿಯಾಗಿ, ನಾನು ಠಾಕೂರ್ ಪ್ರತಾಪ್ ಅವರಿಗೆ ವಾಗ್ದಾನ ಮಾಡಿದ್ದೇನೆ. ಅವರ ಮಗಳು ನಂದಿನಿಯೇ ನಿನ್ನ ಹೆಂಡತಿಯಾಗಬೇಕು ಎಂದರು. ವಿಕ್ರಮ್ ಶೆಟ್ಟಿ ಗಂಭೀರವಾಗಿ ಹೇಳಿದರು, ನನ್ನ ವಾಗ್ದಾನವು ನಾನು ಜೀವಂತವಾಗಿದ್ದಾಗಲೇ ನಿಲ್ಲುತ್ತದೆ ಅಲ್ಲವಾ? ಏಕೆಂದರೆ ಒಬ್ಬ ಮೇಜರ್ ತನ್ನ ವಾಗ್ದಾನವನ್ನು ಮುರಿಯುವುದು ಮರಣಕ್ಕೆ ಸಮಾನ. ನಾನು ನನ್ನ ವಾಗ್ದಾನವನ್ನು ಮುರಿಯಲಾರೆ. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ನನ್ನನ್ನು ಸತ್ತಿರುವುದನ್ನು ನೋಡಲು ಇಷ್ಟವಿದ್ದರೆ ಆ ಹುಡುಗಿಯೊಂದಿಗೆ ನನ್ನ ಮದುವೆ ಮಾಡಿಸಿ. ನಾನು ಒಂದು ಮಾತು ಕೂಡ ಹೇಳುವುದಿಲ್ಲ. ಈ ಮಾತಿನ ಬಳಿ ಭಾವನಾ ಮೌನವಾಗಿ ನಿಂತರು. ಆ ಕ್ಷಣದಲ್ಲಿ ಅವರು ಸೋತಂತಾಗಿದ್ದರು. ಆದರೆ ಅದೇ ಕ್ಷಣದಿಂದ ಅಪರಿಚಿತ ಹುಡುಗಿಯ ಮೇಲಿನ ಅಸಹ್ಯ ಅವರ ಮನಸ್ಸಿನಲ್ಲಿ ಬೇರು ಬಿಟ್ಟಿತ್ತು. ಆಳವಾದ ಉಸಿರೆಳೆದ ಅವರು ಸದಾ ಹಠ ಹಿಡಿಯುವ ತಮ್ಮ ಮಗನತ್ತ ನೋಡಿದರು. ಸರಿ ಎಂದರು. ಆ ಹುಡುಗಿಯೊಂದಿಗೆ ನಿನ್ನ ಮದುವೆಯನ್ನು ನಾನು ಮಾಡಿಸುತ್ತೇನೆ. ಆದರೆ ಮದುವೆ ನನ್ನ ಷರತ್ತುಗಳಂತೆ ನಡೆಯಬೇಕು. ಇದನ್ನು ಕೇಳಿ ವಿಕ್ರಮ್ ಶೆಟ್ಟಿ ಅಚ್ಚರಿಗೊಂಡು, ಏನು ಷರತ್ತುಗಳು ಅಮ್ಮ ಎಂದು ಕೇಳಿದರು. ಅದನ್ನು ನಂತರ ಹೇಳುತ್ತೇನೆ, ಮೊದಲು ಮದುವೆ ಮಾಡಿಕೊ ಎಂದು ಭಾವನವರು ಹೇಳಿದರು. ಅವರ ಮುಖದಲ್ಲಿ ಒಂದು ವಿಚಿತ್ರ ನಗು ಮೂಡಿತ್ತು. ಆದರೆ ವಿಕ್ರಮ್ ಶೆಟ್ಟಿ ಮಾತ್ರ ಒಂದೇ ವಿಚಾರಕ್ಕೆ ಖುಷಿಯಾಗಿದ್ದರು.
ತಮ್ಮ ಮದುವೆ ಆರತಿಯ ಜೊತೆ ನಡೆಯಲಿದೆ ಎಂಬುದಕ್ಕೆ. ಈ ಕಡೆ ಆರತಿ ತನ್ನ ಆಸೆಗಳ ಮೇಲೆ ಕಣ್ಣೀರು ಕಟ್ಟಿಕೊಂಡು ಕೂತಿದ್ದಳು. ಈಗ ಆ ಆಸೆಗಳು ನಿಧಾನವಾಗಿ ಮುರಿಯತೊಡಗಿದ್ದವು. ಅವಳು ಕನ್ನಡಿಯ ಮುಂದೆ ನಿಂತು ತನ್ನ ಸಂಪೂರ್ಣ ಅಸ್ತಿತ್ವವನ್ನು ತಾನು ನೋಟ ಹಾಕಿ ನೋಡುತ್ತಿದ್ದಳು. ಒಂದು ರಾತ್ರಿ ಇಡೀ ವಿಕ್ರಮ್ ಶೆಟ್ಟಿ ಅವರ ಅಂಗಳದಲ್ಲಿ ಆಶ್ರಯ ಪಡೆದಿದ್ದ ಆ ದೇಹ ಮನಸ್ಸನ್ನು ಈಗ ಅದನ್ನೇ ಮತ್ತೊಬ್ಬರಿಗೆ ಹೇಗೆ ಒಪ್ಪಿಸಿಕೊಳ್ಳಲು ಸಾಧ್ಯ? ಅವನು ಅವಳ ಪ್ರತಿಯೊಂದು ಸೌಂದರ್ಯಕ್ಕೂ ಪರಿಚಿತನಾಗಿದ್ದ. ಅವಳು ಈಗಾಗಲೇ ಮೈ ಮನಸ್ಸಿನಿಂದ ವಿಕ್ರಮ್ ಶೆಟ್ಟಿಯವರದೇ ಎಂದು ತಾನೇ ಒಪ್ಪಿಕೊಂಡಿದ್ದಳು. ಕೆಲವೊಮ್ಮೆ ಅವಳಿಗೆ ಅವಳು ಸುಳ್ಳು ವಾಗ್ದಾನ ಮಾಡಿದ್ದಾನೇನೇನೋ, ಇನ್ನು ಬರಲಾರ ಎಂಬ ಭಯವೂ ಕಾಡಿತ್ತು. ಆದರೆ ಅವರು ತಾಯಿಯೊಂದಿಗೆ ಸಂಬಂಧದ ಮಾತು ತೆಗೆದುಕೊಂಡು ಬಂದಾಗ ಅವಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಇಂದು ಅವಳು ವಧುವಾಗಿ ತನ್ನ ಕೋಣೆಯಲ್ಲಿ ಕೂತು ಅವನಿಗಾಗಿ ಕಾಯುತ್ತಿದ್ದಳು. ಮನಸ್ಸಿನಲ್ಲಿ ಸಹಜವಾದ ಭಯ ಮತ್ತು ಸಂಕೋಚ ತುಂಬಿಕೊಂಡಿತ್ತು. ಈ ಸಮಯದಲ್ಲಿ ಬಹುತೇಕ ಹುಡುಗಿಯರನ್ನು ಆವರಿಸುವ ಭಾವನೆಗಳು, ಜೊತೆಗೆ ವಿಕ್ರಮ್ ಶೆಟ್ಟಿಯವರ ಹೆಸರಿನಲ್ಲಿ ಎಷ್ಟೋ ಬಣ್ಣದ ಕನಸುಗಳನ್ನು ಕಟ್ಟಿಕೊಂಡಿದ್ದಳು. ಅವು ಎಲ್ಲವೂ ಮುರಿಯುವ ಹಂತದಲ್ಲಿವೆ ಎಂಬುದನ್ನು ಅರಿಯದೆ. ಇನ್ನೊಂದು ಕಡೆ ಸುಂದರ ರಾತ್ರಿ ಕನಸುಗಳನ್ನು ಮನಸ್ಸಿನಲ್ಲಿ ಅಲಂಕರಿಸಿಕೊಂಡು ವಿಕ್ರಮ್ ಶೆಟ್ಟಿ ತಮ್ಮ ಕೋಣೆಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾಗಲೇ ಭಾವನಾ ಅವರು ಅಚಾನಕ್ ಅವರ ಮುಂದೆ ಬಂದು ನಿಂತರು. ನಿಲ್ಲು ವಿಕ್ರಮ್, ಎಲ್ಲಿಗೆ ಹೋಗ್ತಿದ್ದೀಯಾ ಎಂದರು. ವಿಕ್ರಮ್ ಶೆಟ್ಟಿ ಅಚ್ಚರಿಯಿಂದ, ಅಮ್ಮ, ಏನು ಮಾತುಗಳು ಇವು ಎಂದು ಕೇಳಿದರು. ನೀನು ನಿನ್ನ ಕೋಣೆಯಲ್ಲೇ ಹೋಗಬೇಕು, ಬೇರೆ ಎಲ್ಲಿಗೆ ಎಂದು ಭಾವನಾ ಅವರು ಕಠಿಣವಾಗಿ ಹೇಳಿದರು. ನಾನು ನಿನಗೆ ಹೇಳಿದ್ದನ್ನು ನೀನು ಮರೆತಿರಬಹುದು. ಮದುವೆ ಮಾಡಿಕೊ ಎಂದು ಹೇಳಿದ್ದೆ, ಆದರೆ ಷರತ್ತುಗಳು ನನ್ನವು ಎಂದು ಕೂಡ ಹೇಳಿದ್ದೆ. ಈಗ ಆ ಷರತ್ತುಗಳನ್ನು ಪಾಲಿಸುವ ಸಮಯ ಬಂದಿದೆ. ಯಾವ ಷರತ್ತು ಅಮ್ಮ ಎಂದು ವಿಕ್ರಮ್ ಶೆಟ್ಟಿಯ ಹೃದಯ ಜೋರಾಗಿ ತಡಕಾಡಿತು. ನೀನು ಮದುವೆಯ ವಿಷಯ ತಂದಾಗ ನಾನು ಸ್ವಾಮೀಜಿಯವರ ಜೊತೆ ಮಾತನಾಡಿದ್ದೆ ಎಂದು ಭಾವನಾ ಅವರು ಹೇಳಿದರು. ಅವರು ಹೇಳಿದ್ದು ಈ ಹುಡುಗಿ ನಮ್ಮ ಮನೆಗೆ ಅಪಶಕುನ ತರುತ್ತಾಳೆ ಅಂತ. ಆದರೆ ಆ ಅಪಶಕುನಕ್ಕೆ ಒಂದೇ ಪರಿಹಾರ ಇದೆ. ನೀನು ಕನಿಷ್ಠ 3 ತಿಂಗಳು ಅವಳ ಸಮೀಪಕ್ಕೂ ಹೋಗಬಾರದು. ಇದೇ ನನ್ನ ಷರತ್ತು. ತಾಯಿಯ ಈ ಮಾತುಗಳನ್ನು ಕೇಳಿ ವಿಕ್ರಮ್ ಶೆಟ್ಟಿ ಸಂಪೂರ್ಣವಾಗಿ ಗಾಬರಿಯಾದನು. ಅಮ್ಮ, ಇದು ಎಂತಹ ಅರ್ಥಹೀನ ಯೋಚನೆ. ನಾನು ಇಂತಹ ನಂಬಿಕೆಗಳನ್ನು ಒಪ್ಪುವುದಿಲ್ಲ ಎಂದನು. ನೀನು ಒಪ್ಪಲೇಬೇಕು ವಿಕ್ರಮ್ ಎಂದು ಭಾವನಾ ದೃಢವಾಗಿ ಹೇಳಿದರು. ನಿನ್ನ ಮಾತನ್ನು ನಾನು ಕೇಳಿದೆ. ಈಗ ನನ್ನ ಮಾತನ್ನು ಕೇಳುವುದು ನಿನ್ನ ಕರ್ತವ್ಯ. ಇದನ್ನು ಪಾಲಿಸದಿದ್ದರೆ ಮುಂದಿನಿಂದ ನೀನು ನನ್ನ ಸತ್ತ ಮುಖವನ್ನೇ ನೋಡಬೇಕಾಗುತ್ತದೆ. ವಿಕ್ರಮ್ ಶೆಟ್ಟಿ ಉಸಿರನ್ನು ತಡೆದು ತನ್ನ ಹಠದ ತಾಯಿಯನ್ನು ಮೌನವಾಗಿ ನೋಡುತ್ತಾ ನಿಂತನು. ಅವನು ಈಗಾಗಲೇ ಮದುವೆಯಾಗಿದ್ದ. ಆದರೆ ಆ ಮದುವೆಯ ಜೊತೆಗೆ ಅವನ ಜೀವನಕ್ಕೆ ದೊಡ್ಡ ಸಂಕಟವೊಂದು ಆರಂಭವಾಗಿತ್ತು. ಆರತಿಯನ್ನು ತನ್ನದಾಗಿಸಿಕೊಂಡಿದ್ದರೂ ಅವಳನ್ನು ಪಡೆದು ಕೂಡ ಅವಳ ಸಮೀಪ ಹೋಗಲು ಸಾಧ್ಯವಾಗದೆ ವಿಕ್ರಮ್ ಶೆಟ್ಟಿ ಯಾಕೆ ಈ ಶಿಕ್ಷೆಯೆಂದು ಒಳಗೊಳಗೆ ನರಳುತ್ತಿದ್ದನು. ಅವನು ಅಸಹಾಯಕತೆಯಿಂದ ತನ್ನ ತಾಯಿಯನ್ನು ನೋಡಿದನು. ಹೋಗಿ ನನ್ನ ಕೋಣೆಯಲ್ಲಿ ನಿದ್ರೆ ಮಾಡು. ಇವತ್ತಿನ ರಾತ್ರಿ ನಾನು ನಿನ್ನ ಕೋಣೆಯಲ್ಲಿ ಮಲಗುತ್ತೇನೆ. ನೀನು ಇಲ್ಲಿಯವರೆಗೂ ಈ ಕೋಣೆಗೆ ಬರಬಾರದು ಎಂದು ಹೇಳಿ ಭಾವನಾ ಅವರು ಬಾಗಿಲು ತೆರೆದು ಒಳಗೆ ಹೋಗಿಬಿಟ್ಟರು. ವಿಕ್ರಮ್ ಶೆಟ್ಟಿ ಬೇಸರದಿಂದ ಮುಷ್ಟಿ ಬಿಗಿದು ನಿಂತುಕೊಂಡನು. ಇತ್ತ ಆರತಿ ವಿಕ್ರಮ್ ಶೆಟ್ಟಿಯವರಿಗಾಗಿ ಕಾಯುತ್ತಿದ್ದು ಕೊಠಡಿಗೆ ಯಾರಾದರೂ ಬರುತ್ತಿರುವ ಸದ್ದಿಗೆ ತಕ್ಷಣ ತಲೆಬಾಗಿಸಿಕೊಂಡಳು. ನನ್ನ ಮಗನಿಗಾಗಿ ಇಷ್ಟು ಆತುರದಿಂದ ಕಾಯ್ತಿದ್ದೀಯಾ ಎಂದು ಭಾವನಾ ಅವರು ಕಠಿಣವಾಗಿ ಹೇಳಿದರು. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನನ್ನ ಇಚ್ಛೆಗೆ ವಿರುದ್ಧವಾಗಿ ಅವನ ಜೀವನಕ್ಕೆ ಬಂದಿದ್ದೀಯಾ. ಆದರೆ ಅವನ ಸಂಗಾತಿಯಾಗುವ ಭಾಗ್ಯ ನಿನಗೆ ಎಂದಿಗೂ ಸಿಗುವುದಿಲ್ಲ. ನಿನ್ನಂಥ ಸಾಮಾನ್ಯ ಹುಡುಗಿಯನ್ನು ನಾನು ನನ್ನ ಮನೆಯ ಕೆಲಸದವಳಾಗಿಯೂ ಒಪ್ಪಿಕೊಳ್ಳುವುದಿಲ್ಲ. ನನ್ನ ಮಗನ ಜೀವನಕ್ಕೆ ನೀನು ಹೇಗೆ ಸೇರಬಹುದು ಎಂದು ಮುಂದೆ ಬಂದು ಆರತಿಯ ಮುಖವನ್ನು ಬಲವಾಗಿ ಹಿಡಿದರು. ಇನ್ನು ಮುಂದೆ ವಿಕ್ರಮ್ ಶೆಟ್ಟಿ ನಿನ್ನ ಸಮೀಪ ಬರುತ್ತಾನೆ ಅನ್ನೋದು ಮರೆತು ಬಿಡು. ಅವನು 3 ದಿನಗಳಲ್ಲಿ ತನ್ನ ಡ್ಯೂಟಿಗೆ ಹೊರಡುತ್ತಾನೆ. ಅದಾದ ಮೇಲೆ ನಿನ್ನನ್ನು ಅವನ ಜೀವನದಿಂದ ಶಾಶ್ವತವಾಗಿ ಹೊರಹಾಕುವ ಯೋಜನೆ ಮಾಡುತ್ತೇನೆ. ಅರ್ಥವಾಯಿತಾ? ಈಗ ಎದ್ದು ಅಲ್ಲಿ ಸೋಫಾದ ಮೇಲೆ ಹೋಗಿ ಮಲಗು. ಈ ಹಾಸಿಗೆಯಲ್ಲಿ ನಾನು ಮಲಗುತ್ತೇನೆ ಎಂದು ಆದೇಶಿಸಿದರು. ಆರತಿ ಮಾತ್ರ ಏನೋ ನಡೆಯುತ್ತಿದೆ ಎನ್ನುವುದೇ ಅರಿಯದೆ ಗೊಂದಲದಲ್ಲೇ ನಿಂತುಕೊಂಡಿದ್ದಳು. ಅವಳ ಸಂತೋಷಗಳು, ಅವಳ ಕನಸುಗಳ ಮಹಲು ಈ ರೀತಿ ಸಂಪೂರ್ಣವಾಗಿ ಕುಸಿದು ಚೂರು ಚೂರಾದವು ಎಂದು ಅವಳು 3 ದಿನಗಳವರೆಗೆ ಮಾತಾಡಲು ಸಹ ಸಾಧ್ಯವಾಗಲಿಲ್ಲ. ಆ 3 ದಿನಗಳಲ್ಲಿ ವಿಕ್ರಮ್ ಶೆಟ್ಟಿ ಆರತಿಯನ್ನು ನೋಡಲೇ ಇರಲಿಲ್ಲ. ಹೋಗುವ ಮೊದಲು ಒಂದೇ ಬಾರಿ ಆರತಿಯನ್ನು ಭೇಟಿಯಾಗಲು ಅವಕಾಶ ಕೊಡಬೇಕೆಂದು ಅವನು ತನ್ನ ತಾಯಿಯ ಬಳಿ ವಿನಂತಿಸಿಕೊಂಡಿದ್ದ. ಬಹಳ ಪ್ರಯತ್ನದ ನಂತರ ಕೊನೆಗೂ ಅವನಿಗೆ ಆರತಿಯನ್ನು ನೋಡಲು ಅವಕಾಶ ದೊರೆಯಿತು.
ಆರತಿಯನ್ನು ಎದುರು ನೋಡಿದ ಕ್ಷಣದಲ್ಲಿ ವಿಕ್ರಮ್ ಶೆಟ್ಟಿ ಬಹುಕಾಲ ಅವಳನ್ನೇ ನೋಡುತ್ತಾ ನಿಂತುಕೊಂಡ. ಕೆಲವೇ ದಿನಗಳಲ್ಲಿ ಗುಲಾಬಿ ಹೂವಿನಂತೆ ಅರಳಿದ್ದ ಅವಳು ಸಂಪೂರ್ಣವಾಗಿ ಮಗ್ಗಿ ಹೋಗಿದ್ದಳು. ಆರತಿಯು ಅವನನ್ನು ನೋಡಿ ಭಾವುಕಳಾಗಿ ತಕ್ಷಣವೇ ಕಣ್ಣುಗಳನ್ನು ಕೆಳಗಿಳಿಸಿ ತನ್ನ ಕಣ್ಣೀರನ್ನು ಮರೆಮಾಡಲು ಪ್ರಯತ್ನಿಸಿದಳು. ವಿಕ್ರಮ್ ಶೆಟ್ಟಿ ಮುಂದೆ ಹೋಗಿ ಅವಳ ಭುಜಗಳನ್ನು ಹಿಡಿದು, ಆರತಿ, ನಮ್ಮ ನಡುವೆ ಇರುವ ಈ ದೂರುಗಳು ಕೆಲವೇ ದಿನಗಳಿಗಾಗಿ ಮಾತ್ರ. ನಿನ್ನ ಮುಂದೆ ನನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ಸಹ ನನಗೆ ಸಮಯ ಸಿಗಲಿಲ್ಲ. ಮದುವೆಗೆ ಅಮ್ಮನನ್ನು ಒಪ್ಪಿಸುವುದು ನನಗೆ ತುಂಬಾ ಕಷ್ಟವಾಗಿತ್ತು. ಈಗ ನಮ್ಮ ಮದುವೆಯೂ ಆಗಿದೆ. ಎಲ್ಲವೂ ಸರಿಯಾಗಿ ನೆಲೆಗೊಳ್ಳಬೇಕು ಎನ್ನುವ ಕಾರಣಕ್ಕೆ ನಾನು ಅಮ್ಮನ ಮಾತನ್ನು ಕೇಳಿದ್ದೇನೆ. 3 ತಿಂಗಳ ನಂತರ ನಾನು ಮರಳಿ ಬರುತ್ತೇನೆ. ನಿನ್ನ ಎಲ್ಲ ನೋವುಗಳು, ಅಸಮಾಧಾನಗಳನ್ನು ದೂರು ಮಾಡುತ್ತೇನೆ ಎಂದು ಭರವಸೆ ನೀಡಿದನು. ನಂತರ ಅವನು ಮುಂದೆ ಹೋಗಿ ಆರತಿಯ ನೆತ್ತಿಯನ್ನು ಮುದ್ದಿಟ್ಟನು. ಅದೇ ಕ್ಷಣದಲ್ಲಿ ಆರತಿ ತಾಳ್ಮೆ ಕಳೆದುಕೊಂಡು ಅವನ ಎದೆಯೊಳಗೆ ಅಪ್ಪಳಿಸಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಳು. ದಯವಿಟ್ಟು ಆರತಿ, ಈ ರೀತಿ ಅತ್ತಾಡಿ ನನ್ನನ್ನು ದುರ್ಬಲನಾಗಿಸಬೇಡ. ಇಲ್ಲವಾದರೆ ನಾನು ಹೋಗಲು ಸಾಧ್ಯವಾಗುವುದಿಲ್ಲ ಎಂದು ವಿಕ್ರಮ್ ಶೆಟ್ಟಿ ಹೇಳುತ್ತಾ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದ ಮೃದುವಾಗಿ ಒರೆಸಿದನು. ಐ ಲವ್ ಯು ಆರತಿ ಎಂದು ಅವನು ಹೇಳುತ್ತಿದ್ದಂತೆ ಅತ್ತಾಡುತ್ತಿದ್ದರೂ ಆರತಿ ನಗುವೊಂದನ್ನು ಮೂಡಿಸಿಕೊಂಡಳು. ನಿನಗೆ ಗೊತ್ತೇ, ಆ ದಿನ ನಿನ್ನನ್ನು ಮದುವೆಯಾಗುವೆ ಎಂದು ವಾಗ್ದಾನ ಮಾಡಿದಾಗ ನಾನು ನನ್ನ ಸಂಸ್ಕಾರಗಳ ಬಂಧನದಿಂದಲೇ ಅಸಹಾಯಕನಾಗಿದ್ದೆ. ಆದರೆ ಯಾವ ಕ್ಷಣದಲ್ಲಿ ನಿನ್ನ ಮೇಲೆ ಪ್ರೀತಿಗೆ ಒಳಗಾದೆನು ನನಗೆ ಗೊತ್ತಾಗಲಿಲ್ಲ. ಮದುವೆಯ ಮೊದಲ ರಾತ್ರಿ ನಿನಗೆ ನನ್ನ ಪ್ರೀತಿಯನ್ನು ಹೇಳಿ ನನ್ನ ಎಲ್ಲ ಆಸೆಗಳನ್ನು ನಿನ್ನ ಮೇಲೆ ಸುರಿಸಲು ಬಯಸಿದ್ದೆ. ಆದರೆ ಬಹುಶಃ ಈಗ ನಮ್ಮ ವಿಧಿಯಲ್ಲಿ ಮಿಲನ ಇಲ್ಲ. 3 ತಿಂಗಳು ನನ್ನನ್ನು ಕಾಯುವ ಆರತಿ. ನಾನು ದಿನವೇ ನಮ್ಮ ಮಿಲನದ ಆ ರಾತ್ರಿ ಆಗಿರುತ್ತದೆ. ನಮ್ಮ ನಡುವಿನ ಎಲ್ಲ ದೂರುಗಳು ಅಂತ್ಯವಾಗುತ್ತವೆ ಎಂದು ಅವನು ಭರವಸೆ ನೀಡಿದನು. ಆರತಿಯ ಕಣ್ಣೀರು ಒರೆಸಿ ಅವಳ ನೆತ್ತಿಯನ್ನು ಮುದ್ದಿಟ್ಟು ಬಾಯಿ ಹೇಳಿ ವಿಕ್ರಮ್ ಶೆಟ್ಟಿ ಕೊಠಡಿಯಿಂದ ಹೊರಬಂದನು. ತನ್ನ ತಾಯಿ ಹಾಗೂ ತಂಗಿ ಸುರಭಿಯನ್ನು ಭೇಟಿ ಮಾಡಿದ ಬಳಿಕ ಕಿಟಕಿಯ ಬಳಿ ನಿಂತಿದ್ದ ಆರತಿಯತ್ತ ಅವನು ಒಮ್ಮೆ ನೋಡಿದನು. ವಿಕ್ರಮ್ ಶೆಟ್ಟಿಯ ಕಣ್ಣುಗಳಿಗೆ ಅವಳು ಕಾಣೆಯಾದ ತನಕ ಆರತಿ ಕಿಟಕಿಯಿಂದ ಸರಿಯಲಿಲ್ಲ. ಈಗ ಭಾವನ ಅವರು ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿತು. ಆರತಿಯನ್ನು ಅವನ ಜೀವನದಿಂದ ಹೊರತಳ್ಳುವ 3 ತಿಂಗಳುಗಳನ್ನು ಹೇಗೆ ಕಳೆಯಲಾಯಿತು ಎಂಬುದು ವಿಕ್ರಮ್ ಶೆಟ್ಟಿಗೂ ಆರತಿಗೂ ಮಾತ್ರ ಗೊತ್ತು. ಭಾವನ ಅವರು ಯಾವತ್ತೂ ಆರತಿಗೆ ವಿಕ್ರಮ್ ಶೆಟ್ಟಿಯೊಂದಿಗೆ ಏಕಾಂಗಿಯಾಗಿ ಮಾತುಕತೆ ನಡೆಸಲು ಅವಕಾಶ ನೀಡಲಿಲ್ಲ. ವಿಕ್ರಮ್ ಶೆಟ್ಟಿ ಯಾವಾಗಲಾದರೂ ಆರತಿಯೊಂದಿಗೆ ಮಾತನಾಡಬೇಕೆಂದು ಕೇಳುತ್ತಿದ್ದರೆ ಭಾವನ ಅವರು ಸದಾ ಅವಳ ತಲೆಯ ಮೇಲೆಯೇ ನಿಂತುಕೊಂಡಿರುವಂತೆ ಇರುತ್ತಿದ್ದಳು. ಆರತಿ ಮಾತ್ರ ಹ್ಞೂ, ಹೌದು ಎಂಬಷ್ಟು ಮಾತ್ರ ಉತ್ತರ ಕೊಡುತ್ತಲೇ ಇರುತ್ತಿದ್ದಳು. ವಿಕ್ರಮ್ ಶೆಟ್ಟಿ ಏನಾದರೂ ಪ್ರೇಮಭರಿತ ಮಾತು ಹೇಳಿದರೆ ಆರತಿಯ ಮುಖ ಕೆಂಪಾಗಿ ಹೋಗುತ್ತಿತ್ತು ಮತ್ತು ತಕ್ಷಣವೇ ತನ್ನ ಕಣ್ಣುಗಳನ್ನು ಕೆಳಗಿಳಿಸಿಕೊಂಡು ನಿಂತುಕೊಳ್ಳುತ್ತಿದ್ದಳು. ಅವಳ ಬಾಯಿಯಿಂದ ತನ್ನಿಗಾಗಿ ಒಂದು ಪ್ರೀತಿಯ ಮಾತು ಕೇಳಬೇಕು ಎಂಬ ಆಸೆ ವಿಕ್ರಮ್ ಶೆಟ್ಟಿಗೆ ಬಹಳವಾಗಿದ್ದರೂ ಆ ಆಸೆಯಲ್ಲೇ ಉಳಿದು ಹೋಗುತ್ತಿತ್ತು. ಎದುರಲ್ಲೇ ನಿಂತಿರುವ ಭಾವನ ಅವರನ್ನು ನೋಡಿ ಆರತಿ ಏನನ್ನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗೆ ಹೇಗೋ ಮಾಡಿ ಈ ದೀರ್ಘವಾದ ವಿರಹದ ಸಮಯವು ಕಳೆಯಿತು. ಈಗ 3 ತಿಂಗಳ ನಂತರ ಮೇಜರ್ ವಿಕ್ರಮ್ ಶೆಟ್ಟಿ ರಜೆಯಲ್ಲಿ ಮನೆಗೆ ಬರುತ್ತಿದ್ದ. ಅವನ ಮುಖದಲ್ಲಿ ವಿಚಿತ್ರವಾದ ಒಂದು ಹೊಳಪು ಕಾಣಿಸುತ್ತಿತ್ತು. ಮದುವೆ ಆದ ನಂತರದ ಅವನ ಮೊದಲ ರಜೆ ಇದಾಗಿತ್ತು. ವಿಕ್ರಮ್ ಶೆಟ್ಟಿಯ ಕಣ್ಣುಗಳಲ್ಲಿ ತನ್ನ ಸೌಮ್ಯ ಸುಂದರವಾದ ಪತ್ನಿಯ ಮುಖವೇ ನೆಲೆಯೂರಿತ್ತು. ಅವಳ ಸಂಕುಚಿತ ನಗು, ಮೇಲೆಡಿ ಕೆಳಗಿಳಿಯುವ ಅವಳ ದೀರ್ಘ ಮತ್ತು ದಟ್ಟವಾದ ಪಾಪಣಿಗಳು ಅವನ ಹೃದಯ ಮತ್ತು ಮನಸ್ಸಿನ ಮೇಲೆ ಆಳವಾದ ಗುರುತು ಬಿಟ್ಟಿದ್ದವು. ಈ ಬಾರಿ ಯಾವುದೇ ಕಾರಣಕ್ಕೂ ಆರತಿಯನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಬೇಕೆಂದು ವಿಕ್ರಮ್ ಶೆಟ್ಟಿ ಪಕ್ಕಾ ನಿರ್ಧಾರ ಮಾಡಿಕೊಂಡಿದ್ದ. ಏಕೆಂದರೆ ಅವಳಿಲ್ಲದೆ ಈಗ ಒಂದು ಕ್ಷಣವೂ ಬದುಕಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ತಾಯಿಯನ್ನು ಸಹ ಯಾವುದಾದರೂ ರೀತಿಯಲ್ಲಿ ಮನವೊಲಿಸಿ ಇನ್ನು ಮುಂದೆ ಆರತಿ ತನ್ನ ಜೊತೆಯಲ್ಲೇ ಇರಬೇಕು ಎಂಬ ವಿಷಯಕ್ಕೆ ಒಪ್ಪಿಸಿಕೊಳ್ಳಬೇಕು ಎಂಬುದು ವಿಕ್ರಮ್ ಶೆಟ್ಟಿ ಯೋಚಿಸುತ್ತಿದ್ದ. ಏಕೆಂದರೆ ಅವಳಿಗೆ ವಿಧಿಸಿದ್ದ ಕಾಲಮಿತಿಯು ಈಗ ಪೂರ್ಣಗೊಂಡಿತ್ತು. ಆದರೆ ಮನುಷ್ಯ ಎಷ್ಟೇ ಯೋಜನೆಗಳನ್ನು ಮಾಡಿಕೊಳ್ಳಲಿ, ನಡೆಯುವುದು ಬೇರೆ ರೀತಿಯಲ್ಲೇ ಎನ್ನುವುದನ್ನು ಅವನು ಅಂದಾಗ ತಿಳಿದಿರಲಿಲ್ಲ. ಮನಸ್ಸನ್ನು ಹಿಡಿದುಕೊಂಡು ಆರತಿಯನ್ನೇ ನೆನೆಸುತ್ತಾ ಮೇಜರ್ ವಿಕ್ರಮ್ ಶೆಟ್ಟಿ ತನ್ನ ಫೋನ್ ತೆಗೆದುಕೊಂಡ. ಒಂದು ಕೈಯಲ್ಲಿ ವಾಹನ ಚಲನೆ ಮಾಡುತ್ತಾ ಇನ್ನೊಂದು ಕೈಯಲ್ಲಿ ಸಂಖ್ಯೆಯನ್ನು ಡಯಲ್ ಮಾಡಿ ಮೊಬೈಲನ್ನು ಕಿವಿಗೆ ಹಚ್ಚಿಕೊಂಡನು. ಇನ್ನೊಂದು ಕಡೆ ಗಂಟೆ ಒಂದೇ ಬಾರಿ, 2ನೇ ಬಾರಿ, 3ನೇ ಬಾರಿ ಮತ್ತೆ ಶಬ್ದವಾಗಿ ಮೊಳಗಿತು. 3ನೇ ಗಂಟೆಯಲ್ಲೇ ಅವನ ಕಿವಿಗೆ ಆ ಮಧುರವಾದ ಗಂಟೆ ಧ್ವನಿ ತಾಕುತ್ತಿದ್ದಂತೆಯೇ ಅವನ ಎಲ್ಲ ದಣಿವು ಕ್ಷಣಾರ್ಧದಲ್ಲಿ ಮಾಯವಾದಂತೆ ಆಯಿತು. ಇಂದು ಏನಾಯಿತು? ನೇರವಾಗಿ ನೀನೇ ಫೋನ್ ಎತ್ತಿಕೊಂಡೆಯಲ್ಲ ಎಂದು ಅವನು ಕೇಳಿದ.
ಅದಕ್ಕೆ ಆರತಿ, ಅಮ್ಮ ಅವರು ಬಾತ್ರೂಮ್ನಲ್ಲೇ ಇದ್ದಾರೆ. ಅವರ ಫೋನ್ ಮೊಳಗುತ್ತಿತ್ತು. ನಿಮ್ಮ ನಂಬರ್ ಕಂಡು ನಾನು ಎತ್ತಿಕೊಂಡೆ. ನೀವು ಎಲ್ಲಿ ತಲುಪುತ್ತೀರಿ? ನಾನು ಬೆಳಗ್ಗೆಯಿಂದಲೇ ಸಿದ್ಧವಾಗಿ ಕುಳಿತಿದ್ದೇನೆ. ನಿಮ್ಮನ್ನು ಕಾಯುತ್ತಾ ಕಾಯುತ್ತಾ ತುಂಬ ದಣಿದೇ ಹೋಗಿದೆ ಎಂದು ಮೃದುವಾಗಿ ಹೇಳಿದಳು. ಇನ್ನು ಬೇಗ ಬಂದು ಬಿಡಿ ಎಂದು ಇನ್ನೊಂದು ಕಡೆ ಆರತಿ ಹೇಳುತ್ತಿದ್ದಳು. ತನ್ನ ಅಶಾಂತತೆಯನ್ನು ಅವಳು ಮರೆಮಾಡಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಅವಳ ಆ ಕಾತರತೆಯನ್ನು ಅನುಭವಿಸಿದ ವಿಕ್ರಮ್ ಶೆಟ್ಟಿ ಜೋರಾಗಿ ನಕ್ಕು ಬಿಟ್ಟನು. ನಾನು ಕೂಡ ಕಡಿಮೆ ಕಾತರನಲ್ಲ ಆರತಿ. ನಿನ್ನ ಬಳಿ ಬರಲು ಇನ್ನು ಕೆಲವೇ ಗಂಟೆಗಳು ಮಾತ್ರ. ನಂತರ ನೀನು ನನ್ನ ತೋಳುಗಳಲ್ಲಿ ಇರುತ್ತೀಯೇ. ಇವತ್ತು ನಿನ್ನ ಎಲ್ಲ ನೋವುಗಳು, ಅಸಮಾಧಾನಗಳನ್ನು ದೂರ ಮಾಡುತ್ತೇನೆ. ನನ್ನ ಪ್ರೀತಿಯ ಮಳೆಯಲ್ಲೇ ನಿನ್ನನ್ನು ತೆಗೆದು ಬಿಡುತ್ತೇನೆ ಎಂದು ಹೇಳುತ್ತಾ ಹೇಳುತ್ತಾ ವಿಕ್ರಮ್ ಶೆಟ್ಟಿಯ ಧ್ವನಿ ಮದನೀಯವಾಗಿ ಬದಲಾಗಿತ್ತು. ಅದನ್ನು ಕೇಳಿ ಆರತಿಯ ಹೃದಯ ವೇಗವಾಗಿ ಬಡಿಯತೊಡಗಿತು. ಲಜ್ಜೆಯಿಂದ ಅವಳು ಕರೆ ಕಡಿತಗೊಳಿಸಿದಳು. ವಿಕ್ರಮ್ ಶೆಟ್ಟಿಯ ತುಟಿಗಳಲ್ಲಿ ನಗು ಅರಳಿತು. ಆರತಿಯ ಮಾತು ಅವನ ಮನಸ್ಸನ್ನು ತುಂಬ ಸಂತೋಷಪಡಿಸಿತು. ಈ 3 ತಿಂಗಳಲ್ಲಿ ಅವನು ಪ್ರತಿಕ್ಷಣವೂ ಈ ದೂರುಗಳನ್ನು ಹೇಗೆ ಮುರಿಯುವುದು ಎಂಬುದನ್ನೇ ಯೋಚಿಸುತ್ತಿದ್ದ. ಆದರೆ ಮನೆ ತಲುಪುವ ಮೊದಲು ಗುಲಾಬಿ ಮತ್ತು ತಾಜಾ ಮೋಗರ ಹೂಗಳು ಹಾಗೂ ಬಿಳಿ ಹೂಗಳ ಗುಚ್ಛವನ್ನು ಖರೀದಿಸಲು ಅವನು ಮರೆಯಲಿಲ್ಲ. ಆರತಿಯ ಸಂತೋಷವನ್ನು ಕಲ್ಪಿಸಿಕೊಂಡು ಒಳಗೊಳಗೆ ಅವನು ತಾನು ಖುಷಿಪಟ್ಟನು. ಆದರೆ ಮನೆಗೆ ತಲುಪಿದಾಗ ಆರತಿಯ ನಗುಮುಖ ಅವನಿಗೆ ಕಾಣಿಸಿಕೊಳ್ಳುವ ಬದಲು ಅವನ ತಾಯಿಯ ಕಿರುಚುವ ಧ್ವನಿಯೇ ಅವನನ್ನು ಸ್ವಾಗತಿಸಿತು. ಆತಂಕಗೊಂಡ ವಿಕ್ರಮ್ ಶೆಟ್ಟಿ ಮುಂದೆ ಹೂಡಿದನು. ತಾಯಿಯ ಆ ಕೂಗು ಸುರಭಿಯ ಕೊಠಡಿಯ ದಿಕ್ಕಿನಿಂದ ಬರುತ್ತಿತ್ತು. ಅವಳ ಮುಖದಲ್ಲಿ ಅವಿಶ್ವಾಸ ಮತ್ತು ದುಃಖದ ಆಳವಾದ ಛಾಯೆಗಳು ಸ್ಪಷ್ಟವಾಗಿದ್ದವು. ಕಣ್ಣೀರಿನ ಧಾರೆಗಳು ನಿರಂತರವಾಗಿ ಹರಿಯುತ್ತಿದ್ದವು. ತನ್ನ ದುಃಖವನ್ನು ತಡೆಹಿಡಿಯಲು ಯತ್ನಿಸುತ್ತಿರುವಂತೆ ವಿಕ್ರಮ್ ಶೆಟ್ಟಿ ಮುಂದೆ ಹೋಗಿ ನೋಡಿದಾಗ ಸುರಭಿ ಉಲ್ಟಾಗಿ ನೆಲದ ಮೇಲೆ ಬಿದ್ದಿದ್ದಳು ಮತ್ತು ನಿಧಾನವಾಗಿ ಕಂಪಿಸುತ್ತಿದ್ದಳು. ಅವಳ ಬಾಯಿಯಿಂದ ನುರಿತಂತೆ ನೊರೆ ಬರುತ್ತಿತ್ತು. ತನ್ನ ತಂಗಿಯ ಸ್ಥಿತಿಯನ್ನು ನೋಡಿ ವಿಕ್ರಮ್ ಶೆಟ್ಟಿ ಅತೀವ ಆತುರದಿಂದ ಅವಳ ಬಳಿಗೆ ಧಾವಿಸಿ ಬಾಗಿಕೊಂಡು ಅವಳನ್ನು ಕರೆಯತೊಡಗಿದನು. ಸುರಭಿ, ಏನಾಯಿತು? ಕಣ್ಣು ತೆರೆ. ಪ್ಲೀಸ್, ನನ್ನ ಕಡೆ ನೋಡು. ಏಳು ಸುರಭಿ. ತೀವ್ರ ನೋವಿನಿಂದ ಕಲುಷಿತವಾಗಿದ್ದ ಸುರಭಿ ಒಂದು ಬಲವಾದ ಜಟಕೆಯನ್ನು ಅನುಭವಿಸಿ ಅಚಾನಕ್ ನಿಶಬ್ದಳಾದಳು. ತಕ್ಷಣ ಇದನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ. ನನ್ನ ಮಗುಗೆ ಏನಾಯಿತು ಎಂದು ಭಾವನಾ ಅವರು ಬಾಯಿಗೆ ಕೈ ಇಟ್ಟುಕೊಂಡು ಅತ್ತಾಡಿದರು. ವಿಕ್ರಮ್ ಶೆಟ್ಟಿ ಸುರಭಿಯನ್ನು ಕದಡಿ ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಾಗ ಅವಳ ಕುತ್ತಿಗೆಗೆ ಒಂದು ಕಡೆಗೆ ವಾಲಿಸಿಕೊಂಡಿತು. ದೇಹ ತಣ್ಣಗಾಗತೊಡಗಿತು. ಆತಂಕದಿಂದ ಅವನು ಅವಳ ಮೂಗಿನ ಬಳಿ ಬೆರಳುಗಳನ್ನು ಇಟ್ಟು ಉಸಿರಾಟವನ್ನು ಅನುಭವಿಸಲು ಪ್ರಯತ್ನಿಸಿದನು. ನಂತರ ನಾಡಿಯನ್ನು ಹಿಡಿದ ಕ್ಷಣದಲ್ಲಿ ಅವನೊಳಗೆ ಸಂಪೂರ್ಣ ಶೂನ್ಯತೆ ಆವರಿಸಿತು. ಸುರಭಿಯ ಉಸಿರು ನಿಂತಿತ್ತು. ತನ್ನ ತಂಗಿ ಅಕಸ್ಮಾತ್ತಾಗಿ ಸಾವನ್ನಪ್ಪಿದ್ದಾಳೆ ಎಂಬ ಸತ್ಯವನ್ನು ವಿಕ್ರಮ್ ಶೆಟ್ಟಿ ಇನ್ನೂ ನಂಬಲಾಗದೆ ನಿಂತಿದ್ದ. ಅಮ್ಮ, ಆಸ್ಪತ್ರೆಗೆ ಹೋಗುವ ಅಗತ್ಯವೇ ಇಲ್ಲ. ಸುರಭಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಎಂದು ಅವನು ನಡುಗಿದ ಧ್ವನಿಯಲ್ಲಿ ಹೇಳಿದನು. ಇದು ಹೇಗೆ ಸಾಧ್ಯ? ನಾನು ಅವಳನ್ನು ಸಂಪೂರ್ಣವಾಗಿ ಚೆನ್ನಾಗಿ ಬಿಟ್ಟು ಹೋಗಿದ್ದೆ ಎಂದು ಅವನು ಮುರಿದು ಬಿದ್ದಂತಾಯಿತು. ಆ ಕ್ಷಣದಲ್ಲಿ ವಿಕ್ರಮ್ ಶೆಟ್ಟಿಗೆ ತಲೆ ಸುತ್ತಿದಂತೆ ಆಯಿತು. ಕಣ್ಣೀರಿನಿಂದ ತುಂಬಿದ ಕಣ್ಣುಗಳೊಂದಿಗೆ ಅವನು ತಾಯಿಯ ಕಡೆ ನೋಡಿದ. ಅವನ ಮುಖದ ನಿರಾಶೆ ಮತ್ತು ಇಲ್ಲ ಎಂದು ತಲೆ ಕದಲಿಸಿದ ದೃಶ್ಯವನ್ನು ಕಂಡು ಭಾವನವರು ಕಣ್ಣುಗಳು ಅಚ್ಚರಿಯಿಂದ ಸ್ಥಿರವಾಗಿ ತೆರೆದೇ ಉಳಿದವು. ಇಲ್ಲ ವಿಕ್ರಮ್, ಇದು ಸಾಧ್ಯವೇ ಇಲ್ಲ. ನನ್ನ ಮಗಳು ನಮ್ಮನ್ನು ಬಿಟ್ಟು ಹೋಗಿದೆ ಎಂದರೆ ನನಗೆ ನಂಬಿಕೆ ಆಗುತ್ತಿಲ್ಲ. ನನ್ನ ಮಗಳು ಏನು ತಪ್ಪು ಮಾಡಿದಳು? ಆ ಕ್ರೂರನು ನನ್ನ ಸುರಭಿಯನ್ನು, ನನ್ನ ನಿರಪರಾಧ ಮಗಳನ್ನು ಕೊಂದಿದ್ದಾನೆ ಎಂದು ಯಾಕೆ ಜೋರಾಗಿ ಕಿರುಚುತ್ತಾ ಅತ್ತಾಡಿದರು. ತಾಯಿಯ ಮಾತುಗಳನ್ನು ಕೇಳಿ ವಿಕ್ರಮ್ ಶೆಟ್ಟಿ ಬೆಚ್ಚಿಬಿದ್ದು ಅವರತ್ತ ನೋಡಿದ. ಯಾರು ಕೊಂದಿದ್ದಾರೆ ಅಮ್ಮ? ನೀವು ಏನು ಹೇಳುತ್ತಿದ್ದೀರಿ? ನನ್ನ ತಂಗಿಯ ಸಾವಿನ ಹಿಂದೆ ಯಾರು ಇದ್ದಾರೆ ಎಂದು ಅವನ ಕಣ್ಣುಗಳಲ್ಲಿ ಕೋಪ ಉಕ್ಕಿ ಬರುತ್ತಿತ್ತು. ನಿನ್ನ ಹೆಂಡತಿಯೇ ನನ್ನ ಮಗಳನ್ನು ಕೊಂದಿದ್ದಾಳೆ. ಅವಳು ಏನು ತಪ್ಪು ಮಾಡಿದಳು? ನಿನ್ನ ಹೆಂಡತಿಗೆ ಸದಾ ನಗುನಗುತ್ತಾ ಇದ್ದ ನನ್ನ ಹೂವಿನಂಥ ಮಗು ಅವಳಿಗೆ ಅಷ್ಟು ಕೆಟ್ಟದಾಗಿ ಕಂಡಿತ್ತ? ಅವಳ ಪ್ರಾಣವನ್ನೇ ತೆಗೆದಳು. ಇಂಥದ್ದು ಶತ್ರುವಿನ ಜೊತೆಗೂ ಯಾರೂ ಮಾಡುವುದಿಲ್ಲ. ನಿನ್ನ ಹೆಂಡತಿ ಈ ನಿರಪರಾಧಳ ಜೊತೆ ಮಾಡಿದಂತೆ ಎಂದು ಭಾವನಾ ಅವರು ಅತ್ತುಕೊಂಡೇ ಹೇಳಿದರು. ಅಮ್ಮ, ನೀವು ಹೇಗೆ ಹೇಳಬಹುದು? ನಿಮಗೆ ಆರತಿ ಇಷ್ಟವಿಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಅವಳು ನನ್ನ ತಂಗಿಯ ಜೀವ ತೆಗೆದುಕೊಳ್ಳುವಷ್ಟು ಕ್ರೂರಳಾಗಿರಲಾರಳು. ನಿಮಗೆ ತಪ್ಪು ಅರ್ಥವಾಗಿರಬೇಕು ಎಂದು ವಿಕ್ರಮ್ ಶೆಟ್ಟಿ ದುರ್ಬಲವಾದ ವಾದವನ್ನಿಟ್ಟನು. ಅದಕ್ಕೆ ಭಾವನಾ ಅವರು ಕಣ್ಣೀರಿನ ಮಧ್ಯೆಯೇ ಕಠಿಣವಾಗಿ, ನಿನ್ನ ಯೌವನದ ತಂಗಿ ನಿನ್ನ ಮುಂದೆಯೇ ಶವವಾಗಿ ಬಿದ್ದಿದ್ದಾಳೆ ಎಂದು ಹೇಳಿದರು. ಮತ್ತು ನೀನು ನಿನ್ನ ಹೆಂಡತಿಯ ಪರವಾಗಿಯೇ ನಿಲ್ಲುತ್ತಿದ್ದೀಯಾ? ನಿನಗೆ ನಾನು ಸುಳ್ಳು ಹೇಳುತ್ತಿದ್ದೇನೆ ಅಂತ ಅನಿಸುತ್ತಿದೆಯಾ? ನೋಡು,
ನಿನ್ನ ತಂಗಿಯ ಸ್ಥಿತಿಯನ್ನು ಅವಳ ಬಾಯಿಯಿಂದ ನೊರೆ ಬರುತ್ತಿದೆ. ಅವಳ ದೇಹ ನೀಲಿಯಾಗುತ್ತಾ ಹೋಗುತ್ತಿದೆ. ಇವೆಲ್ಲ ನೋಡಿದ ಮೇಲೂ ನೀನು ನನ್ನನ್ನೇ ತಪ್ಪು ಅಂತ ಹೇಳುತ್ತೀಯ. ಈ ಮನೆಯಲ್ಲಿ ಬೇರೆ ಇನ್ನಾರು ಇದ್ದಾರೆ ಹೇಳು. ನೀನು ಏನು ಹೇಳಲು ಬಯಸುತ್ತಿದ್ದೀಯಾ? ನಾನೇ ನನ್ನ ಹೂವಿನಂಥ ಮಗಳನ್ನು ಕೊಂದೇನಾ? ನಾನು ತಾಯಿ, ನಾನು ಹೇಗೆ ಮಾಡಬಹುದು ಎಂದು ಭಾವನಾ ಅವರು ತನ್ನ ಮಾತಿನ ಮೇಲೆ ದೃಢವಾಗಿ ನಿಂತು ವಿಕ್ರಮ್ ಶೆಟ್ಟಿಗೆ ನಂಬಿಸಲು ಸಂಪೂರ್ಣ ಪ್ರಯತ್ನ ಮಾಡುತ್ತಿದ್ದರು. ವಿಕ್ರಮ್ ಶೆಟ್ಟಿ ಗಂಭೀರವಾಗಿ, ಯಾರು ಇದನ್ನು ಮಾಡಿದರು? ನಾನು ಅವರನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ಆದರೆ ಅದಕ್ಕೂ ಮುಂಚೆ ನಮಗೆ ಕೆಲವು ಅತ್ಯವಶ್ಯಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅವಳ ಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ನಾವು ತಡ ಮಾಡಿದರೆ ನನ್ನ ತಂಗಿಯ ಬಗ್ಗೆ ಜನರು ನಾನಾ ಮಾತುಗಳನ್ನು ಆಡುತ್ತಾರೆ. ಅದನ್ನು ನಾನು ಯಾವತ್ತೂ ಸಹಿಸಲಾರೆ. ಈಗಾಗಲೇ ಎಷ್ಟೋ ನೋವುಗಳನ್ನು ಸಹಿಸಿಕೊಂಡು ನನ್ನ ತಂಗಿ ಪ್ರಾಣ ಬಿಟ್ಟಿದ್ದಾಳೆ. ಇನ್ನು ಅವಳು ಈ ಲೋಕ ತೊರೆದ ಮೇಲೆ ಜನರು ಅವಳ ಹಿಂದೆ ಕೆಟ್ಟ ಮಾತುಗಳನ್ನು ಹೇಳಿಕೊಳ್ಳುವ ಅವಕಾಶವನ್ನು ನಾನು ಈ ಜಗತ್ತಿಗೆ ಕೊಡಲಾರೆ ಎಂದು ಕಠಿಣ ಧ್ವನಿಯಲ್ಲಿ ಹೇಳಿದನು. ಅಷ್ಟರಲ್ಲೇ ಅವನು ತ್ವರಿತವಾಗಿ ಸುರಭಿಯನ್ನು ಎತ್ತಿಕೊಂಡು ಕೊಠಡಿಯಿಂದ ಹೊರತಂದನು. ಕ್ಷಣಾರ್ಧದಲ್ಲೇ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಸುರಭಿಯ ಸಾವು ಎಲ್ಲರನ್ನೂ ಆಘಾತಗೊಳಿಸಿ ನಡುಗಿಸಿ ಬಿಟ್ಟಂತಿತ್ತು. ಕಿರುಚಾಟ ಮತ್ತು ಅಳುವಿನ ಶಬ್ದಗಳು ನಿಧಾನವಾಗಿ ಗಲ್ಲಿಯಲ್ಲಿ ಸಂಬಂಧಿಕರನ್ನು ಮನೆಗೆ ಸೆಳೆಯತೊಡಗಿದವು. ಎಲ್ಲರೂ ಸೇರಿಕೊಂಡಾಗ ಸುರಭಿಯ ತಾಯಿ ಭಾವನಾ ಅವರು ದುಃಖದಿಂದ ಸಂಪೂರ್ಣ ಕುಸಿದು ಹೋಗಿ ಸುರಭಿ ಸುರಭಿ ಎಂದು ಕರೆಯುತ್ತಾ ಅತ್ತಾಡುತ್ತಿದ್ದಳು. ಅಕಾಲಿಕ ಸಾವಿನ ಮುಂದೆ ಪ್ರತಿಯೊಬ್ಬರ ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಎಲ್ಲರೂ ಇದನ್ನು ದೇವರ ಇಚ್ಛೆ, ಅವಳ ವಿಧಿಯೇ ಹೀಗೆ ಎಂದುಕೊಂಡರು. ವಿಕ್ರಮ್ ಶೆಟ್ಟಿಗೆ ಯಾರೊಂದಿಗೂ ಮಾತನಾಡಬೇಕೆನಿಸಲಿಲ್ಲ. ಆದರೆ ಜನರು ಜಮಾಯಿಸಿದಂತೆ ಭಾವನಾ ಅವರು ಎಲ್ಲರ ಎದುರಲ್ಲೇ ಎದೆ ಬಡಿದುಕೊಂಡು ಜೋರಾಗಿ ಅಳಲಾರಂಭಿಸಿದಳು. ನನ್ನ ಹೂವಿನಂತ ಮಗಳನ್ನು ಅವಳದೇ ಸ್ವಂತವಾದ ಅತ್ತಿಗೆ ಕೊಂದಿದ್ದಾಳೆ. ಇಲ್ಲೊಬ್ಬ ಅಣ್ಣ ಇದ್ದಾನೆ. ತನ್ನ ಹೆಂಡತಿಯನ್ನು ಪ್ರಶ್ನಿಸುವ ಬದಲು ಮೌನವಾಗಿ ನಿಂತು ಏನೋ ಕಾಯುತ್ತಿರುವಂತೆ. ತನ್ನ ಯೌವನದ ತಂಗಿಯ ಸಾವು ಅವನಿಗೆ ಇನ್ನೂ ಅರಿವಾಗಿಲ್ಲ. ಇನ್ನು ಹೆಂಡತಿಯ ಗುಣಗಳನ್ನೇ ಹಾಡುತ್ತಿದ್ದಾನೆ. ಸುರಭಿ ಯಾವ ಪಾಪದ ಶಿಕ್ಷೆಯನ್ನು ಅನುಭವಿಸಿದಳೋ ಗೊತ್ತಿಲ್ಲ. ನಾನು ಯಾರ ಬಳಿ ನ್ಯಾಯ ಕೇಳಲಿ? ಓ ದೇವರೇ, ನೀನೇ ನನ್ನ ಮಗಳ ಸಾವಿಗೆ ಪ್ರತೀಕಾರ ತೆಗೆದುಕೋ. ಅವಳ ಅಣ್ಣ ಹೃದಯಹೀನನಾಗಿ ಬಿಟ್ಟಿದ್ದಾನೆ. ಜನರು ಹೇಳೋದು ಸತ್ಯ. ಹೆಂಡತಿಯ ಮುಂದೆ ಗಂಡನಿಗೆ ಏನೂ ಕಾಣುವುದಿಲ್ಲ ಎಂದು ಭಾವನಾ ಅವರು ಉದ್ದೇಶಪೂರ್ವಕವಾಗಿ ಅತ್ತಾಡುತ್ತಾ ಹೇಳುತ್ತಿದ್ದರು. ಆ ಆಳದಲ್ಲಿ ಅವಳು ಕೇವಲ ಸುರಭಿಯ ಸಾವಿಗೆ ಕಾರಣವನ್ನೇ ಹೇಳುತ್ತಿರಲಿಲ್ಲ. ತನ್ನ ಮಗ ವಿಕ್ರಮ್ ಶೆಟ್ಟಿಯ ಸ್ವಾರ್ಥವನ್ನು ಜನರ ಮುಂದೆ ಬಯಲಿಗೆಳೆದುಕೊಳ್ಳುತ್ತಿದ್ದಳು. ಆಕೆ ಕೇಳಿಕೊಂಡ ಪ್ರಾರ್ಥನೆ ಎಷ್ಟು ವೇಗವಾಗಿ ಸ್ವೀಕರಿಸಲ್ಪಡುತ್ತಿದೆ ಎಂಬುದು ಭಾವನಾ ಅವರಿಗೆ ತಿಳಿದಿರಲಿಲ್ಲ. ಶೀಘ್ರದಲ್ಲೇ ಸುರಭಿಯ ಸಾವಿಗೆ ನ್ಯಾಯ ಸಿಗಲಿರುವುದಿತ್ತು. ಅಲ್ಲಿ ಸೇರಿದ್ದ ಮಹಿಳೆಯರು ತಮ್ಮ ತಮ್ಮ ಕಲ್ಪನೆಯಂತೆ ಕತೆಗಳನ್ನು ಹಣೆಯಲು ಆರಂಭಿಸಿದರು. ಕೆಲವರು ಮುಖ ನೋಡಿದರೆ ಎಷ್ಟು ನಿರಪರಾಧಿಯಾಗಿ ಕಾಣುವ ಆ ಅತ್ತಿಗೆ ಇಷ್ಟು ಕ್ರೂರಳಾಗಿ ಗಂಡನ ಏಕೈಕ ತಂಗಿಯನ್ನೇ ಕೊಂದು ಬಿಟ್ಟಳಂತೆ ಎಂದು ಮಾತನಾಡುತ್ತಿದ್ದರು. ಇನ್ನು ಕೆಲವರು, ಇದರಲ್ಲಿ ಏನೋ ಗೊಂದಲ ಇದೆ. ನನಗೆ ತೋರುತ್ತದೆ ಸುರಭಿಯೇ ಆತ್ಮಹತ್ಯೆ ಮಾಡಿಕೊಂಡಿರಬಹುದು. ಬಹುಶಃ ಅವಳನ್ನು ಅತ್ತಿಗೆ ಕೊಂದಿರಲಿಲ್ಲ. ಅವಳೇ ಮಾಡಿಕೊಂಡಿರಲಿಲ್ಲವಾದರೂ ಅವಳ ಸಮಯವೇ ಮುಗಿದಿರಬಹುದು ಎಂದು ಹೇಳುತ್ತಿದ್ದರು. ಒಬ್ಬ ವಿವೇಕವಂತ ಮಹಿಳೆ ಅಲ್ಲಿದ್ದವರ ಬಾಯಿ ಬಿಡುವ ಮಾತುಗಳಿಗೆ ತಡೆ ಹಾಕಲು ಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ. ಎಷ್ಟೆಷ್ಟು ಬಾಯಿಗಳು ಅಷ್ಟೆಷ್ಟು ಮಾತುಗಳು, ಕತೆಗಳು ಒಂದರ ಮೇಲೊಂದು ಹುಟ್ಟುತ್ತಾ ಮತ್ತೆ ಬದಲಾಗುತ್ತಾ ಸಾಗುತ್ತಿದ್ದವು. ಈ ಎಲ್ಲ ಮಾತುಗಳನ್ನು ಕೇಳಿ ತಂಗಿಯ ಸಾವಿನ ಆಘಾತದಿಂದ ವಿಕ್ರಮ್ ಶೆಟ್ಟಿ ಒಳಗೊಳಗೆ ಕುಸಿಯುತ್ತಿದ್ದರು. ಹೊರಗೆ ತನ್ನನ್ನು ತಾನೇ ಗಟ್ಟಿಯಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಏನೋ ನಿರ್ಧಾರ ಮಾಡಿಕೊಂಡಂತೆ ಅವನು ತನ್ನ ಕೊಠಡಿಯತ್ತ ನಡೆದನು. ಮನೆಗೆ ಬರುತ್ತಾಗ ವಿಕ್ರಮ್ ಶೆಟ್ಟಿ ಎಂದು ಊಹಿಸಿರಲಿಲ್ಲ ಮನೆಯೊಳಗೆ ಅವನಿಗಾಗಿ ಇಂತಹ ಕಯಾಮತ್ತೆ ಕಾಯುತ್ತಿದೆ ಎಂದು. ಕೊಠಡಿಯ ಬಾಗಿಲು ತೆರೆದು ಒಳಗೆ ಪ್ರವೇಶಿಸಿದಾಗ ಒಂದು ಮೂಲೆಯಲ್ಲಿ ನೆಲದ ಮೇಲೆ ಕುಳಿತಿದ್ದ ಆರತಿ ಭಯದಿಂದ ನಡುಗುತ್ತಾ ನಿರಂತರವಾಗಿ ತಲೆ ಇಲ್ಲ ಇಲ್ಲ ಎಂದು ಅಲೆಯುತ್ತಿದ್ದಳು. ಇದೆಲ್ಲ ಏನಾಯಿತು? ಇದು ಎಲ್ಲವೂ ಹೀಗೆ ಸಂಭವಿಸಿತು ಎಂದು ಆರತಿ ಅದೇ ಮಾತುಗಳನ್ನು ಮತ್ತೆ ಮತ್ತೆ ಉಚ್ಚರಿಸುತ್ತಿದ್ದಳು. ಆರತಿ, ಸ್ವಲ್ಪ ಪ್ರಜ್ಞೆಯಲ್ಲಿ ಬಾ. ನೀನು ಮನೆಯಲ್ಲೇ ಇದ್ದೀಯಲ್ಲ, ಹಾಗಾದರೆ ಸುರಭಿಯ ಜೊತೆ ಇದು ಎಲ್ಲವೂ ಹೇಗೆ ಆಯಿತು ಎಂದು ನನಗೆ ಹೇಳು. ಈ ವಿಷಯದಲ್ಲಿ ನಿನಗೆ ಏನಾದರೂ ಗೊತ್ತಿದೆಯಾ? ದಯವಿಟ್ಟು ಹೇಳು. ಇಲ್ಲವಾದರೆ ನಾನು ಹುಚ್ಚನಾಗಿ ಬಿಡುತ್ತೇನೆ ಎಂದು ವಿಕ್ರಮ್ ಶೆಟ್ಟಿ ಆರತಿಯ ಬಳಿ ಹೋಗಿ ಬೇಡಿಕೊಳ್ಳುವ ಧ್ವನಿಯಲ್ಲಿ ಕೇಳಿದನು. ಅದಕ್ಕೆ ಆರತಿ ಭಯದಿಂದ ನಡುಗುತ್ತಾ, ನನಗೆ ಏನೂ ಗೊತ್ತಿಲ್ಲ. ಇದು ಹೇಗೆ ಆಯಿತು ಎನ್ನುವುದು ನನಗೆ ತಿಳಿದಿಲ್ಲ. ನಾನು ಏನೂ ತಿಳಿದಿಲ್ಲ, ನಿಜವಾಗಿಯೇ ಹೇಳುತ್ತಿದ್ದೇನೆ ಎಂದಳು. ಆ ಕ್ಷಣದಲ್ಲಿ ಆರತಿ ಸಂಪೂರ್ಣವಾಗಿ ತನ್ನ ಸ್ಥಿತಿಯಲ್ಲಿ ಇಲ್ಲದಂತೆ ಕಾಣುತ್ತಿದ್ದು ತುಂಬಾ ಭಯಭೀತಳಾಗಿದ್ದಳು. ಅಷ್ಟರಲ್ಲೇ ಬಾಗಿಲು ಒಮ್ಮೆಲೆ ಬಡಿದು ತೆರೆಯಲ್ಪಟ್ಟು ಭಾವನಾ ಅವರು ಒಳಗೆ ಬಂದರು. ಕೇಳು ಕೇಳು, ನಿನ್ನ ಹೆಂಡತಿಯನ್ನೇ. ಇವಳು ಈ ಧೈರ್ಯವನ್ನು ಹೇಗೆ ಮಾಡಿಕೊಂಡಳು?
ನನ್ನ ಮಗಳಿಗೆ ಏನು ತಪ್ಪಿತ್ತು? ಈ ಮನೆಯಲ್ಲಿ ಅವಳಿಗೆ ಯಾವುದೇ ಹಕ್ಕೇ ಇರಲಿಲ್ಲವೇ? ಅವಳನ್ನು ಕೊಂದು ಬಿಡಲು ನನ್ನ ಹೂವಿನಂಥ ಮಗಳಿಂದ ಇವಳಿಗೆ ಇಷ್ಟೂ ತೊಂದರೆ ಇದ್ದರೆ ನನಗೇ ಹೇಳಬಹುದಿತ್ತಲ್ಲ. ನಾನು ಅವಳನ್ನು ತೆಗೆದುಕೊಂಡು ಬೇರೆಡೆ ಹೋಗಿಬಿಡುತ್ತಿದ್ದೆ. ಕನಿಷ್ಠ ನನ್ನ ಮಗು ಜೀವಂತವಾಗಿರುತ್ತಿದ್ದಳು ಎಂದು ಭಾವನ ಅವರು ನಿರಂತರವಾಗಿ ಆರೋಪಿಸುತ್ತಲೇ ಇದ್ದರು. ಅವರ ಒತ್ತಾಯಕ್ಕೆ ತತ್ತರಿಸಿದ ಆರತಿ ಕಠಿಣವಾಗಿ ತಲೆ ಅಲ್ಲಾಡಿಸಿ ಇಲ್ಲ ಎಂದು ಸೂಚಿಸುತ್ತಾ ಭಾರಿಯಾಗಿ ಹತ್ತು ಬಿಟ್ಟಳು. ಅದನ್ನು ನೋಡಿ ವಿಕ್ರಮ್ ಶೆಟ್ಟಿ ಮಧ್ಯೆ ಪ್ರವೇಶಿಸಿ, ಅಮ್ಮ, ನೀವು ಇಂಥ ಮಾತುಗಳನ್ನು ಹೇಗೆ ಹೇಳುತ್ತಿದ್ದೀರಾ? ಈಗ ಇವುಗಳ ಸಮಯವಲ್ಲ. ಈ ಎಲ್ಲ ವಿಚಾರಗಳನ್ನು ನಾನು ನಂತರ ಸ್ವತಃ ಪರಿಶೀಲಿಸುತ್ತೇನೆ. ಈಗ ನಾನು ಇಂಥ ಮಾತುಗಳನ್ನು ಮಾಡಬಾರದು. ಮನೆಯಲ್ಲಿ ಈಗಾಗಲೇ ಜನರು ಸೇರಿದ್ದಾರೆ ಎಂದು ಹೇಳಿದನು. ವಿಕ್ರಮ್ ಶೆಟ್ಟಿ ಆ ಕ್ಷಣದಲ್ಲಿ ಸಹಿಸಲಾಗದಷ್ಟು ಕಠಿಣವಾದ ಒಂದು ದ್ವಂದ್ವದ ಮಧ್ಯೆ ಸಿಲುಕಿಕೊಂಡಿದ್ದ. ಸ್ವಲ್ಪ ಹೊತ್ತಿನಲ್ಲೇ ಸುರಭಿಯ ಅಂತ್ಯಕ್ರಿಯೆಯ ಪ್ರಕ್ರಿಯೆ ಆರಂಭವಾಯಿತು. ವಿಕ್ರಮ್ ಶೆಟ್ಟಿಗೆ ಕ್ಷಣ ಕ್ಷಣಕ್ಕೂ ತನ್ನ ತಂಗಿಯ ನಿರಪರಾಧಿ ಚಲನೆಗಳು ನೆನಪಾಗುತ್ತಲೇ ಇದ್ದವು. ತನ್ನಿಗಿಂತ 5 ವರ್ಷ ಹಿರಿಯನಾದ ಅಣ್ಣನಿಂದ ಹಠಪಟ್ಟು ಲಾಡ್ ಮಾಡಿಸಿಕೊಳ್ಳುತ್ತಿದ್ದಳು. ನಗುತ್ತಗುತ್ತಾ ಮನೆಯೆಲ್ಲ ಬೆಳಕು ಹರಡುತ್ತಿದ್ದಳು. ಅಣ್ಣ, ನೀವು ಯೂನಿಫಾರ್ಮ್ನಲ್ಲಿ ಮನೆಗೆ ಬರಬೇಕು. ಆ ರೂಪದಲ್ಲಿ ನಿಮ್ಮನ್ನು ನೋಡೋದು ನನಗೆ ತುಂಬಾ ಇಷ್ಟ ಎಂದು ಅವಳು ಸದಾ ಹೇಳುತ್ತಿದ್ದಳು. ವಿಕ್ರಮ್ ಶೆಟ್ಟಿ ಸೇನೆಗೆ ಸೇರಿದ ಮೇಲೂ ಅವಳು ಅದೇ ಹಠ ಹಿಡಿದುಕೊಂಡಿದ್ದಳು. ಅವನು ಕೇವಲ ನಗುತ್ತಲೇ ಬಿಡುತ್ತಿದ್ದ. ಆದರೆ ಈ ಬಾರಿ ಅವನು ತನ್ನ ತಂಗಿಯನ್ನು ಕಂಡ ಸ್ಥಿತಿ ಅವನನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟಿತ್ತು. ತನ್ನ ತಂಗಿಯೊಂದಿಗೆ ಈ ಕ್ರೌರ್ಯ ಯಾರು ಮಾಡಿದರು? ಆರತಿ ಇದನ್ನೆಲ್ಲ ಮಾಡಿರಬಹುದಾ ಎಂಬ ಪ್ರಶ್ನೆಗಳು ಅವನ ಮನಸ್ಸನ್ನು ಕಾಡಿದವು. ಅವನ ಕಣ್ಣ ಮುಂದೆ ಆರತಿಯ ನಿರಪರಾಧ ಮುಖ ಮತ್ತು ಭಯದಿಂದ ನಡುಗಿದ ದೇಹ ತೇಲಿ ಬಂದಾಗ ಅವನು ತನ್ನ ಯೋಚನೆಯನ್ನು ತಳ್ಳಿ ಹಾಕಿದ. ಇಲ್ಲ, ಅವಳು ಹಾಗೆ ಮಾಡಲಾರಳು. ಅವಳು ತುಂಬಾ ಮೃದು ಹೃದಯ, ನಿರಪರಾಧ ಹುಡುಗಿ. ಇಷ್ಟು ದೊಡ್ಡ ಅಪರಾಧವನ್ನು ಅವಳು ಹೇಗೆ ಮಾಡಬಹುದು? ಹಾಗಾದರೆ ಯಾರು? ಅಮ್ಮ ಏಕೆ ಅವಳನ್ನೇ ಗುರಿಯಾಗಿಸುತ್ತಿದ್ದಾರೆ? ಇಂತಹ ಗೊಂದಲಗಳ ನಡುವೆ ಸಿಲುಕಿದ ವಿಕ್ರಮ್ ಶೆಟ್ಟಿ ದೇವರನ್ನು ಬೇಡಿಕೊಂಡನು. ನಿಜವಾದ ಅಪರಾಧಿ ಯಾರು ಎಂಬುದು ಬೇಗನೆ ಹೊರಬರಲಿ, ಅವನಿಗೆ ತಕ್ಕ ಶಿಕ್ಷೆ ಸಿಗಲಿ ಎಂದು. ನಿನ್ನ ಎದೆಯಲ್ಲಿ ಹೊತ್ತಿರುವ ಈ ಬೆಂಕಿಗೆ ಸ್ವಲ್ಪವಾದರೂ ತಣ್ಣನೆ ಸಿಗಬೇಕು ಅಂದರೆ ನಾನು ಎಷ್ಟು ಬಾರಿ ನಿನಗೆ ಹೇಳಿದ್ದೇನೆ ನಿನ್ನ ಹೆಂಡತಿಯನ್ನು ಕೇಳು ಅಂತ. ಆದರೆ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇರಲಿಲ್ಲ. ಹಾಗಾದರೆ ಈಗ ನೀನೇ ನಿನ್ನ ಹೆಂಡತಿಯನ್ನು ಕೇಳು. ಅವಳೇ ನಿನಗೆ ಸತ್ಯವಾಗಿ ಹೇಳಲಿ. ನಾನು ಸುಳ್ಳು ಹೇಳುತ್ತಿದ್ದೇನಾ ಅಥವಾ ನಿಜವಾಗಿಯೂ ಅವಳೇ ನನ್ನ ಸುರಭಿಯ ಜೀವ ತೆಗೆದುಕೊಂಡಳ ಎಂದು ಭಾವನ ಅವರು ಕಣ್ಣೀರಿನಿಂದ ಹೇಳುತ್ತಿದ್ದರು. ದುಃಖ ಮತ್ತು ಕೋಪದಿಂದ ಕಲುಷಿತನಾಗಿ ಮನೆಗೆ ಪ್ರವೇಶಿಸಿದ ವಿಕ್ರಮ್ ಶೆಟ್ಟಿಯ ಮುಂದೆ ಆಕೆ ಮತ್ತೆ ನಿಂತಳು. ತಾಯಿಯ ಮಾತಿಗೆ ಅವನು ತಲೆ ಎತ್ತಿ ನೋಡಿದಾಗ ಹಾಲ್ನ ಒಂದು ಮೂಲೆಯಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ಆರತಿ ಕ್ಷಣಕಾಲ ತಲೆ ಎತ್ತಿ ಅವನ ಪ್ರಶ್ನಾರ್ಥಕ ದೃಷ್ಟಿಯನ್ನು ಎದುರಿಸಿದಳು. ಆ ದೃಷ್ಟಿಯನ್ನು ಸಹಿಸಲಾರದೆ ಅತ್ತಾಡುತ್ತಲೇ ಅವಳು ತನ್ನ ತಪ್ಪನ್ನು ಒಪ್ಪಿಕೊಂಡಂತಾಯಿತು. ಹೌದು, ನಾನು ಸುರಭಿಯ ಜೀವ ತೆಗೆದುಕೊಂಡೆ. ಈ ಮನೆಯಲ್ಲಿ ಅವಳ ಹಕ್ಕು ಮತ್ತು ನಿಮ್ಮ ಹೃದಯದ ಮೇಲೆ ಅವಳ ಹಿಡಿತ ನನಗೆ ಇಷ್ಟವಾಗಲಿಲ್ಲ. ಹೌದು, ನನಗೆ ಅವಳ ಮೇಲೆ ದ್ವೇಷವಿತ್ತು. ಆ ದ್ವೇಷದ ವಶವಾಗಿ ನಾನು ಅವಳ ಪ್ರಾಣ ತೆಗೆದುಕೊಂಡೆ ಎಂದು ಆರತಿ ತಲೆ ತಗ್ಗಿಸಿಕೊಂಡೇ ಹೇಳುತ್ತಿರಲು ವಿಕ್ರಮ್ ಶೆಟ್ಟಿಯ ಹೆಜ್ಜೆಗಳು ಅವಳ ಕಡೆಗೆ ಮುಂದುವರೆದವು. ಅವನ ಕಣ್ಣುಗಳಲ್ಲಿ ದ್ವೇಷದ ಕಿಡಿಗಳು ಹೊತ್ತಿಕೊಂಡಿದ್ದವು. ಆ ಕ್ಷಣದಲ್ಲಿ ಅವನು ಆರತಿಯನ್ನು ಸುಟ್ಟು ಹಾಕಿ ಬಿಡುವಂತೆಯೇ ಕಾಣಿಸುತ್ತಿದ್ದ. ತನ್ನ ತಂಗಿಯ ಮೇಲೆ ಇಷ್ಟೊಂದು ಪ್ರೀತಿ ಹೊಂದಿದ ವಿಕ್ರಮ್ ಶೆಟ್ಟಿ ಅವಳಿಗೆ ನೋವು ಕೊಟ್ಟವಳನ್ನು ಜೀವಂತವಾಗಿಯೇ ಸುಟ್ಟು ಹಾಕಲು ಸಿದ್ಧನಾಗಿದ್ದಂತೆ ಭಾಸವಾಯಿತು. ಈ ಮಾತು ನೀನು ಹೇಳುತ್ತಿದ್ದೀಯಾ ಆರತಿ ಎಂದು ಅವನು ಗಂಭೀರವಾಗಿ ಕೇಳಿದನು. ಆರತಿ, ಸುರಭಿ ನನ್ನ ಒಬ್ಬಳೆ ತಂಗಿ ಅನ್ನೋದನ್ನು ನಿನಗೆ ಚೆನ್ನಾಗಿ ಗೊತ್ತೇ ಇತ್ತು. ನೀನು ಹೇಳುತ್ತಿರುವ ಮಾತುಗಳ ಪ್ರಕಾರ ನೀನೇ ಅವಳ ಕೊಲೆಗಾರ್ತಿ. ಕೊಲೆಗೆ ಎಷ್ಟು ಭೀಕರವಾದ ಶಿಕ್ಷೆ ಇರುತ್ತದೆ ಎಂಬುದರ ಅರಿವು ನಿನಗೆ ಇದೆಯಾ? ನನ್ನ ತಂಗಿಯನ್ನು ನೀನು ಯಾಕೆ ಕೊಂದೆ? ಇಂತಹ ಕೆಲಸವನ್ನು ನೀನು ಹೇಗೆ ಮಾಡಬಲ್ಲೆ ಎಂದು ಮೇಜರ್ ವಿಕ್ರಮ್ ಶೆಟ್ಟಿ ಆರತಿಯ ಮಾತುಗಳನ್ನು ಮತ್ತೆ ಮತ್ತೆ ಕೇಳಿಕೊಳ್ಳಬೇಕೆಂಬಂತೆ ಕೇಳಿದನು. ಅದಕ್ಕೆ ಆರತಿ ತಲೆ ತಗ್ಗಿಸಿಕೊಂಡೇ, ನನಗೆ ಯಾವುದೇ ಶಿಕ್ಷೆಯ ಬಗ್ಗೆ ತಿಳಿದಿರಲಿಲ್ಲ ವಿಕ್ರಮ್. ದ್ವೇಷದ ಹೊತ್ತಿನಲ್ಲಿ ನಾನು ಇಂತಹ ಹೆಜ್ಜೆ ಇಟ್ಟೆ. ನಂತರ ನನ್ನ ಜೀವನಕ್ಕೆ ಏನಾಗುತ್ತದೆ ಎನ್ನುವುದನ್ನೇ ಯೋಚಿಸಲಿಲ್ಲ. ನೀವು ಬೇಕಾದರೆ ನನ್ನನ್ನು ಪೊಲೀಸರಿಗೆ ಒಪ್ಪಿಸಿಬಿಡಿ, ಗಲ್ಲಿಗೇರಿಸಿಬಿಡಿ, ಅಥವಾ ನೀವೇ ಗುಂಡಿಕ್ಕಿ ಕೊಲ್ಲಿಬಿಡಿ. ನಿಮಗೆ ಇಷ್ಟವಾದುದನ್ನು ಮಾಡಿ. ಆದರೆ ಈ ಅಪರಾಧದ ಬಗ್ಗೆ ಮತ್ತೆ ಮತ್ತೆ ನನ್ನಿಂದ ಸಾಕ್ಷಿ ಕೇಳಬೇಡಿ. ನಾನು ಒಮ್ಮೆ ಹೇಳಿದ್ದೇನೆ, ಮತ್ತೆ ಮತ್ತೆ ಹೇಳಲಾರೆ ಎಂದು ಮಂಕಾದ ಧ್ವನಿಯಲ್ಲಿ ಹೇಳುತ್ತಿದ್ದಳು. ಅಷ್ಟರಲ್ಲಿ ಅಚಾನಕ್ ವಿಕ್ರಮ್ ಶೆಟ್ಟಿಯ ಕೈ ಮೇಲಕ್ಕೆದ್ದು ಅವಳ ನಾಜುಕಾದ ಗಲ್ಲದ ಮೇಲೆ ತನ್ನ ಕಠಿಣ ಕೈಯ ಗುರುತು ಬಿಟ್ಟಿತು. ಶಿಕ್ಷೆ ನಿನಗೆ ಖಂಡಿತ ಸಿಗುತ್ತದೆ, ಆದರೆ ಮೊದಲು ಅಪರಾಧ ಸಾಬೀತಾಗಲಿ. ನಂತರ ನನ್ನ ಕೋಪ ತಣ್ಣಗಾಗಿಸಿಕೊಳ್ಳುತ್ತೇನೆ. ಆಮೇಲೆ ನಿನ್ನನ್ನು ಕಾನೂನಿನ ಕೈಗೆ ಒಪ್ಪಿಸುತ್ತೇನೆ.
ನಿನ್ನ ಜೀವಮಾನವಿಡೀ ನೆನಪಾಗುವಷ್ಟು ಭೀಕರವಾದ ಶಿಕ್ಷೆಯನ್ನು ನಾನು ನಿನಗೆ ಕೊಡಿಸುತ್ತೇನೆ ಎಂದು ವಿಕ್ರಮ್ ಶೆಟ್ಟಿ ತಣ್ಣನೆಯ ಕಲ್ಲಿನಂತೆ ಕಠಿಣವಾದ ಧ್ವನಿಯಲ್ಲಿ ಹೇಳಿದರು. ವಿಕ್ರಮ್, ಆ ಹುಡುಗಿ ತನ್ನ ಬಾಯಿಯಿಂದಲೇ ತಾನು ಕೊಲೆಗಾರತೆ ಎಂದು ಒಪ್ಪಿಕೊಂಡಿದ್ದಾಳೆ ಅಂದ ಮೇಲೆ ಇನ್ನೇನು ಸಾಕ್ಷಿಯ ಅಗತ್ಯ ಇದೆ. ತಕ್ಷಣವೇ ಅವಳನ್ನು ಪೊಲೀಸರಿಗೆ ಒಪ್ಪಿಸಿ ಬಿಡಬೇಕು. ಆಗಲೇ ಅವಳಿಗೆ ತಕ್ಕ ಅಂತ್ಯ ಸಿಗುತ್ತದೆ. ಈ ಕ್ಷಣದಲ್ಲಿ ಅವಳು ತನ್ನ ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಪಡುತ್ತಿರಬಹುದು. ಅದಕ್ಕೆ ಸತ್ಯ ಹೇಳಿದ್ದಾಳೆ. ಆದರೆ ನಂತರ ತನ್ನ ಮಾತಿನಿಂದ ಹಿಂಜರಿದರೆ ಆಗ ನಿನಗೆ ಯಾವುದೇ ದೃಢವಾದ ಸಾಕ್ಷಿ ಸಿಗದೆ ನಿಜವಾದ ಅಪರಾಧಿಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗದೆ ಹೋಗಬಹುದು. ಆದ್ದರಿಂದ ಈಗಲೇ ಅವಳನ್ನು ಪೊಲೀಸರಿಗೆ ಒಪ್ಪಿಸುವುದು ಉತ್ತಮ. ಅಪರಾಧವನ್ನು ಸಾಬೀತುಪಡಿಸುವುದು ಪೊಲೀಸರ ಕೆಲಸ. ಅದನ್ನು ಅವರಿಗೆ ಬಿಡು ಎಂದು ಭಾವನಾ ಅವರು ಕಠೋರವಾಗಿ ಹೇಳಿದರು. ಅವರ ಮಾತುಗಳನ್ನು ಕೇಳಿ ವಿಕ್ರಮ್ ಶೆಟ್ಟಿ ಸೋಫಾದ ಮೇಲೆ ತಲೆ ಹಿಡಿದು ಕುಸಿದು ಕುಳಿತನು. ಅವನ ವಿರೋಧವನ್ನೇ ಲೆಕ್ಕಿಸದೆ ಭಾವನವರು ಆರತಿಯನ್ನು ಪೊಲೀಸರಿಗೆ ಒಪ್ಪಿಸಿಬಿಟ್ಟಳು. ವಿಕ್ರಮ್ ಶೆಟ್ಟಿ ಮನೆಯ ಪ್ರತಿಯೊಂದು ಮೂಲೆಯನ್ನು ಶೋಧಿಸಿದರೂ ಸುರಭಿಗೆ ವಿಷ ಹೇಗೆ ಕೊಡಲಾಯಿತು ಎಂಬುದಕ್ಕೆ ಯಾವುದೇ ಪುರಾವೆ ಅವನ ಕೈಗೆ ಸಿಗಲಿಲ್ಲ. ಅವನು ಪ್ರತಿಯೊಂದು ಅಂಶವನ್ನು ಆಲೋಚಿಸುತ್ತಿದ್ದ. ಆರತಿಯಂತಹ ಸಾದಾ ಸ್ವಭಾವದ ನಿರಪರಾಧ ಮುಖದ ಹುಡುಗಿ ಇಷ್ಟು ದೊಡ್ಡ ಅಪರಾಧ ಮಾಡಲು ಸಾಧ್ಯವೇ ಇಲ್ಲ ಎಂದು ಅವನು ಮನಸಾರೆ ನಂಬಲಾರನಾಗಿದ್ದ. ಅವಳು ತನ್ನ ಅತ್ತೆಯ ತೀಕ್ಷ್ಣ ಮಾತುಗಳಿಗೂ ತಲೆ ಎತ್ತಿ ಉತ್ತರಿಸುವ ಧೈರ್ಯವಿಲ್ಲದವಳು. ಅಂಥವಳು ಯಾರಾದರೂ ಜೀವ ತೆಗೆದುಕೊಳ್ಳುವುದು ಹೇಗೆ ಸಾಧ್ಯ? ಈ ಪ್ರಶ್ನೆಗೆ ವಿಕ್ರಮ್ ಶೆಟ್ಟಿಯ ಮನಸ್ಸನ್ನು ನಿರಂತರವಾಗಿ ಕಾಡುತ್ತಿತ್ತು. ಆದರೆ ಅವಳು ತನ್ನ ಅಪರಾಧವನ್ನು ಸ್ವತಃ ಒಪ್ಪಿಕೊಂಡಿದ್ದಾಳೆ ಅಲ್ಲವೇ ಎಂಬ ಪ್ರಶ್ನೆಯೇ ವಿಕ್ರಮ್ ಶೆಟ್ಟಿಯ ಮನಸ್ಸಿನಲ್ಲಿ ಮತ್ತೆ ಮತ್ತೆ ತಿರುಗುತ್ತಿತ್ತು. ಇಷ್ಟು ಬುದ್ಧಿವಂತನಾದ ಮೇಜರ್ ವಿಕ್ರಮ್ ಶೆಟ್ಟಿಯ ಮನಸ್ಸೇ ಖಾಲಿಯಾಗಿದ್ದಂತೆ ಕಾಣುತ್ತಿತ್ತು. ಸತ್ಯ ಸುಳ್ಳಿನ ವ್ಯತ್ಯಾಸವನ್ನು ಅವನು ಗುರುತಿಸಲು ಆಗುತ್ತಿರಲಿಲ್ಲ. ಬಹುಶಃ ತನ್ನ ತಂಗಿಯ ಆಕಸ್ಮಿಕ ಮರಣವೇ ಅವನ ಯೋಚನೆ ಅರಿವಿನ ಶಕ್ತಿಯನ್ನು ಮಂಕು ಮಾಡಿತ್ತು. ಅದೇ ಸಮಯದಲ್ಲಿ ಇನ್ಸ್ಪೆಕ್ಟರ್ ಶಾಂತವಾಗಿ ಹೇಳಿದರು, ವಿಕ್ರಮ್ ಶೆಟ್ಟಿ, ನಾನು ನನ್ನಿಂದಾದಷ್ಟು ಸಂಪೂರ್ಣವಾಗಿ ಪ್ರಯತ್ನಿಸಿದ್ದೇನೆ. ಎಲ್ಲ ರೀತಿಯಿಂದಲೂ ಆರತಿಯನ್ನು ಪ್ರಶ್ನಿಸಿದ್ದೇನೆ. ಆದರೆ ಯಾವ ದೃಷ್ಟಿಕೋನದಿಂದ ನೋಡಿದರೂ ಅವಳು ನನಗೆ ಅಪರಾಧಿ ಎನಿಸುತ್ತಿಲ್ಲ. ಅವಳ ದೇಹ ಭಾಷೆಯಲ್ಲೂ ಅಪರಾಧಿ ಅಥವಾ ಕೊಲೆಗಾರರ ಲಕ್ಷಣಗಳು ಕಾಣಿಸುವುದಿಲ್ಲ. ಸಾಮಾನ್ಯವಾಗಿ ಕೊಲೆಗಾರರ ಕಣ್ಣಲ್ಲಿ ದ್ವೇಷ ಅಥವಾ ಪಶ್ಚಾತ್ತಾಪ ಕಾಣಿಸುತ್ತದೆ. ಆದರೆ ಅವಳ ದೃಷ್ಟಿಯಲ್ಲಿ ಕೇವಲ ಭಯ ಮಾತ್ರ ಇದೆ. ನನ್ನ ಸೇವಾ ಜೀವನದಲ್ಲಿ ಅನೇಕ ಅಪರಾಧ ಮಾಡಿದ ಮಹಿಳೆಯರನ್ನು ನೋಡಿದ್ದೇನೆ. ಪ್ರತಿದಿನವೂ ಬೇರೆ ಬೇರೆ ಆರೋಪಿಗಳನ್ನು ಎದುರಿಸುತ್ತೇನೆ. ಆದರೆ ಆರತಿ ಅವರಂತಲ್ಲ, ಸಂಪೂರ್ಣವಾಗಿ ವಿಭಿನ್ನಳು. ನನ್ನ ಹಲವಾರು ವರ್ಷಗಳ ಅನುಭವ ಹೇಳುವುದೇನೆಂದರೆ ಈ ಹುಡುಗಿ ತುಂಬಾ ಭಯಭೀತಳಾಗಿದ್ದಾಳೆ. ಬಹುಶಃ ಯಾವುದೋ ಒತ್ತಡದ ಕಾರಣದಿಂದ ತಾನು ಮಾಡದೇ ಇರುವ ಅಪರಾಧವನ್ನೇ ಒಪ್ಪಿಕೊಂಡಿರಬಹುದು. ಈಗ ಶಿಕ್ಷೆಯ ಭಯದಿಂದ ಅವಳು ತೀವ್ರವಾಗಿ ನಡುಗುತ್ತಿದ್ದಾಳೆ. ಇನ್ಸ್ಪೆಕ್ಟರ್ ಮಾತುಗಳನ್ನು ಕೇಳಿ ವಿಕ್ರಮ್ ಶೆಟ್ಟಿ ಗಂಭೀರವಾಗಿ ಕೇಳಿದನು, ನಿಮಗೆ ಖಚಿತವೇ ಈ ಭಯವೇ ಅವಳಿಂದ ಈ ಹೇಳಿಕೆಯನ್ನು ಕೊಡಿಸಿದೆ ಎಂದು? ಇದನ್ನೆಲ್ಲ ಮೇಜರ್ ವಿಕ್ರಮ್ ಶೆಟ್ಟಿಯವರು ಇನ್ಸ್ಪೆಕ್ಟರ್ಗೆ ಕೇಳಿದರು. ಅವಳ ಹೇಳಿಕೆ 3 ರೀತಿಯಾಗಿದೆ. ನನ್ನ ಎದುರಿಗೆ ಬಂದಂತೆ ಅವಳ ಕಣ್ಣೀರಿನಿಂದ ತಲೆಮೆರೆಗೆ ಉಗುರು ಬೀಳುತ್ತದೆ. ನನ್ನ ಜೊತೆ ನೋಟವನ್ನು ಸೇರಿಸಲು ಸಾಧ್ಯವಾಗುತ್ತಿಲ್ಲ. ಮೊದಲ ದಿನ ಅವಳು ಹೇಳಿದ್ದೇನೆಂದರೆ, ನಾನು ದ್ವೇಷದಿಂದ ನನ್ನ ಸ್ವಂತ ನಾದಿನಿಯನ್ನು ಕೊಂದೆ. ಅವಳಿಗೆ ವಿಷಕಾರಿ ಮಾತ್ರೆಯನ್ನು ಕೊಟ್ಟೆ. ಆದರೆ ನಂತರ ಗೊತ್ತಾಯಿತು ಅವಳು ಸ್ವತಃ ಈ ವಿಷಯವನ್ನು ಅವಳಿಗೆ ಗೊತ್ತೇ ಇಲ್ಲ. ನಾನು ಸ್ವಲ್ಪ ಸಹನೆ ನೀಡಿದೆ, ಬಹಳೊಮ್ಮೆ ಸತ್ಯವನ್ನು ಹೇಳಲಿ ಎಂದು. ಆದರೆ ಎಲ್ಲವೂ ವ್ಯರ್ಥವಾಯಿತು. ಮುಂದಿನ ದಿನ ನಾನು ಅವಳನ್ನು ಮತ್ತೆ ಕರೆಸಿಕೊಂಡೆ. ಅವಳು ಹೇಳಿದಳು, ನಾನು ಕೊಲೆಗಾರತಿಯಲ್ಲ. ಆದರೆ ಕೂಡಲೇ ತನ್ನ ಹೇಳಿಕೆಯನ್ನು ಸ್ಪಷ್ಟಪಡಿಸಲು ಆರಂಭಿಸಿದಳು. ತಪ್ಪಾಗಿ ಮುಗಿದ ಆಹಾರವನ್ನೇ ಅವಳಿಗೆ ಕೊಟ್ಟಿದ್ದೇನೆ ಎಂದು. ಅವಳ ತಲೆನೋವು ಇದ್ದ ಕಾರಣ ಅವಳ ಮಾತುಗಳಲ್ಲಿ ಆಳವಾದ ನೋವು ಕಾಣಿಸುತ್ತಿತ್ತು. ನಾನು ಸುರಭಿಯ ಮರಣಕ್ಕೆ ತುಂಬಾ ದುಃಖ ಪಡುತ್ತಿದ್ದಾಳೆ. ಆದರೆ ಕಳೆದ ದಿನ ಅವಳ ಹೇಳಿಕೆ ಏನೋ ಈ ಥರವಾಗಿತ್ತು. ಹುಳು ಕಡಿದು ಹೋಯಿತು ಮತ್ತು ಹುಳನ್ನು ನಾನು ಅವಳ ಬಳಿ ಲಾನ್ನಲ್ಲಿ ನೋಡಿದ್ದೆ. ಆದರೆ ನಾನು ಹೇಳದೇ ಇದ್ದೆ. ನನ್ನ ಕೆಲಸ ಸುಲಭವಾಗಲು, ಏಕೆಂದರೆ ಅವಳು ನನಗೆ ಇಷ್ಟವಾಗುತ್ತಿರಲಿಲ್ಲ. ನನಗೆ ದಿನ ದಿನ ಜಗಳವಾಗುತ್ತಿದ್ದಳು. ಈ ಕಾರಣದಿಂದ ಅವಳನ್ನು ಕೊಲ್ಲಲು ಇಚ್ಛಿಸಿದೆ. ಈಗ ನೀವು ಹೇಳಿ, ಅವಳ ಮರಣ ಲಾನ್ನಲ್ಲಿ ಸಂಭವಿಸಿದೆ, ಇಲ್ಲವೇ ಅವಳಿಗೆ ಅದು ಸಹ ಗೊತ್ತಿಲ್ಲ. ಸುರಭಿಯ ಶವ ಯಾವ ಸಮಯದಲ್ಲಿ ಸಿಕ್ಕಿತು? ಶವ ಎಲ್ಲಿ ಇತ್ತು ಮತ್ತು ನೀವು ಆ ಸಮಯದಲ್ಲಿ ಎಲ್ಲಿ ಇದ್ದೀರಿ? ಇನ್ಸ್ಪೆಕ್ಟರ್ ಸುಧಾ ಜ್ಞಾನ ಮತ್ತು ಪರಿಚಯದ ಕಾರಣ ವಿಕ್ರಮ್ ಶೆಟ್ಟಿಗೆ ಈ ವಿಶೇಷ ಕೆಲಸವನ್ನು ನೀಡಿದರು. ಇನ್ಸ್ಪೆಕ್ಟರ್ ಸುಧಾ ತನ್ನ ಎಲ್ಲ ಆಲೋಚನೆಗಳನ್ನು ವಿವರಿಸುತ್ತಾ ಹೇಳುತ್ತಿದ್ದಳು. ಅವಳ ಮೊಬೈಲ್ ಫೋನ್ನಲ್ಲೂ ಯಾವುದೇ ಅನುಮಾನಾಸ್ಪದ ಕರೆ ಅಥವಾ ಮೆಸೇಜ್ ದಾಖಲೆ ಸಿಕ್ಕಿಲ್ಲ. ಅವಳು ಒಂದೇ ವಿಷಯಕ್ಕೆ ಅಂಟಿಕೊಂಡಿದ್ದಾಳೆ. ಅಂದರೆ ಸುರಭಿಯ ಸಾವಿಗೆ ತಾನೇ ಹೊಣೆಗಾರಳಂತೆ ತಾನೇ ತನ್ನನ್ನು ದೋಷಾಪೂರಣೆ ಮಾಡಿಕೊಂಡು ಬಿಟ್ಟಿದ್ದಾಳೆ. ಸರ್,
ಎಲ್ಲಿ ತಪ್ಪಾಗಿ ಈ ನಿರಪರಾಧಿಗೆ ಅನ್ಯಾಯವಾದ ಶಿಕ್ಷೆ ಆಗಿಬಿಟ್ಟರೆ ನಂತರ ನಿಮಗೆ ಪಶ್ಚಾತ್ತಾಪವಾಗಬಹುದು ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ತನ್ನ ಮಾತಿನ ಮೇಲೆ ನಿಂತಿದ್ದಳು. ಆದರೆ ವಿಕ್ರಮ್ ಶೆಟ್ಟಿಯ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಹಾಗಾದರೆ ನನ್ನ ಸಹೋದರಿಯ ಅಪರಾಧಿ ಯಾರು? ಮುಂದೆ ನಾನು ಏನು ಮಾಡಬೇಕು? ಅವನಿಗೆ ಏನೂ ಸ್ಪಷ್ಟವಾಗುತ್ತಿರಲಿಲ್ಲ. ಅವನ ಬುದ್ಧಿಯೇ ಕೆಲಸ ಮಾಡುತ್ತಿರಲಿಲ್ಲ. ಇನ್ಸ್ಪೆಕ್ಟರ್ ಮತ್ತೆ ಸಲಹೆ ನೀಡಿದಳು, ನಿಮ್ಮ ಮನೆಯೊಳಗೆ ಹೋಗಿ ಬರುವ ಪ್ರತಿಯೊಬ್ಬರ ಮೇಲೂ, ವಿಶೇಷವಾಗಿ ನಿಮ್ಮ ತಾಯಿಯ ಮೇಲೂ ನೀವು ತೀಕ್ಷ್ಣ ನೋಟ ಇಡಬೇಕು. ಚಿಕ್ಕದಾದರೂ ಪ್ರತಿಯೊಂದು ವಿಷಯವನ್ನು ಆಳವಾಗಿ ಗಮನಿಸಿದರೆ ಏನಾದರೂ ಒಂದು ಸಾಕ್ಷಿ ಖಂಡಿತ ಸಿಗುತ್ತದೆ. ಸಾಧ್ಯವಿದೆ ಸುರಭಿ ಯಾವುದೋ ಕಾರಣದಿಂದ ಸ್ವತಃ ತನ್ನ ಜೀವ ತೆಗೆದುಕೊಂಡಿರಬಹುದು. ಆದರೆ ನಿಮ್ಮ ತಾಯಿ ಅಥವಾ ನಿಮ್ಮ ಪತ್ನಿ ಆ ಸತ್ಯವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಿರಬಹುದು. ಇದು ಒಂದು ಹೊಸ ಆಯಾಮವನ್ನು ಮುಂದಿಟ್ಟಿತ್ತು. ನೀವು ಹೇಳಲು ಹೊರಟಿರುವುದನ್ನು ಏನು ಎಂದು ವಿಕ್ರಮ್ ಶೆಟ್ಟಿ ಕಠಿಣ ಧ್ವನಿಯಲ್ಲಿ ಕೇಳಿದನು. ಅವನ ಗೌರವಕ್ಕೆ ಈ ಮಾತು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇನ್ಸ್ಪೆಕ್ಟರ್ ಮುಂದುವರೆಸಿ ಹೇಳಿದಳು, ಶೆಟ್ಟಿ ಸರ್, ಇಂದಿನ ಕಾಲದ ಹುಡುಗಿಯರು ತುಂಬಾ ಭಾವನಾತ್ಮಕವಾಗಿರ್ತಾರೆ. ಇಂತಹ ಪ್ರಕರಣಗಳು ಆಗಾಗ್ಗೆ ಕಾಣಿಸುತ್ತವೆ. ಮನೆ ಮಂದಿಗೆ ತಮ್ಮ ಮಗಳು ಓದಲು ಹೋಗಿದ್ದಾಳೆ ಎಂದು ಭಾಸವಾಗುತ್ತದೆ. ಆದರೆ ಅವಳು ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿದಳು. ಅರ್ಥ ಸ್ಪಷ್ಟವಾಗಿತ್ತು. ವಿಕ್ರಮ್ ಶೆಟ್ಟಿ ತಕ್ಷಣ ಪ್ರತಿಕ್ರಿಯಿಸಿದನು, ಅದು ಸಾಧ್ಯವೇ ಇಲ್ಲ. ನಾನು ನನ್ನ ಸಹೋದರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದೆ. ಅವಳು ನನಗೆ ಎಲ್ಲವೂ ಹೇಳುತ್ತಿದ್ದಳು. ಹಾಗಿದ್ದರೆ ಇಂತಹ ವಿಷಯವನ್ನು ನನ್ನಿಂದ ಏಕೆ ಮರೆಮಾಚುತ್ತಿದ್ದಳು? ನಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸ್ವತಂತ್ರ ಚಿಂತನೆಯವರೇ ಎಂದು ವಿಕ್ರಮ್ ಶೆಟ್ಟಿ ಕೋಪದಿಂದ ಹೇಳಿದನು. ಈ ಬಾರಿ ಅವನ ಧ್ವನಿಯಲ್ಲೇ ಕಟುತನ ಸ್ಪಷ್ಟವಾಗಿತ್ತು. ಅದಕ್ಕೆ ಇನ್ಸ್ಪೆಕ್ಟರ್ ಶಾಂತವಾಗಿ ಉತ್ತರಿಸಿದಳು, ಈ ಸಂದರ್ಭದಲ್ಲಿ ಏನೂ ಅಸಾಧ್ಯವಲ್ಲ ಸರ್. ನೀವು ಸ್ವತಃ ನಿಮ್ಮ ಪತ್ನಿಯನ್ನು ನಂಬಿಕೆಗೆ ತೆಗೆದುಕೊಂಡು ಮಾತನಾಡಿ. ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಾನು ಗಮನಿಸಿದ್ದೇನೆ, ಅವಳು ನಿಮಗೆ ತುಂಬಾ ಪ್ರೀತಿಸುತ್ತಾಳೆ. ನಿಮ್ಮ ಹೆಸರು ಬಂದಾಗಲೆಲ್ಲ ಕಣ್ಣೀರಿನಿಂದ ತುಂಬಿದ ಅವಳ ಕಣ್ಣುಗಳು ಹೊಳೆಯುತ್ತವೆ. ನೀವು ನಿಮ್ಮ ರೀತಿಯಲ್ಲಿ ಕೇಳಿದರೆ ಅವಳು ಖಂಡಿತ ಎಲ್ಲವನ್ನೂ ಹೇಳುತ್ತಾಳೆ. ಹಾಗೆಯೇ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಪತ್ನಿಯನ್ನು ಇಲ್ಲಿ ಹೆಚ್ಚು ದಿನ ಇರಿಸಲು ನನಗೆ ಸಾಧ್ಯವಿಲ್ಲ. ಇದನ್ನು ನೀವು ಚೆನ್ನಾಗಿ ಅರಿತಿದ್ದೀರಿ. ಇಂದು ನಾನು ರಜೆಗೆ ಹೋಗುತ್ತಿದ್ದೇನೆ. ಈ ನಡುವೆ ಯಾರಾದರೂ ಸೀನಿಯರ್ ಅಧಿಕಾರಿಗಳು ಭೇಟಿ ನೀಡಿದರೆ ನೀವು ಮತ್ತು ನಾನು ಇಬ್ಬರು ಸಂಕಷ್ಟಕ್ಕೆ ಸಿಲುಕುತ್ತೇವೆ. ಆದ್ದರಿಂದ ಹಿಂದೆ ಅವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲದಿದ್ದರೆ ಹೋಟೆಲ್ ಅಥವಾ ಫ್ಲ್ಯಾಟ್ನಲ್ಲಿ ಇಡಿ. ಅವಳಿಗೆ ನಿಮ್ಮ ಬೆಂಬಲ ಮತ್ತು ನಂಬಿಕೆ ಇದೆ ಎಂಬ ಭರವಸೆ ನೀಡಿ. ನಂತರ ಸತ್ಯವನ್ನು ತಿಳಿಯಲು ಪ್ರಯತ್ನಿಸಿ. ಅದಾದ ನಂತರ ವಿಕ್ರಮ್ ಶೆಟ್ಟಿ ಆರತಿಯನ್ನು ನೋಡಿ ಗಂಭೀರವಾಗಿ ಹೇಳಿದನು, ಆರತಿ, ನಾನು ನಿನ್ನ ಮಾತಿನಿಂದಲೇ ಎಲ್ಲ ಸತ್ಯವನ್ನು ಕೇಳಲು ಬಯಸುತ್ತೇನೆ. ನಿನಗೆ ಯಾರ ಮೇಲಾದರೂ ಅನುಮಾನ ಇದ್ದರೆ ಹೇಳು. ಸತ್ಯವನ್ನು ತಿಳಿಯಲು ಸಹಾಯ ಮಾಡುವ ಯಾವುದೇ ವಿಷಯವಾದರೂ ನನ್ನಿಂದ ಮರೆಮಾಚಬೇಡ. ನೀನು ಯಾವುದಾದರೂ ಸುಳ್ಳು ಹೇಳುತ್ತಿದ್ದರೆ ಈಗಲೇ ಸತ್ಯವನ್ನು ಒಪ್ಪಿಕೊ. ನಂತರ ನಾನು ನಿನ್ನ ಮೇಲೆ ಯಾವುದೇ ಕರುಣೆ ತೋರಿಸುವುದಿಲ್ಲ ಮತ್ತು ನಿನ್ನನ್ನು ಪೊಲೀಸರಿಗೆ ಕೈಗೆ ಒಪ್ಪಿಸುತ್ತೇನೆ. ನೀನು ಕೂಡ ಚೆನ್ನಾಗಿ ತಿಳಿದಿರುವೆ, ಒಂದು ಯುವ ಹಾಗೂ ಸುಂದರ ಹುಡುಗಿ ಪೊಲೀಸ್ ಠಾಣೆಯಲ್ಲಿ ಯಾರ ಬೆಂಬಲವಿಲ್ಲದೆ ಇದ್ದರೆ ಅವಳೊಂದಿಗೆ ಹೇಗೆ ವರ್ತನೆ ಮಾಡಲಾಗುತ್ತದೆ ಎಂಬುದನ್ನು ಎಂದು ವಿಕ್ರಮ್ ಶೆಟ್ಟಿ ಕಠಿಣ ಧ್ವನಿಯಲ್ಲಿ ಹೇಳಿದನು. ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ಕಿವಿಗಳನ್ನು ತೆರೆದು ಕೇಳು. ನಾನು 3 ತನಕ ಎಣಿಸುತ್ತೇನೆ. ನೀನು ಎಲ್ಲ ಸತ್ಯವನ್ನು ಹೇಳಲು ಪ್ರಾರಂಭಿಸದಿದ್ದರೆ ಇದೇ ಕ್ಷಣದಲ್ಲಿ ನಿನ್ನನ್ನು ನನ್ನ ಜೀವನದಿಂದ ಶಾಶ್ವತವಾಗಿ ಹೊರಹಾಕುತ್ತೇನೆ. ಈಗ ನನ್ನ ಭಯದಿಂದಾಗಿ ಅವರು ನಿನ್ನೊಂದಿಗೆ ಸ್ವಲ್ಪ ಮೃದುವಾಗಿ ವರ್ತಿಸುತ್ತಿದ್ದರು. ನನ್ನಿಂದ ಅವರು ಸಂಪೂರ್ಣವಾಗಿ ಮುಕ್ತರಾಗುತ್ತಾರೆ ಎಂದು ಬೆದರಿಸುತ್ತಾ ವಿಕ್ರಮ್ ಶೆಟ್ಟಿ ಅವಳ ಮುಖದ ಪ್ರತಿಯೊಂದು ಭಾವವನ್ನು ಗಮನದಿಂದ ನೋಡುತ್ತಿದ್ದನು. ಅವನಿಂದ ದೂರ ಹೋಗುವ ಆಲೋಚನೆ ಆರತಿಯ ಮುಖದ ಮೇಲೆ ನೆರಳಾಗಿ ಹಾದು ಹೋಯಿತು. ನನ್ನೊಂದಿಗೆ ಇಂತಹ ಅನ್ಯಾಯ ಮಾಡಬೇಡಿ. ನಾನು ನನ್ನ ಮಾಡಿದ ತಪ್ಪಿನ ಶಿಕ್ಷೆ ಪಡೆಯಲು ಇಲ್ಲಿಗೆ ಬಂದಿದ್ದೇನೆ. ಆದರೆ ದೇವರ ಹೆಸರಿನಲ್ಲಿ ನನ್ನ ಮೇಲೆ ಇನ್ನೂ ಯಾವುದೇ ಅನ್ಯಾಯ ಮಾಡಬೇಡಿ ಎಂದು ಆರತಿ ತುಂಬಾ ನೋವಿನಿಂದ ಹೇಳಿದಳು. ಆ ದಿನ ವಿಕ್ರಮ್ ಶೆಟ್ಟಿಯ ಮಾತಿನ ಶೈಲಿ ಸಂಪೂರ್ಣವಾಗಿ ಶೀತ ಮತ್ತು ಅನ್ನಿನಂತೆ ಕಾಣುತ್ತಿತ್ತು. ಇಲ್ಲ, ನನಗೆ ಎಲ್ಲ ಸತ್ಯವೂ ತಿಳಿಯದಿದ್ದರೆ ಇದೇ ಕ್ಷಣದಲ್ಲಿ ನಿನ್ನನ್ನು ವಿಚ್ಛೇದನ ನೀಡಿ ನನ್ನ ಜೀವನದಿಂದ ಶಾಶ್ವತವಾಗಿ ಹೊರಹಾಕುತ್ತೇನೆ ಎಂದು ಅವನು ಕೋಪದಿಂದ ಕಬ್ಬಿಣದ ಕಂಬಿಗಳನ್ನು ಬಲವಾಗಿ ಹಿಡಿದು ಅವಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಹೇಳಿದನು. ನಿನ್ನ ಮೌನವೇ ನಿನ್ನ ಮೇಲೆ ಇನ್ನಷ್ಟು ಅನುಮಾನಗಳನ್ನು ಹುಟ್ಟಿಸುತ್ತಿದೆ. ನಿನಗೆ ನಾನು ವಿಚ್ಛೇದನ ಕೊಡಬಾರದೆಂದು ನೀನು ಬಯಸುತ್ತಿದ್ದರೆ ಯಾವುದೇ ಭಯವಿಲ್ಲದೆ ನನಗೆ ಎಲ್ಲವನ್ನು ಸತ್ಯವಾಗಿ ಹೇಳಬೇಕು ಎಂದು ವಿಕ್ರಮ್ ಶೆಟ್ಟಿ ಗಂಭೀರವಾಗಿ ಹೇಳಿದನು. ನನ್ನ ಮೇಲೆ ನಂಬಿಕೆ ಇಡು. ನೀನು ನಿರಪರಾಧಿಯಾಗಿದ್ದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ನಿಂತಿರುತ್ತೇನೆ. ನಿನ್ನನ್ನು ರಕ್ಷಿಸಲು ಯಾರು ವಿರುದ್ಧವಾದರೂ ಹೋರಾಡಲು ನಾನು ಸಿದ್ಧನಿದ್ದೇನೆ. ಆದರೆ ಒಂದು ಷರತ್ತಿನಲ್ಲಿ ಮಾತ್ರ, ನೀನು ನನ್ನ ತಂಗಿಯನ್ನು ಕೊಂದವಳಾಗಿರಬಾರದು. ಚೆನ್ನಾಗಿ ಯೋಚಿಸಿ ನಿರ್ಧಾರ ಮಾಡು.
ನಾನು ಈಗ ಏಣಿಕೆ ಪ್ರಾರಂಭಿಸುತ್ತೇನೆ ಎಂದು ಹೇಳುತ್ತಾ ಅವನು ಆರತಿಯ ಕೈಯಲ್ಲಿ ಒಂದು ಕಡೆ ಆಶಯದಾರಿಯನ್ನು ಹಿಡಿಸಿಬಿಟ್ಟಿದ್ದನು. ಮತ್ತೊಂದೆಡೆ ವಿಚ್ಛೇದನದ ಮಾತು ಹೇಳಿ ಅವಳನ್ನು ಭಯಪಡಿಸುತ್ತಿದ್ದನು. ಅವಳ ಮೇಲೆ ಒತ್ತಡ ತರುವುದಕ್ಕಾಗಿ ಅವನು ಹಿಂದು ಮುಖ ಎಣಿಕೆಯನ್ನು ಆರಂಭಿಸಿದನು. ಅದನ್ನು ಕೇಳುತ್ತಲೇ ಆರತಿಯ ಮುಖ ಬಿಳಿಯಾಗಿ ಹೋಗತೊಡಗಿತು. 3, 2, 1 ಎಂದು ವಿಕ್ರಮ್ ಶೆಟ್ಟಿ ಎಣಿಕೆಯನ್ನು ಪೂರ್ಣಗೊಳಿಸಿದನು. ಸರಿ, ನೀನು ನಿನ್ನ ಇಚ್ಛೆಯನ್ನು ಆಯ್ಕೆ ಮಾಡಿಕೊಂಡೆ. ಈಗ ನಾನು ನನ್ನ ನಿರ್ಧಾರ ಕೈಗೊಳ್ಳುತ್ತೇನೆ. ಹವಲ್ದಾರ್ ಪಾಂಡೆಯವರೇ, ವಿಚ್ಛೇದನದ ಪೇಪರ್ಗಳನ್ನು ಕೊಡಿ ಎಂದು ಅವನು ಸನ್ನೆ ಮಾಡಿದನು. ಪಾಂಡೆ ಕೈಯಲ್ಲಿ ಕೆಲವು ಕಾಗದಗಳನ್ನು ಹಿಡಿದು ನಿಂತಿದ್ದನು. ಅವನು ಕೇವಲ ಖಾಲಿ ಲಕೋಟೆಯೊಳಗಿನ ಸಾದಾ ಕಾಗದಗಳಾಗಿದ್ದರೂ ಆರತಿಯನ್ನು ಭಯಪಡಿಸಿ ಅವಳ ಬಾಯಿಯಿಂದ ಸತ್ಯ ಹೊರತೆಗೆದುಕೊಳ್ಳುವುದೇ ವಿಕ್ರಮ್ ಶೆಟ್ಟಿಯ ಉದ್ದೇಶವಾಗಿತ್ತು. ಆ ದೃಶ್ಯವನ್ನು ನೋಡಿದ ಕ್ಷಣವೇ ಆರತಿಯ ಕಾಲುಗಳಲ್ಲಿ ಶಕ್ತಿ ಉಳಿಯಲಿಲ್ಲ. ಅವಳು ನೆಲಕ್ಕೆ ಕುಸಿದು ಬಿದ್ದಳು. ಅವಳ ಸ್ಥಿತಿಯನ್ನು ನೋಡಿ ವಿಕ್ರಮ್ ಶೆಟ್ಟಿ ಗಾಢವಾಗಿ ಉಸಿರೆಳೆದಂತೆ ಮಾಡಿ ಅವಳತ್ತ ನೋಡುವುದಷ್ಟೇ ಮಾಡಿದನು. ಸ್ವಲ್ಪ ಸಮಯದ ನಂತರ ಇನ್ಸ್ಪೆಕ್ಟರ್ ಸುಧಾ ಅಲ್ಲಿಗೆ ಬಂದರು. ಏನಾಯಿತು ಸರ್, ಇನ್ನು ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲವೇ ಎಂದು ಅವರು ಕೇಳಿದರು. ವಿಕ್ರಮ್ ಶೆಟ್ಟಿಯ ಮುಖದಲ್ಲಿದ್ದ ಕಠಿಣ ಕಲ್ಲಿನಂತೆ ಗಟ್ಟಿಯಾದ ಭಾವನೆಗಳನ್ನು ಅವರು ಗಮನಿಸಿದರು. ಅವಳು ಆಚೇತನಗೊಂಡಿದ್ದಾಳೆ. ನಾನು ಮೊದಲೇ ಹೇಳಿದ್ದೆ, ಇವಳ ಮೇಲೆ ತುಂಬಾ ಒತ್ತಡ ಇದೆ. ಇತರರ ಮಾತುಗಳಿಗೆ ನಂಬಿಕೆ ಇಡುವುದಕ್ಕಿಂತ ಇವಳೊಂದಿಗೆ ಮೃದುತನದಿಂದ ವರ್ತಿಸಿ ಸತ್ಯವನ್ನು ತಿಳಿಯಲು ಪ್ರಯತ್ನಿಸಿ. ನೀವು ಇನ್ನಷ್ಟು ಒತ್ತಡ ಹಾಕಿದರೆ ಇವಳ ಪ್ರಾಣಕ್ಕೂ ಅಪಾಯವಾಗಬಹುದು. ಯಾವ ಮನುಷ್ಯನು ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಭಾರವನ್ನು ಸಹಿಸಲಾರನು ಎಂದು ಸುಧಾ ಎಚ್ಚರಿಸಿದಳು. ಇದನ್ನು ಕೇಳಿ ವಿಕ್ರಮ್ ಶೆಟ್ಟಿ ತನ್ನ ಗಟ್ಟಿಯಾದ ಭಾವನೆಗಳನ್ನು ಸ್ವಲ್ಪ ಸಡಿಲಿಸಿಕೊಂಡನು. ತಾನು ಸರಿಯೇ ಮಾಡುತ್ತಿದ್ದಾನೋ ತಪ್ಪೋ ಎನ್ನುವುದೇ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಲಾಕಪ್ನಿಂದ ಆರತಿಯನ್ನು ಹೊರತೆಗೆದು ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಕಾರಿನ ಕಡೆಗೆ ನಡೆದುಕೊಂಡು ಹೋದನು. ಹಿಂದಿನ ಆಸನದಲ್ಲಿ ಜಾಗ್ರತೆಯಿಂದ ಮಲಗಿಸಿ ಅವಳ ಮುಖಕ್ಕೆ ನೀರಿನ ಚಿಮುಕಾಟ ಮಾಡುತ್ತಿದ್ದಂತೆ ಆರತಿ ಸ್ವಲ್ಪ ಕದಲಿದಳು. ಕಣ್ಣು ತೆರೆ ಆರತಿ, ಪ್ಲೀಸ್ ನನ್ನ ಮಾತು ಕೇಳು. ನಿನ್ನ ಮೇಲೆ ನಂಬಿಕೆ ಇಡಲು ನಾನು ಸಿದ್ಧನಿದ್ದೇನೆ. ಈಗ ನಾನು ಏನನ್ನು ಕೇಳುವುದಿಲ್ಲ. ಮೊದಲು ನೀನು ಚೆನ್ನಾಗಿರು ಎಂದು ಅವನು ಅವಳ ಮೇಲೆ ವಾಲಿಯವಳಿಗೆ ಪ್ರಜ್ಞೆ ಬರಲು ಪ್ರಯತ್ನಿಸುತ್ತಿದ್ದನು. ಆರತಿ ಕಣ್ಣು ತೆರೆದು ಸುತ್ತಮುತ್ತ ನೋಡಿದಳು. ನಂತರ ಅಚ್ಚರಿಯಿಂದ ಕೇಳಿದಳು, ನಾನು ಇಲ್ಲಿ ಹೇಗೆ ಬಂದೆ? ನೀವು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು. ಅವಳು ನಂಬಿಕೆ ಇಲ್ಲದ ದೃಷ್ಟಿಯಿಂದ ವಿಕ್ರಮ್ ಶೆಟ್ಟಿಯ ಕಡೆಗೆ ನೋಡುತ್ತಿದ್ದಳು. ನೀನು ಚೆನ್ನಾಗಿದ್ದೀಯಾ ಎಂದು ಅವನು ಮೃದುವಾಗಿ ಕೇಳುತ್ತಿದ್ದನು. ಆದರೆ ಅವಳ ಪ್ರಶ್ನಾತ್ಮಕ ನೋಟವನ್ನು ತನ್ನ ಮೇಲೆ ನೋಡಿದಾಗ ಆಳವಾದ ಉಸಿರೆಳೆದುಕೊಂಡು, ಸರಿ, ಚಿಂತೆ ಮಾಡಬೇಡ, ನಾವು ಮನೆಗೆ ಹೋಗುತ್ತಿದ್ದೇವೆ. ನಿನ್ನ ಮೇಲೆ ನನಗೆ ಯಾವುದೇ ಶಂಕೆ ಇಲ್ಲ. ಆದರೆ ಸತ್ಯ ತಿಳಿಯಲು ನಾನು ಬಹಳ ಒತ್ತಡ ಹಾಕಿದ್ದೇನೆ. ಆದ್ದರಿಂದ ನೀನು ಇಂಥ ಸ್ಥಿತಿಗೆ ಬಂದಿರಬಹುದು. ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಎಂದು ಅವನು ಅವಳಿಗೆ ಖಚಿತಪಡಿಸುತ್ತಾ ಕಾರು ಚಾಲನೆ ಮಾಡುತ್ತಾ ಮುನ್ನಡೆಸಿದನು. ಮನೆಗೆ ಹೋದ ಮೇಲೆ ವಿಕ್ರಮ್ ಶೆಟ್ಟಿಯ ತಾಯಿ ಭಾವನಾ ಅವರು ಆರತಿಯನ್ನು ನೋಡಿದ ತಕ್ಷಣ, ನಿನ್ನ ರಕ್ತವು ಬಿಳಿಯಾಗಿದೆಯಾ? 3 ದಿನಗಳಲ್ಲಿ ಎಲ್ಲವೂ ಸರಿ ಹೋಯಿತಾ? ಇವಳನ್ನು ಇಂದು ನಿನ್ನನಿಗೆ ಕರೆದುಕೊಂಡು ಬಂದಿದ್ದೀಯಾ? ನೀನೊಬ್ಬ ಮನುಷ್ಯನ? ನೀನು ಒಬ್ಬ ಸಹೋದರನ? ನಿನ್ನ ಸ್ವಂತ ತಂಗಿಯನ್ನು ಕೊಂದವರನ್ನು ಮನೆಗೆ ಕರೆದುಕೊಂಡು ಬಂದಿದ್ದೀಯೇ? ನಿನಗೆ ಕೇವಲ ಇಷ್ಟು ಮಾತ್ರ ನೆನಪಿದೆಯೇ? ಇದು ನಿನ್ನ ಹೆಂಡತಿ ಎಂಬುದು. ನಿನ್ನ ತಂಗಿಯ ಪರಿಶುದ್ಧ ಮುಖ ನೆನಪಿಗೆ ಬಾರದೆಯೇ ಎಂದು ಭಾವನಾ ಅವರು ಹತ್ತಿರ ಹಿಂತಿರುಗಿ ಗಂಭೀರ ಮುಖದಲ್ಲಿ ಪ್ರಶ್ನಿಸಿದರು. ಮಗನು ಮನೆಗೆ ಬಂದಾಗ ಭಾವನಾ ಅವರು ಮನಸಾರದಿಂದ ನೆಮ್ಮದಿ ಅನುಭವಿಸಿದರು. ಆದರೆ ಅವರ ಹಿಂದೆ ಬಂದಿರುವ ಆರತಿಯನ್ನು ನೋಡಿದಾಗ ಅವರ ಮುಖದಲ್ಲಿ ಕೋಪ ತುಂಬಿ ಹೋಯಿತು. ಕ್ಷಣಕಾಲವು ವಿಳಂಬವಾಗದೆ ಮಗನನ್ನು ಸಾಕಷ್ಟು ಸಣಕಿಸಿದ್ದು ಆರತಿಯನ್ನು ಸಹ ಈಗಾಗಲೇ ಸಾಕಷ್ಟು ಒತ್ತಡಕ್ಕೆ ಒಳಪಡಿಸಿದ್ದನು. ಈಗ ಇನ್ನೇನು ಮಾಡಲು ಮನಸ್ಸು ಇಚ್ಛಿಸಲಿಲ್ಲ. ಅವನ ಹೃದಯವು ಸಾಕ್ಷಿ ನೀಡುವುದಿಲ್ಲ ಆರತಿಯೇ ಸುರಭಿಯನ್ನು ಕೊಂದಿದವಳು ಎಂದು. ಅವಳ ವಿರುದ್ಧ ದೃಢವಾಗಿ ಸಾಕ್ಷಿ ಸಿಗುವವರೆಗೂ ಆರತಿಗೆ ಯಾವುದೇ ರೀತಿಯ ನೋವು ನೀಡಲು ಅವನು ಬಯಸಲಿಲ್ಲ. ಅದಕ್ಕಾಗಿ ಮೌನವಾಗಿ ಆರತಿಯ ಕೈ ಹಿಡಿದು ತನ್ನ ಕೋಣೆಯ ಕಡೆಗೆ ನಡೆಯತೊಡಗಿದ. ಕೋಣೆಯ ಒಳಗೆ ಪ್ರವೇಶಿಸಿದ ನಂತರ ತನ್ನ ಕೈಯಲ್ಲಿದ್ದ ಖಾಕಿ ಲಿಫಾಫೆಯಿಂದ ಔಷಧಿಗಳನ್ನು ತೆಗೆದು ಬದಿಗೆ ಇಟ್ಟು ತಾಜಾ ಹೂಗಳನ್ನು ಹೊರತೆಗೆದು ಆರತಿಯ ಕೂದಲಲ್ಲಿ ಅಲಂಕರಿಸಿದ. ನೋಡು ಆರತಿ, ನನ್ನ ತಂಗಿಯ ಸಾವಿಗೆ 3 ದಿನಗಳೇ ಕಳೆದಿವೆ. ಆದರೂ ನಿನಗಾಗಿ ಹೂವು ತಂದಿ ಹಾಕುತ್ತಿದ್ದೇನೆ. ಇದರಿಂದಲೇ ನಿನ್ನನ್ನು ನಾನು ಎಷ್ಟು ಪ್ರೀತಿಸುತ್ತೇನೆ ಎಂಬುದನ್ನು ಅರ್ಥ ಮಾಡಿಕೊ. ಹಾಗಿದ್ದ ಮೇಲೆ ನನ್ನ ಹೆಂಡತಿಯಾಗಿ ನಿನ್ನ ಕರ್ತವ್ಯವು ನನ್ನ ಸಂತೋಷದ ಬಗ್ಗೆ ಯೋಚಿಸುವುದಲ್ಲವೇ? ನಮ್ಮ ನಡುವೆ ಇರುವ ಎಲ್ಲ ಅಂತರಗಳನ್ನು ನಾನು ಅಳಿಸಿಬಿಡಲು ಬಯಸುತ್ತೇನೆ ಎಂದು ವಿಕ್ರಮ್ ಶೆಟ್ಟಿ ಮತ್ತೆ ತನ್ನ ಹಳೆಯ ಧ್ವನಿಯಲ್ಲೇ ಮಾತನಾಡತೊಡಗಿದ. ಆರತಿಯ ಕೈ ಹಿಡಿದು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುತ್ತಾ ಅವಳನ್ನು ಹಾಸಿಗೆಯವರೆಗೂ ಕರೆದುಕೊಂಡು ಬಂದನು.
ಇಲ್ಲ, ದಯವಿಟ್ಟು ಹೀಗೆ ಮಾಡಬೇಡಿ ಎಂದು ಆರತಿಯ ಮುಖದಲ್ಲಿ ಭಯ ಮತ್ತು ಆತಂಕ ಸ್ಪಷ್ಟವಾಗಿ ಕಾಣಿಸಿತು. ಆದರೆ ಏಕೆ? ನಾನು ನಿನ್ನ ಗಂಡ ಆಗಿದ್ದ ಮೇಲೆ ನೀನು ನನ್ನಿಂದ ದೂರ ಇರಲು ಯಾಕೆ ಬಯಸುತ್ತೀಯ? ಆರತಿ, ಈ 3 ತಿಂಗಳುಗಳನ್ನು ನಾನು ಹೇಗೆ ತೋಳುತ್ತಾ ಕಳೆಯಬೇಕಾಯಿತು ಎಂಬುದು ನಿನಗೆ ಗೊತ್ತೇ ಇದೆ. ನಾನು ಒಬ್ಬ ಮನುಷ್ಯನೇ, ನನಗೂ ಕೂಡ ಕೆಲವು ನನ್ನದೇ ಆದಂತಹ ಭಾವನೆಗಳಿವೆ. ನಿನ್ನೊಂದಿಗೆ ನಿಜವಾದ ಸಮಸ್ಯೆ ಏನು ಆರತಿ ಎಂದು ವಿಕ್ರಮ್ ಶೆಟ್ಟಿ ಕೂಗಿದ. ಈಗ ಅವನು ಹೆಚ್ಚಾಗಿ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ನಿನ್ನ ನಕರೆಗಳನ್ನು ಸಾಕಷ್ಟು ನೋಡಿದೆ ಎಂದು ನಾನು ಯಾವುದೇ ಮಾತು ಕೇಳಬಾರದು ಎಂದು ಕೋಪದಿಂದ ಬಿಕ್ಕಿ ಬಿದ್ದ ಕಣ್ಗಳಿಂದ ಬಿಚ್ಚಿಕೊಂಡಿದ್ದನು. ಅವನು ತಿಳಿದಿದ್ದ ಈ ಸಮಯದಲ್ಲಿ ಆರತಿ ಮಾನಸಿಕವಾಗಿ ತೊಂದರೆಗೊಳಗಾಗಿದ್ದಾಳೆ. ಆದ್ದರಿಂದ ಅವನು ಅವಳಿಗೆ ಶಾಂತಿ ನೀಡಲು ಬಯಸುತ್ತಿದ್ದ. ತನ್ನ ಸಂಗಡಕ್ಕೆ ತರುವ ಮೂಲಕ, ತನ್ನ ಬೆನ್ನು ಹೊರಿನಿಂದ ಕಟ್ಟಿಕೊಳ್ಳುವ ಮೂಲಕ ಅವನು ಅವಳಿಗೆ ಸೂಚಿಸಬೇಕೆಂದು ಬಯಸುತ್ತಿದ್ದ. ಅವನು ಅವಳ ಜೊತೆಗೆ ಇದ್ದಾನೆ ಎಂಬುದನ್ನು ತೋರಿಸಲು. ವಿಕ್ರಮ್ ಶೆಟ್ಟಿ ಆರತಿಯನ್ನು ತನ್ನ ಹತ್ತಿರ ತೆಗೆದುಕೊಂಡು ತನ್ನ ನೊರೆ ಹೃದಯಕ್ಕೆ ಹಾಕಿದಾಗ ಅವಳ ಧ್ವನಿಗಳು ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ನೇರವಾಗಿ ತನ್ನ ತುಟಿಗಳಿಂದ ಆರತಿಯ ಶರೀರವನ್ನು ಚುಂಬಿಸಲು ಪ್ರಾರಂಭಿಸಿದ. ಅವಳು ಶ್ವಾಸ ತಡೆಯುತ್ತಲೇ ನಿಂತಿದ್ದಳು. ವಿಕ್ರಮ್ ಶೆಟ್ಟಿಯ ತುಟಿಗಳು ಅವಳ ಕುತ್ತಿಗೆಯ ಮೂಲಕ ಕೆನ್ನೆಗೆ ತಲುಪಿದಾಗ ತೇವದ ಅನುಭವವನ್ನು ಅವಳಿಗೆ ಅಗತ್ಯವಾಯಿತು. ವಿಕ್ರಮ್ ಶೆಟ್ಟಿ ಈಗ ತನ್ನ ಕ್ರಿಯೆಯನ್ನು ತಡೆಯಲು ಬಾಧ್ಯನಾಗಿದ್ದ. ಸರಿ, ಈಗ ನಿನಗೆ ನಿದ್ರೆ ಮಾಡೋಣ. ನೀನು ಈಗ ಸ್ವಲ್ಪ ಅಸ್ವಸ್ಥವಾಗಿದ್ದೀಯಾ. ಇನ್ನು ತೊಂದರೆಗೊಳಗಾಗಬೇಡ. ನಾನು ಬಲವಂತ ಮಾಡಬಾರದು ಎಂದು ಅವನು ಗಟ್ಟಿಯಾಗಿ ಶ್ವಾಸ ತೆಗೆದುಕೊಂಡು ಮನಸ್ಸನ್ನು ಶಾಂತಿಗೊಳಿಸಿದ. ನಂತರ ಕೋಣೆಯಿಂದ ಹೊರಗೆ ಹೋಗಿ ಬಾಲ್ಕನಿಯ ಕಡೆಗೆ ಹಾದಿ ಮಾಡಿಕೊಂಡನು. ಹೃದಯ ಮತ್ತು ಮನಸ್ಸಿನಲ್ಲಿ ಒಂದು ಯುದ್ಧವು ಆರಂಭವಾಗಿತ್ತು. ಆ ಯುದ್ಧದಿಂದ ವಿಕ್ರಮ್ ಶೆಟ್ಟಿ ಬಹಳ ಕಳವಳಗೊಂಡಿದ್ದ. ಅವನು ಅಂಧಕಾರದ ನಡುವೆ ಏನೋ ಹುಡುಕುತ್ತಿದ್ದ. ಅವನು ಬದುಕಿನಲ್ಲಿ ಪ್ರವೇಶಿಸಿರುವ, ಎಲ್ಲೆಡೆ ಹರಡುತ್ತಿರುವ ಅಂಧಕಾರದಲ್ಲಿ ತನ್ನ ಸಹೋದರಿಯ ಹತ್ಯರನ್ನು ಹುಡುಕಲು ಕಳೆದು ಹೋಗಿದ್ದ. ಅವನು ಮನೆಯಲ್ಲಿ ಪ್ರವೇಶಿಸಿದಾಗ ತಕ್ಷಣವೇ ತಾನು ತಾಯಿ ಕೂಗನ್ನು ಕೇಳಿದನು ಮತ್ತು ವೇಗವಾಗಿ ತನ್ನ ತಾಯಿ ಕೂಗಿದ ಕಡೆಗೆ ಓಡಿದ. ಆದರೆ ಆ ಸಮಯದಲ್ಲಿ ಆರತಿಯಲ್ಲಿ ಇರಲಿಲ್ಲ. ಭಾವನ ಅವರು ಒಬ್ಬರೇ ಮಾತ್ರ ಅಲ್ಲಿ ನಿಂತಿದ್ದರು. ಆದರೆ ಆರತಿಯನ್ನು ಕೊಲೆಗಾರತಿ ಎಂದು ಅವಳು ಹೇಗೆ ಹೇಳುತ್ತಿದ್ದಳು? ಸುರಭಿ ಅವರ ಮರಣವು ಅಪಘಾತವಾಗಿರಬಹುದು ಎಂದು ವಿಕ್ರಮ್ ಶೆಟ್ಟಿ ವಿಭಿನ್ನ ಕೋಣಗಳ ಮೇಲೆ ಗಮನ ಹರಿಸುತ್ತಿದ್ದ. ಆದರೆ ಯಾವುದೇ ಸುಳಿವು ಹಿಡಿಯಲಾಗಲಿಲ್ಲ. ಅವನಿಗೆ ಹಿಂತಿರುಗಿ ಬಂದಾಗ ಆರತಿ ಈಗಾಗಲೇ ಮಲಗಿದ್ದ ಕೊಠಡಿಗೆ ಬಂದನು. ಅವನು ಸಾಕಷ್ಟು ದಣಿವಿನಲ್ಲಿ ಇದ್ದನು. ಆದ್ದರಿಂದ ತಾನು ಮಲಗಲು ಬಯಸುತ್ತಿದ್ದ. ಅವನು ಬಾಲ್ಕನಿ ಬಾಗಿಲನ್ನು ಮುಚ್ಚುತ್ತಿರುವಾಗ ಹೊರಗಿನ ಬಾಗಿಲಿನಿಂದ ಒಳಗೆ ಪ್ರವೇಶಿಸುತ್ತಿರುವ ಒಂದು ನೆರಳು ನೋಡಿ ತಕ್ಷಣವೇ ಅಚ್ಚರಿಗೊಳ್ಳುತ್ತಾ ಕ್ಷಣಕ್ಕೂ ಕಳೆದುಕೊಳ್ಳದೆ ಕೊಠಡಿಯಿಂದ ಹೊರಗೆ ಓಡಿದ. ಮೆಟ್ಟಿಲುಗಳ ಬಳಿ ನಿಂತು ವಿಕ್ರಮ್ ಶೆಟ್ಟಿ ಆ ನೆರಳನ್ನು ಅತ್ಯಂತ ವೇಗವಾಗಿ ತನ್ನ ತಾಯಿ ಕೊಠಡಿಗೆ ಕಡೆಗೆ ಹೋಗುತ್ತಿರುವುದನ್ನು ನೋಡಿ ಅವನು ಕೂಡ ಹೆಜ್ಜೆಗಳ ಶಬ್ದವಿಲ್ಲದೆ ಅದೇ ಕಡೆಗೆ ಹತ್ತಿದ. ಹೃದಯದಿಂದಲೇ ಅವನು ಅಂದಾಜು ಮಾಡಿದ್ದ ಆ ನೆರಳು ಯಾರೋ ಪುರುಷನದ್ದು ಎಂದು. ಕೊಠಡಿಯ ಬಾಗಿಲಿನ ಬಳಿ ತಲುಪಿದಾಗ ಒಳಬಂದ ಶಬ್ದಗಳಿಗೆ ಗಮನ ಹರಿಸಿದ. ಆದರೆ ಮುಂದಿನ ಕ್ಷಣದಲ್ಲಿ ಅವನ ಪಾದಗಳ ಕೆಳಗಿನ ನೆಲ ಕುಸಿದು ಹೋಯಿತು ಮತ್ತು ಅವನ ಸಂಪೂರ್ಣ ದೇಹ ಕಂಪಿಸಿತು. ಅವನ ಕಿವಿಗಳಿಂದ ಇಷ್ಟೊಂದು ಭೀಕರ ಸತ್ಯವನ್ನು ಕೇಳದಿದ್ದರೆ ಸಾವಿನ ಬಳಿಕವೂ ನಂಬುವುದಿಲ್ಲವಂತೆ. ಈಗ ಧೈರ್ಯವೇ ತಳ್ಳಿಬಿಟ್ಟಿತು. ಬಲವಾದ ಶೈಲಿಯಲ್ಲಿ ಬಾಗಿಲಿಗೆ ಲಾತಿ ಹೊಡೆದು ಅವನು ಒಳಗೆ ಪ್ರವೇಶಿಸಿದ. ಮುಂದೆ ಸೋಫಾದ ಮೇಲೆ ಒಂದು ವಿಚಿತ್ರ ರೂಪವಿರುವ ವ್ಯಕ್ತಿ ಕುಳಿತಿದ್ದ. ಕಪ್ಪು ಬಣ್ಣದ ಚರ್ಮ, ಎತ್ತರದ ಮತ್ತು ಅಗಲವಾದ ವಿಕಾರ. ಕೇಸರಿ ಬಟ್ಟೆ ಧರಿಸಿ ಸ್ವಯಂ ಚಾದರೆಯಲ್ಲಿ ಮುಚ್ಚಿಕೊಂಡು ಕುಳಿತಿದ್ದ. ಆದರೆ ಪ್ರಶ್ನೆ ಏನು? ಅಂತಿಮವಾಗಿ ಆ ವ್ಯಕ್ತಿ ಯಾರು? ಮತ್ತು ಅವನ ತಾಯಿ ಅವನೊಂದಿಗೆ ಈ ರೀತಿಯಾಗಿ ಮನೆಯ ವಿಷಯಗಳನ್ನು ಏಕೆ ತಡರಾತ್ರಿ ಚರ್ಚಿಸುತ್ತಿದ್ದಳು? ಒಂದು ಕ್ಷಣದಲ್ಲಿ ಮಗನ ಅವಳ ಕೊಠಡಿಗೆ ಪ್ರವೇಶ ಮಾಡಿದಾಗವೂ ಅವಳು ಬಲವಾದ ಉಲ್ಲೇಖದಿಂದ ಅಚ್ಚರಿಪಡುತ್ತಿದ್ದಳು. ವಿಕ್ರಮ್ ಶೆಟ್ಟಿ ಕಠಿಣವಾಗಿ ಕೂಗಿದ, ಈ ವ್ಯಕ್ತಿ ಯಾರು? ನೀವು ನನ್ನ ನಿರಪರಾಧಿ ಸಹೋದರಿಯ ಬಗ್ಗೆ ಮಾತನಾಡುತ್ತಿರುವರು. ಭಾವನ ಒಣತುಟಿಗಳ ಮೇಲೆ ನಾಲಿಗೆಯನ್ನು ತಿರುಗಿಸುತ್ತಾ, ಮಗ, ಕೋಪ ಪಡಬೇಡ, ನಾನು ಎಲ್ಲವನ್ನು ವಿವರಿಸುತ್ತೇನೆ ಎಂದು ಹೇಳಿದಳು. ಆದರೆ ವಿಕ್ರಮ್ ಶೆಟ್ಟಿ ಹೇಳಿದನು, ಮೊದಲು ಇವನನ್ನು ಮನೆಯಿಂದ ಹೊರಹಾಕಿ. ನೀವು ಇವನನ್ನು ನಿಮ್ಮ ಕೊಠಡಿಗೆ ಹೇಗೆ ತರಬಹುದು? ರೂಪದಿಂದಲೇ ಮನುಷ್ಯ ಅಪಾಯಕಾರಿ ವ್ಯಕ್ತಿ ಎನ್ನಿಸುತ್ತಾನೆ. ಮಗ, ಇವರಿಗೆ ಏನು ಹೇಳಬೇಡ. ಇವರು ತುಂಬಾ ಅನುಭವಿ ಗುರುವರಿದ್ದಾರೆ. ಭಾವನ ಭಯದ ನೆರಳೊಂದಿಗೆ ಹೇಳಿದಳು. ಮಗ, ನನ್ನ ಕೋಪಕ್ಕೆ ಬಾರದಿರೆ, ಇಲ್ಲದಿದ್ದರೆ ನಿಮ್ಮ ಪರಿಸ್ಥಿತಿ ಸಹೋದರಿಯಂತಾಗಬಹುದು ಎಂದು ಆ ವ್ಯಕ್ತಿ ಎಚ್ಚರಿಸಿದನು. ಅವರ ಮಾತು ಮುಗಿಯುವ ಮೊದಲೇ ವಿಕ್ರಮ್ ಶೆಟ್ಟಿ ಭಾವನ ಅವರ ಗರಬಾಣಿಯನ್ನು ಹಿಡಿದು ಶಕ್ತಿಯಿಂದ ನಿಂತರು. ಅಮ್ಮ, ನನ್ನ ಸಹೋದರಿಯನ್ನು ಕೊಂದವರು ಆರ್ತಿಯಲ್ಲ. ನೀವು ನನಗೆ ಸುಳ್ಳು ಹೇಳಿದ್ದೀರಾ ಎಂದು
ವಿಕ್ರಮ್ ಶೆಟ್ಟಿ ಗಾಯಗೊಂಡ ಸಿಂಹದಂತೆ ಕೂಗಿದರು. ಭಾವನ ಅವರ ಮುಖ ಬಿಳಿಗೊಳ್ಳಿತು. ಮಗ, ನನ್ನ ಮಾತು ಕೇಳು. ನೀನು ತುಂಬಾ ತಪ್ಪು ಕೆಲಸ ಮಾಡುತ್ತಿದ್ದೀಯಾ. ಅವರ ಕೋಪದಿಂದ ನಮ್ಮ ಮನೆ ಬಿರುಡು ಆಗಬಹುದು ಎಂದು ಭಾವನ ಹೇಳಿದಳು. ವಿಕ್ರಮ್ ಶೆಟ್ಟಿ ಆಶ್ಚರ್ಯದಿಂದ ತಾಯಿಯ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಶ್ರಮಿಸುತ್ತಿದ್ದರು. ಆದರೆ ಆ ಸ್ವಾಮೀಜಿಯವರು ಕಿಡಿಕಾರುವ ಧ್ವನಿಯಲ್ಲಿ ಹೇಳಿದರು, ನೀನು ತುಂಬಾ ದೊಡ್ಡ ತಪ್ಪು ಮಾಡುತ್ತಿದ್ದೀಯಾ. ನನ್ನನ್ನು ನೀನು ಇನ್ನೂ ಚೆನ್ನಾಗಿ ತಿಳಿದುಕೊಂಡಿಲ್ಲ. ನಾನು ಕಾಳಿ ಶಕ್ತಿಗಳನ್ನು ಬಳಸುವವನು. ಬೇಕಾದರೆ ಏನನ್ನಾದರೂ ಮಾಡಬಲ್ಲೆ. ನಾನು ಇಚ್ಛಿಸಿದರೆ ಈ ಕ್ಷಣದಲ್ಲೇ ನನ್ನ ಶಕ್ತಿಯನ್ನು ಬಳಸಿ ನಿನ್ನ ಈ ಅವಮಾನಕ್ಕೆ ನಿನ್ನನ್ನೇ ಸುಟ್ಟು ಹಾಕಬಹುದು ಎಂದು ತನ್ನ ಕಂಠದ ಮೇಲೆ ವಿಕ್ರಮ್ ಶೆಟ್ಟಿ ಕೈ ಇಟ್ಟಿದ ಕಡೆಗೆ ಇಂಗಿಂತ ಮಾಡುತ್ತಾ ಭೀಕರವಾಗಿ ನುಡಿದನು. ಅವನ ಕಣ್ಣುಗಳಲ್ಲಿ ರಕ್ತ ತುಂಬಿದಂತೆ ಕಾಣುತ್ತಿತ್ತು. ಆಗ ಭಾವನವರು ಆತಂಕದಿಂದ, ವಿಕ್ರಮ್, ದಯವಿಟ್ಟು ಇಂತಹದನ್ನು ಮಾಡಬೇಡ. ಅವರು ತುಂಬಾ ಮೇಲಕ್ಕೆ ತಲುಪಿರುವ ಸ್ವಾಮೀಜಿ. ಇವರೊಂದಿಗೆ ಈ ರೀತಿ ಅವಮಾನ ಮಾಡಬೇಡ. ನೀನು ಅರ್ಥ ಮಾಡಿಕೊಳ್ಳಲಾರೆ. ನಾನು ಮಾಡಿದ ಎಲ್ಲವೂ ನಿನ್ನ ಹಿತಕ್ಕಾಗಿ. ಇದರಲ್ಲಿ ನಮ್ಮೆಲ್ಲರ ಒಳ್ಳೆಯದೇ ಅಡಗಿದೆ. ನನ್ನ ಒತ್ತಾಯಿಸಬೇಡ. ಈ ವಿಷಯದಲ್ಲಿ ನಾನು ಏನೂ ಹೇಳುವುದಿಲ್ಲ ಎಂದು ಹೇಳಿದರು. ಭಾವನ ಅವರ ಮಾತಿನ ಶೈಲಿ ವಿಚಿತ್ರವಾಗಿ ಬದಲಾಗಿತ್ತು. ಅವರು ಭಾರಿ ಭಯದಲ್ಲಿರುವಂತೆ ಕಾಣುತ್ತಿದ್ದರು. ವಿಕ್ರಮ್ ಶೆಟ್ಟಿ ನೋವಿನಿಂದ ಕಿಡಿಕಾರುತ್ತಾ, ನನ್ನ ಸಹೋದರಿಯ ಸಾವಿನಲ್ಲಿ ಮತ್ತು ಅದರ ಆರೋಪವನ್ನು ನನ್ನ ಹೆಂಡತಿಯ ಮೇಲೆ ಹಾಕಿಸಿ ಅವಳನ್ನು ಬಂಧಿಸಲಕ್ಕೆ ಏನೂ ಒಳ್ಳೆಯದು ಅಡಗಿತ್ತು. ನೀವು ಇದನ್ನೆಲ್ಲ ಮಾಡಬಾರದಿತ್ತು. ನಾನು ನಿಮಗೆ ಎಂದಿಗೂ ಕ್ಷಮಿಸುವುದಿಲ್ಲ ಎಂದನು. ಅವನ ಹೃದಯ ರಕ್ತದ ಕಣ್ಣೀರಿಟ್ಟಿನಂತೆ ನೊಂದುಕೊಂಡಿತ್ತು. ಭಾವನ ಮನಸ್ಸಿನೊಳಗೆ ಮಿಂಚಿದ ಮಾತುಗಳಂತೆ, ಸುರಭಿಗೆ ನಾನು ತುಂಬಾ ಒಳ್ಳೆಯ ಮನೆಯ ಸಂಬಂಧ ನೋಡಿದ್ದೇನೆ. ನಾಳೆ ಅವರು ನಿನ್ನನ್ನು ನೋಡಲು ಬಂದಾಗ ಅವರ ಅತಿಥ್ಯದಲ್ಲಿ ಯಾವ ಕೊರತೆಯೂ ಇರಬಾರದು ಎಂದು ಹೇಳಿದರು. ಭಾವನ ಕಠಿಣ ಧ್ವನಿಯಲ್ಲಿ, ನೀನು ನಾಳೆ ನಿನ್ನ ಗೆಳತಿ ಪೂನಂ ಜೊತೆ ಪಾರ್ಲರ್ಗೆ ಹೋಗಿ ಸ್ಕಿನ್ ಕೇರ್ ಮಾಡಿಸಿಕೊಳ್ಳು. ಏಕೆ ಇಷ್ಟಾಗಿ ನಿಶಕ್ತಿ ಕಾಣಿಸಿಕೊಳ್ಳುತ್ತಿದ್ದೀಯಾ ಗೊತ್ತಾಗುತ್ತಿಲ್ಲ ಎಂದರು. ಕೆಲವರು ಹೇಗಿರುತ್ತಾರೆ ಗೊತ್ತಾ? ತಮ್ಮ ಚಾತುರ್ಯದಿಂದ ದೊಡ್ಡ ದೊಡ್ಡ ಅಧಿಕಾರಿಗಳನ್ನೇ ಸೆರೆ ಹಿಡಿದು ಚಿಕ್ಕ ಮನೆಗಳನ್ನು ಬಿಟ್ಟು ದೊಡ್ಡ ಮನೆಗಳ ವೈಭವವಾಗುತ್ತಾರೆ. ಬಿಡು, ಹಳೆಯ ಮಾತುಗಳ ಮೇಲೆ ಮಣ್ಣಿಟ್ಟುಕೋ ಎಂದು ಮಾತು ಮುಗಿಸಿದರು. ಭಾವನ ಪ್ರತಿ ಹೆಜ್ಜೆಯಲ್ಲೂ ಆರ್ತಿಯನ್ನು ಅವಮಾನಿಸುವುದನ್ನೇ ತನ್ನ ಕರ್ತವ್ಯವೆಂದುಕೊಂಡು ನಡೆದುಕೊಳ್ಳುತ್ತಿದ್ದಳು. ಆರ್ತಿ ತಲೆ ತಗ್ಗಿಸಿ ಸೋಫಾದ ಮೇಲೆ ಕೂತು ನಿಶಬ್ದವಾಗಿ ಹೇಳಿದಳು, ಅಮ್ಮ, ನನ್ನ ಚರ್ಮ ಹೀಗೆಯೇ ಇದೆ. ನಾನು ಅದರ ಕಾಳಜಿಯನ್ನು ಮಾಡುತ್ತೇನೆ. ಬಣ್ಣದ ಬಗ್ಗೆ ನಾನು ಏನು ಮಾಡಲಿ? ಈ ಕಪ್ಪು ಬಣ್ಣ ನನಗೆ ನಿಮ್ಮಿಂದಲೇ ಬಂದದ್ದು. ನೈಸರ್ಗಿಕ ಬಣ್ಣವನ್ನು ಪಾರ್ಲರ್ಗೆ ಹೇಗೆ ಬದಲಾಯಿಸಬಲ್ಲದು? ನನಗೆ ಈಗ ಯಾವುದೇ ಸಂಬಂಧಗಳ ಮಾತು ಬೇಡ. ನಾನು ಓದಲು ಬಯಸುತ್ತೇನೆ. ನನ್ನ ಅಣ್ಣ ನನಗೆ ವಾಗ್ದಾನ ಮಾಡಿದ್ದನು, ನನ್ನ ಓದು ಮುಗಿಯುವವರೆಗೂ ನನ್ನನ್ನು ಒತ್ತಾಯಿಸುವುದಿಲ್ಲ ಎಂದು. ದಯವಿಟ್ಟು ನೀವು ಕೂಡ ಈ ಎಲ್ಲವನ್ನು ಬಿಡಿ. ಈ ಮಾತು ಕೇಳುತ್ತಿದ್ದಂತೆ ಭಾವನ ಕೋಪದಿಂದ ಉರಿಯುತ್ತಾ ಕಣ್ಣೆರಿಸಿದಳು. ಆದರೆ ವಿಕ್ರಮ್ ಶೆಟ್ಟಿ ಆರತಿಯ ಧೈರ್ಯ ಮತ್ತು ದೃಢತೆಯನ್ನು ಮೌನವಾಗಿ ಗಮನಿಸುತ್ತಿದ್ದರು. ಭಾವನ ಕಿಡಿಕಾರುತ್ತಾ ಹೇಳಿದರು, ಈ ದೆವ್ವದ ಜೊತೆ ಇರುತ್ತಾ ಅವಳಿಂದ ಅವಮಾನಿಸುವುದನ್ನೇ ಕಲಿಯುತ್ತಿದ್ದೀಯಾ? ತಾಯಿಯ ಜೊತೆ ಮಾತನಾಡುವ ಶಿಸ್ತು ಕೂಡ ಮರೆತಿದ್ದೀಯಾ? ಈಗಲೇ ಇದೇ ಕ್ಷಣ ಎದ್ದು ನಿನ್ನ ಕೋಣೆಗೆ ಹೋಗು. ಮತ್ತೆ ನನ್ನ ಕಣ್ಣಿಗೆ ಇದರ ಸುತ್ತಮುತ್ತ ಕಾಣಿಸಿಕೊಳ್ಳಬೇಡ. ನಾನು ಹೇಳಬೇಕಿದ್ದನ್ನು ಹೇಳಿಬಿಟ್ಟಿದ್ದೇನೆ. ಇನ್ನು ನಿನ್ನಿಂದ ಯಾವುದೇ ವಿರೋಧ ಕೇಳಲು ನನಗೆ ಇಷ್ಟವಿಲ್ಲ. ಭಾವನ ಅವರ ಕೋಪ ಜರಾಯಿತು ತಣ್ಣಗಾಗಿರಲಿಲ್ಲ. ಮುಂದಿನ ದಿನ ಅತಿಥಿಗಳು ಬರಬೇಕಿದ್ದಾಗ ಸುರಭಿ ಮನೆಗಿಲ್ಲದೆ ಕಾಣೆಯಾಗಿದ್ದಳು. ಬಹಳ ಹೊತ್ತಿನ ನಂತರ ಮಾತ್ರ ಮರಳಿದ್ದಳು. ತಾಯಿಯ ಮುಖದ ಕೋಪವನ್ನು ನೋಡಿ ಕಣ್ಣಜ್ಜಿಸಿಕೊಂಡು ಒಳಗೆ ಹೋಗಲು ಪ್ರಯತ್ನಿಸಿದಾಗ, ನಿಲ್ಲು, ನನ್ನ ಆಜ್ಞೆಯನ್ನು ಪಾಲಿಸದೆ ಹೋಗಲು ನಿನಗೆ ಧೈರ್ಯ ಹೇಗೆ ಬಂತು? ನಾನು ನಿನಗೆ ತಯಾರಾಗಿ ಇರಲು ಹೇಳಿರಲಿಲ್ಲವೇ? ಹಾಗಾದರೆ ಎಲ್ಲಿಗೆ ಹೋದೆ? ಯಾರನ್ನು ಕೇಳಿಕೊಂಡು ಹೋದೆ ಎಂದು ಭಾವನ ಕಿಡಿಕಾರಿದರು. ಆ ದಿನ ಅವಳನ್ನು ಬಿಡುವ ಮನಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಆಗ ಸುರಭಿ ಧೈರ್ಯ ಮಾಡಿ, ಅಮ್ಮ, ನಾನು ನನ್ನ ಗೆಳತಿಯ ಮನೆಗೆ ಹೋಗಿದ್ದೆ. ನಾನು ನಿಮಗೆ ಹೇಳಿದ್ದೆ ಅಲ್ಲವೇ ನನಗೆ ಮದುವೆ ಬೇಡ ಎಂದು. ಆದರೆ ನೀವು ಹಠ ಹಿಡಿದುಕೊಂಡಿರುವುದರಿಂದ ನನ್ನ ಬಳಿ ಬೇರೆ ದಾರಿ ಉಳಿಯಲಿಲ್ಲ. ನನಗೆ ಈಗಲೇ ಮದುವೆ ಆಗಬೇಕೆಂಬ ಆಸೆ ಇಲ್ಲ. ಅದಕ್ಕಾಗಿ ಈ ಹೆಜ್ಜೆ ಇಟ್ಟೆ. ದಯವಿಟ್ಟು ಮತ್ತೆ ಇಂತಹ ಸ್ಥಿತಿಗೆ ನನ್ನನ್ನು ಒತ್ತಾಯಿಸಬೇಡಿ. ಈ ಬಾರಿ ನಾನು ಮರಳಿ ಬಂದಿದ್ದೇನೆ. ಮುಂದಿನ ಬಾರಿ ಇದು ಸಾಧ್ಯವಾಗದೆ ಹೋಗಬಹುದು. ಆಗ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತಿರಬೇಕು ಎಂದು ಹೇಳುತ್ತಾ ಹೊರಟಳು. ಈ ಎಲ್ಲವನ್ನು ದೂರದಿಂದ ನೋಡುತ್ತಿದ್ದ ವಿಕ್ರಮ್ ಶೆಟ್ಟಿ ಮನೆಯೊಳಗಿನ ಒತ್ತಡ ಮತ್ತು ಕಹಿ ಸತ್ಯವನ್ನು ಮೌನವಾಗಿ ಗಮನಿಸುತ್ತಿದ್ದರು. ನನಗೆ ಈಗಲೇ ಎಕ್ಸಾಮ್ಗಾಗಿ ತಯಾರಿ ಮಾಡಬೇಕು ಎಂದು ಸುರಭಿ ಸ್ಪಷ್ಟವಾಗಿ ಹೇಳಿದಳು. ಆದರೆ ಭಾವನ ಅವರ ಕಣ್ಣುಗಳಿಂದ ಕಿರಣಗಳು ಮೂಡುತ್ತಿವೆ. ನೀನು ಹೌದು ಮರುಪಕ್ಷಿಯಾಗುತ್ತಿದ್ದೀಯಾ ಸುರಭಿ? ನಾನು ನಿನಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ. ನಿನ್ನ ಕೋಣೆಯಿಂದ ಹೊರಗೆ ಹೆಜ್ಜೆ ಹಾಕಬೇಡ. ನಾನು ಬಹಳ ಬೇಗ ನಿನ್ನ ಮದುವೆ ಮಾಡಿಸಿ ಬಿಡುತ್ತೇನೆ. ನೀನು ಈಗ ಸಾಕಷ್ಟು ದೊಡ್ಡವಳಾಗಿದ್ದೀಯೆ ಎಂದು ಭಾವನ ಹೇಳಿದರು.
ಅವರು ಸುರಭಿಯ ಕೈ ಹಿಡಿದು ಆಕೆಯನ್ನು ಬಲವಾಗಿ ಎಳೆಯಲು ಪ್ರಾರಂಭಿಸಿದರು. ನಂತರ ಬೆಡ್ ಮೇಲೆ ಹೊಡೆದು ಹಾಕಿ ಕೋಣೆಯ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿದರು. ಆರತಿ ಒಂದು ಕಡೆ ನಿಂತು ಎಲ್ಲವನ್ನೂ ನೋಡುತ್ತಿದ್ದಳು. ಆದರೆ ಮುಂದೆ ಹೋಗಿ ಏನಾದರೂ ಹೇಳಲು ಧೈರ್ಯ ಮಾಡಲಿಲ್ಲ. ಭಾವನ ಅವರ ಕಣ್ಣಿನಲ್ಲಿ ಕಟು ದೃಷ್ಟಿ ತೆಲ್ಲುತ್ತಿತ್ತು. ತಲೆ ಕೆಳಗೆ ಹಾಕಿಕೊಂಡು ತಮ್ಮ ಕೋಣೆಗೆ ಹೋದರು. ಕೆಲವು ದಿನಗಳು ಸುರಭಿ ಸಾಕಷ್ಟು ಗದ್ದಲ ಮಾಡಿದಳು. ಆದರೆ ನಂತರ ಸಂಪೂರ್ಣ ಮೌನವಾಗಿ ಹೋದಳು. ಭಾವನ ಅವರಿಗೆ ನಿಶ್ಚಯವಾಗಿತ್ತೆಂದು ತಿಳಿದುಕೊಂಡಾಗ ಸುರಭಿ ಇನ್ನಷ್ಟು ಧೈರ್ಯ ತೋರಿಸಲು ಪ್ರಯತ್ನಿಸಲ್ಲ ಎಂದು ಭಾವಿಸಿ ಆಕೆಯನ್ನು ಕೋಣೆಯಿಂದ ಹೊರಗೆ ಬಿಡಲು ಅನುಮತಿ ನೀಡಿದರು. ಆದರೆ ಮನೆ ಹೊರಗೆ ಹೋಗಲು ಇನ್ನೂ ಅನುಮತಿ ನೀಡಲಾಗಿರಲಿಲ್ಲ. ವಿಕ್ರಮ್ ಶೆಟ್ಟಿ ಈ ಎಲ್ಲವನ್ನು ಮನದಾಳದಲ್ಲಿ ಗಮನಿಸುತ್ತಿದ್ದರು. ಒಂದು ದಿನ ಸುರಭಿ ಆರತಿಯೊಂದಿಗೆ ಮಾತನಾಡುತ್ತಿರುವುದನ್ನು ಭಾವನ ಅವರು ಕೇಳಿಸಿಕೊಂಡರು. ಸುರಭಿ ಅಳುವ ಧ್ವನಿಯಲ್ಲಿ, ಅತ್ತಿಗೆ, ದಯವಿಟ್ಟು ನೀವು ಏನಾದರೂ ಮಾಡಿ. ಅಣ್ಣ ವಿಕ್ರಮ್ ಶೆಟ್ಟಿಗೆ ಈ ವಿಷಯ ಹೇಳಿ. ಅವರು ನನಗೆ ಸಹಾಯ ಮಾಡುತ್ತಾರೆ. ನನಗೆ ಅಮಿತ್ ಇಷ್ಟ. ನಾನು ಅಮಿತ್ ಜೊತೆ ಗುಪ್ತವಾಗಿ ಮದುವೆಯೂ ಆಗಿದ್ದೇನೆ. ಅವನ ಹೊರತು ಬೇರೆ ಯಾರನ್ನು ಯೋಚಿಸಲು ನನಗೆ ಮನಸ್ಸೇ ಇಲ್ಲ ಎಂದು ಬೇಡಿಕೊಂಡಳು. ಆರತಿ ಭಯದಿಂದ, ಆದರೆ ಸುರಭಿ, ನೀನು ಗೊತ್ತೇ ಇದೆ ಅಲ್ಲವಾ, ಅಮ್ಮ ಅವರು ಇದಕ್ಕೆ ಯಾವತ್ತೂ ಒಪ್ಪುವುದಿಲ್ಲ ಎಂದು ಹೇಳಿದಳು. ಸುರಭಿ ತಕ್ಷಣ ಅದರ ಚಿಂತೆ ಬೇಡ, ಅಣ್ಣ ವಿಕ್ರಮ್ ಶೆಟ್ಟಿ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. ಅವರ ಮುಂದೆ ಅಮ್ಮನ ಮಾತು ಕೂಡ ನಡೆಯದು. ಅವರು ನನ್ನ ಮೇಲಷ್ಟೇ ದರ್ಪ ತೋರಿಸುತ್ತಾರೆ. ನೀವು ಅಣ್ಣನ ಜೊತೆ ಮಾತನಾಡಿ ಎಂದಳು. ಆರತಿ ಆತಂಕದಿಂದ, ಅಮ್ಮ ಅವರಿಗೆ ಇದು ಗೊತ್ತಾದರೆ ಏನಾಗುತ್ತದೆ ಎಂದು ಕೇಳಿದಳು. ಸುರಭಿ ಉತ್ತರಿಸಿದಳು, ನಾನು ಅವರ ಮಗಳು. ಅವರು ನನಗೆ ಏನು ಮಾಡುವುದಿಲ್ಲ. ಆದರೆ ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ. ನೀನೇ ಅಮ್ಮನಿಗೆ ನನ್ನ ಮದುವೆಯ ಬಗ್ಗೆ ಹೇಳಿಬಿಡು, ಅಥವಾ ಎಲ್ಲವನ್ನು ಅಣ್ಣನಿಗೆ ತಿಳಿಸಿಬಿಡು. ಆರತಿ ಇನ್ನಷ್ಟು ಗಾಬರಿಗೊಂಡು, ನಾನು ಅಣ್ಣನ ಜೊತೆ ಹೇಗೆ ಮಾತನಾಡಲಿ? ಅಮ್ಮ ನನ್ನ ಫೋನ್ ಕಸಿದುಕೊಂಡಿದ್ದಾರೆ ಎಂದು ಹೇಳಿದಳು. ಆದರೆ ಈ ಎಲ್ಲ ಮಾತುಗಳನ್ನು ಕೇಳಿಕೊಂಡ ಭಾವನ ಅವರು ತಮ್ಮ ಅಹಂಕಾರದ ಹಿಡಿತಕ್ಕೆ ಸಿಲುಕಿ ಎಷ್ಟೊಂದು ಅತಿರೇಕದ ಹೆಜ್ಜೆ ಇಡುತ್ತಾರೆಂಬುದು ಯಾರಿಗೂ ಕನಸಿನಲ್ಲೂ ಇರಲಿಲ್ಲ. ಸಂಪೂರ್ಣ ಶಕ್ತಿಯಿಂದ ಬಾಗಿಲನ್ನು ತೆರೆದು ಅವರು ಒಳಗೆ ನುಗ್ಗಿದರು. ಭಾವನ ಅವರ ಮುಖವನ್ನು ನೋಡುತ್ತಿದ್ದರೆ ಅವರು ಎಲ್ಲವನ್ನು ಕೇಳಿಸಿಕೊಂಡಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತಿತ್ತು. ಈಗ ಸುರಭಿಯ ಜೊತೆಗೆ ಆರ್ತಿಗೂ ಕ್ಷಮೆ ಇರಲಿಲ್ಲ. ನಿನಗೆ ಇಷ್ಟು ಧೈರ್ಯವಾಯಿತೆ ನನ್ನ ಮಗಳನ್ನು ತಪ್ಪು ದಾರಿಗೆ ಒಯ್ಯಲು? ನಿನ್ನಂಥ ಹುಡುಗಿಯರು ಅಶುಭ್ರರು ಎಂದು ನನಗೆ ಮೊದಲೇ ಗೊತ್ತಿತ್ತು. ಆದರೆ ವಿಕ್ರಮ್ ಶೆಟ್ಟಿ ನನ್ನ ಮಾತು ಒಂದನ್ನು ಕೇಳಲಿಲ್ಲ. ಈಗ ನೋಡೋಣ ಹೇಗೆ ನನ್ನ ಮಗಳಿಗೆ ಮನೆ ಬಿಟ್ಟು ಓಡಿ ಹೋಗುವ ದಾರಿಯನ್ನು ತೋರಿಸುತ್ತಿದ್ದೀಯೇ. ನೀನು ಖುಷಿಯಾಗಿರಬಹುದಲ್ಲವಾ ಅವಳು ಮನೆ ಬಿಟ್ಟು ಹೋದರೆ? ನಿನ್ನ ತಲೆನೋವುತ್ತಿರುತ್ತದೆ ಎಂದು. ಆದರೆ ನಾನು ಅಂತಹದನ್ನು ಆಗಲು ಬಿಡುವುದಿಲ್ಲ. ಮೊದಲು ಅವಳನ್ನು ನೋಡಿಕೊಳ್ಳುತ್ತೇನೆ, ನಂತರ ನಿನ್ನ ವ್ಯವಸ್ಥೆಯನ್ನು ಮಾಡುತ್ತೇನೆ. ಮೊದಲ ಅವಕಾಶದಲ್ಲೇ ನೀನು ಆ ಹುಡುಗನಿಂದ ವಿಚ್ಛೇದನ ಪಡೆಯಬೇಕು ಎಂದು ಭಾವನ ಅವರು ಕೋಪದಿಂದ ಕೂಗಿದರು. ಆರ್ತಿಯ ಕಡೆ ಮಾತನಾಡುತ್ತಿದ್ದಂತೆಯೇ ಸುರಭಿ ಅಚಾನಕ್ ತಿರುಗಿ ನಿಂತಳು. ಭಾವನ ಅವರು ಉದ್ದೇಶಗಳು ಭಯಾನಕವಾಗಿದ್ದವು. ಸಾಕು ಅಮ್ಮ, ಅತ್ತಿಗೆ ಏನೂ ತಪ್ಪು ಮಾಡಿಲ್ಲ. ನಾನು ಅಮಿತ್ನೊಂದಿಗೆ ಮದುವೆಯಾಗಿದ್ದೇನೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಈ ವಿಷಯವನ್ನು ನಾನು ಇಂದು ಮೊದಲ ಬಾರಿಗೆ ಅವರಿಗೆ ಹೇಳಿದೆ. ನೀವು ಯಾವತ್ತಾದರೂ ನಿಮ್ಮ ಮುಂದೆ ಯಾರ ಮನಸ್ಸು ನಡೆಯಲು ಬಿಡುತ್ತೀರಾ? ನಾನು ನಿಮಗೆ ಈ ರಹಸ್ಯ ಹೇಳಲು ಆದರೂ ಈಗ ನೀವು ಕೇಳಿಸಿಕೊಂಡಿದ್ದೀರಿ ಅಲ್ಲ. ಹಾಗಾದರೆ ಇನ್ನೊಂದು ವಿಷಯವೂ ಕೇಳಿ. ನಾನು ಸುಮಾರು 3 ತಿಂಗಳ ಹಿಂದೆಯೇ ಮದುವೆಯಾಗಿದ್ದೇನೆ. ಆಗ ಆರತಿ ಅತ್ತಿಗೆ ಈ ಮನೆಗೆ ಬಂದಿರಲಿಲ್ಲ. ಮತ್ತು ಅತಿ ದೊಡ್ಡ ಸುದ್ದಿ ಏನೆಂದರೆ ನಾನು ತಾಯಿಯಾಗಲು ಹೊರಟಿದ್ದೇನೆ ಎಂದು ಧೈರ್ಯವಾಗಿ ಹೇಳಿದಳು. ಒಳ್ಳೆಯದಾದದ್ದು ಏನೆಂದರೆ ನನ್ನ ಗಂಡನ ಜೊತೆ ನನಗೆ ಇರಲು ಬಿಟ್ಟು ಬಿಡಿ, ಇಲ್ಲದಿದ್ದರೆ ನಾನು ಯಾವುದಾದರೂ ತಪ್ಪು ಕ್ರಮ ಕೈಗೊಳ್ಳುತ್ತೇನೆ ಎಂದು ಸುರಭಿ ಬಹಿರಂಗಪಡಿಸಿದಳು. ಸುರಭಿಯ ಈ ಹೇಳಿಕೆಯಿಂದಾಗಿ ಭಾವನವರ ಜೊತೆಗೆ ಆರ್ತಿಯು ಆಶ್ಚರ್ಯದಿಂದ ಮೌನವಾಗಿದ್ದಳು. ಕೆಲ ದಿನಗಳಲ್ಲಿ ಸುರಭಿ ತನ್ನ ಕೊಠಡಿಯಲ್ಲಿ ನಿಷೇಧಿತವಾಗಿದ್ದಳು. ಅವಳು ಏನೋ ಸಹನೆ ಮಾಡಬೇಕಾಗಿತ್ತು ಎಂದು ಯಾರೂ ತಿಳಿದುಕೊಂಡಿಲ್ಲ. ವಿಕ್ರಮ್ ಶೆಟ್ಟಿಯ ಮರಳಿಕೆಯ ದಿನ ಸುರಭಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಳು. ನಿಮ್ಮ ಮಗಳು ಸಾಯುವುದರಿಂದಲೂ ನೀವು ಪಾಠವನ್ನೇ ಕಲಿತಿಲ್ಲ. ನಿಮ್ಮ ನಂಬಿಕೆಯು ಎಷ್ಟು ಬಲಹೀನವಾಗಿದೆ. ಜೀವನ ಮತ್ತು ಸಾವು ದೇವರ ಕೈಯಲ್ಲಿವೆ. ಈ ಸಣ್ಣ ವ್ಯಕ್ತಿ ಯಾರಿಗಾದರೂ ಹೇಗೆ ಹಾನಿ ಮಾಡಬಹುದು ಎಂದು ವಿಕ್ರಮ್ ಶೆಟ್ಟಿ ಕೋಪದಿಂದ ಮುಟ್ಟಿದ ಮುಚ್ಚಿ ತಾಯಿ ಭಯವನ್ನು ಗಮನಿಸುತ್ತಿದ್ದರು. ನನಗೆ ನಾನು ಏನು ಮಾಡಬಹುದೆಂದು ಹೇಳುತ್ತೇನೆ ಎಂದು ಆ ವ್ಯಕ್ತಿ ಕೈಗಳನ್ನು ಗಗನದಲ್ಲಿ ಎತ್ತಿದನು. ಆದರೆ ವಿಕ್ರಮ್ ಶೆಟ್ಟಿಯು ತಕ್ಷಣ ತಮ್ಮ ಜೀಬಿನಿಂದ ತೂಕದ ತೂರಣ ಪಿಸ್ತೂಲ್ ತೆಗೆದುಕೊಂಡು ಅವನಿಗೆ ಮಾತನಾಡಲು ಕೂಡ ಅವಕಾಶ ನೀಡದೆ ಅವನನ್ನು ನಿಷ್ಕ್ರಿಯಗೊಳಿಸಿದರು. ಭಾವನ ಅವರು ಆ ಕೋಪವನ್ನು ನೋಡಿ ಒಳ ಹೊರಗೆ ಕಂಪಿಸಿದರು ಮತ್ತು ಆ ಗಂಡಸರ ತೀವ್ರ ಸಂಕಟವನ್ನು ನೋಡುತ್ತಿದ್ದರು. ಮನ್ನಿಸು ಮಗ, ನಾನು ಬಹಳ ಯೋಚನೆ ಮಾಡಿ ಈ ಕ್ರಮ ಕೈಗೊಂಡಿದ್ದೆ. ನಮ್ಮ ಮಾನಹಾನಿಯಾಗದಂತೆ ನಾನು ಬಯಸಿದೆ. ಸುರಭಿ ನನ್ನನ್ನು ಈ ಎಲ್ಲವನ್ನು ಮಾಡಲು ಬಲವಂತ ಮಾಡಿದಳು ಎಂದು ಹೇಳಿದರು.
ಭಾವನ ತಲೆ ತಗ್ಗಿಸಿಕೊಂಡು ಕಣ್ಣೀರಿಡುತ್ತಾ, ನಾನು ಯಾವ ಮಟ್ಟದ ಅವಮಾನದ ದ್ವಂದ್ವದಲ್ಲಿ ನಿಂತಿದ್ದೇನೆ ಎಂದು ನಿನಗೆ ಹೇಗೆ ಹೇಳಲಿ ಎಂದು ಅಸಹಾಯವಾಗಿ ಹೇಳಿದರು. ಅದಕ್ಕೆ ವಿಕ್ರಮ್ ಶೆಟ್ಟಿ ಕೋಪವನ್ನು ಅಡಗಿಸಿಕೊಳ್ಳಲಾರದೆ, ಅಮ್ಮ, ಗೂಢಾರ್ಥಗಳಲ್ಲಿ ಮಾತನಾಡಬೇಡಿ, ನಿಮಗೆ ಏನು ಹೇಳಬೇಕೋ ಸ್ಪಷ್ಟವಾಗಿ ಹೇಳಿ ಎಂದು ಗರ್ಜಿಸಿದರು. ಭಾವನ ಅವರು ನಡುಗುವ ಧ್ವನಿಯಲ್ಲಿ, ಸುರಭಿಗೆ ಒಳ್ಳೆಯ ಹುಡುಗನ ಸಂಬಂಧ ಬಂದಿತ್ತು, ಅದನ್ನು ನಿನಗೆ ತಿಳಿಸಬೇಕೆಂದೇ ಇದ್ದೆ. ಆದರೆ ಸುರಭಿ ನಮ್ಮ ಗೌರವವನ್ನೇ ಪಣಕ್ಕಿಟ್ಟು ಬಿಟ್ಟಳು. ಅವಳು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದಳು, ಅವನೊಂದಿಗೆ ಮದುವೆಯೂ ಆಗಿದ್ದಳು ಎಂದು ಹೇಳಿದರು. ಇದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿ ವಿಕ್ರಮ್ ಶೆಟ್ಟಿ, ಅದರಲ್ಲಿ ತಪ್ಪೇನೂ ಇದೆ? ಸುರಭಿಗೆ ನಮ್ಮ ಮೇಲೆ ನಂಬಿಕೆ ಇರಬೇಕಿತ್ತು, ಸರಿ, ಆದರೆ ತನ್ನ ಇಷ್ಟವನೊಂದಿಗೆ ಮದುವೆ ಆಗುವುದು ಅವಳ ಹಕ್ಕು. ಇಷ್ಟೊಂದು ಭೀಕರ ಶಿಕ್ಷೆಯನ್ನು ಅವಳಿಗೆ ನೀವು ಹೇಗೆ ಕೊಡಬಲ್ಲಿರಿ ಎಂದು ಕೋಪದಿಂದ ಪ್ರಶ್ನಿಸಿದರು. ಆದರೆ ಭಾವನವರು ಗಟ್ಟಿಯಾದ ಸ್ವರದಲ್ಲಿ, ವಿಕ್ರಮ್, ನಿನ್ನ ಆ ನಿರ್ದೋಷಿ ಸಹೋದರಿ ತಾಯಿಯಾಗಲು ಹೊರಟಿದ್ದಳು. ಈ ಭಯಾನಕ ರಹಸ್ಯವನ್ನು ತಿಳಿದಿದ್ದವಳು ನಿನ್ನ ಹೆಂಡತಿ ಆರ್ತಿಯೇ. ನೀನು ಏನು ಬಯಸುತ್ತಿದ್ದೆ? ನಾನು ಮೌನವಾಗಿ ಈ ನಾಟಕವನ್ನು ನೋಡುತ್ತಾ ಕುಳಿತಿರಬೇಕೆ? ನಾನು ಒತ್ತಾಯದ ಹೆಜ್ಜೆ ಇಟ್ಟೆ ಎಂದು ತಮ್ಮ ಅಪರಾಧವನ್ನು ಒಪ್ಪಿಕೊಂಡರು. ಅದನ್ನು ಕೇಳಿ ವಿಕ್ರಮ್ ಶೆಟ್ಟಿ ನೋವಿನಿಂದ ಕಿಡಿಕಾರುತ್ತಾ, ಅಮ್ಮ, ನಿಮ್ಮ ಸುಳ್ಳು ಅಹಂಕಾರವನ್ನು ಉಳಿಸಿಕೊಳ್ಳಲು ನೀವು ಒಂದಲ್ಲ 2 ಅಮೂಲ್ಯ ಜೀವಗಳನ್ನು ನಾಶ ಮಾಡಿದ್ದೀರಾ. ಅದಕ್ಕೂ ಮೀರಿಸಿ ಆ ಎಲ್ಲ ತಪ್ಪನ್ನು ನಿರಪರಾಧಿ ಆರತಿಯ ಮೇಲೆ ಹಾಕಿ ನಿಮ್ಮನ್ನು ಉಳಿಸಿಕೊಳ್ಳಲು ಯತ್ನಿಸಿದ್ದೀರಾ. ಕೇವಲ ನಿನ್ನ ಹೆಂಡತಿ ಅಪಶಕುನ ಎಂಬ ಸ್ವಾಮೀಜಿಯವರ ಮಾತು ನಂಬಿ ಇಷ್ಟೆಲ್ಲ ಮಾಡಿದ್ದೀರಾ ಎಂದು ಆಕ್ರೋಶದಿಂದ ಹೇಳಿದರು. ಆ ಕಾರಣಕ್ಕೆ ನಿನ್ನನ್ನು ಅವಳ ಬಳಿ ಹೋಗಲು ನಾನು ಬಿಡಲಿಲ್ಲ ಎಂದು ಭಾವನ ಅವರು ಕಠೋರವಾಗಿ ಹೇಳಿದರು. 3 ತಿಂಗಳೊಳಗೆ ಅವಳನ್ನು ನಿನ್ನಿಂದ ದೂರ ಮಾಡಬಿಡಬೇಕು ಎಂದು ನಾನು ತೀರ್ಮಾನಿಸಿದ್ದೆ. ಆದರೆ ಅದಕ್ಕಿಂತ ಮೊದಲು ಸುರಭಿಯ ಪ್ರಕರಣ ಸಂಭವಿಸಿತು. ಆಗ ಒಂದೇ ಬಾಣದಲ್ಲಿ 2 ಗುರಿ ಸಾಧಿಸಬೇಕೆಂದು ನಾನು ಯೋಚಿಸಿದೆ. ಆರತಿ ರಾತ್ರಿ ನಿದ್ದೆ ಮಾಡುತ್ತಿದ್ದಾಗ ಈ ಸ್ವಾಮೀಜಿಯ ಸಹಾಯದಿಂದ ಆರತಿಯೊಂದಿಗೆ ಅವನ ನಕಲಿ ಫೋಟೋಗಳನ್ನು ಸೃಷ್ಟಿಸಿದೆ. ಆ ಚಿತ್ರಗಳನ್ನು ತೋರಿಸಿ ಸುರಭಿಯ ಮರಣಕ್ಕೆ ತಾನೇ ಕಾರಣ ಎಂದು ಒಪ್ಪಿಕೊಳ್ಳದಿದ್ದರೆ ಅವುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುತ್ತೇನೆ ಎಂದು ಆರತಿಯನ್ನು ಬ್ಲ್ಯಾಕ್ಮೇಲ್ ಮಾಡಿದೆ. ಆಗ ವಿಕ್ರಮ್ ಶೆಟ್ಟಿ ನಿನ್ನ ಕೈಯಿಂದಲೇ ನಿನ್ನನ್ನು ಕೊಲ್ಲುತ್ತಾನೆ ಎಂದು ಬೆದರಿಸಿದೆ. ಅವಳು ತುಂಬಾ ಅತ್ತಳು. ನನಗೆ ಮರಣದ ಭಯವಿಲ್ಲ, ಆದರೆ ನನ್ನ ಗಂಡನ ಕಣ್ಣಲ್ಲಿ ನನಗಾಗಿ ದ್ವೇಷವನ್ನು ನೋಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ನನ್ನ ಮಾತಿಗೆ ಒಪ್ಪಿಕೊಂಡಳು. ನನಗೆ ಆ ಹುಡುಗಿ ಮೊದಲಿನಿಂದಲೂ ಇಷ್ಟವಿರಲಿಲ್ಲ. ನಿನ್ನ ಜೀವನದಿಂದ ಅವಳನ್ನು ತೆಗೆದುಹಾಕಬೇಕೆಂಬ ಹಠದಲ್ಲಿ ನಾನು ಇದ್ದೆ ಎಂದು ಭಾವನ ಅವರು ಇನ್ನೂ ತಮ್ಮ ಜಿದ್ದು ಬಿಡಲಿಲ್ಲ. ಈ ಭಯಾನಕ ಸತ್ಯವನ್ನು ಕೇಳಿ ವಿಕ್ರಮ್ ಶೆಟ್ಟಿ ಅಲ್ಲೇ ಸೋಫಾದ ಮೇಲೆ ಕುಸಿದು ಬಿದ್ದರು. ಆ ನಿರಪರಾಧಿ ಹುಡುಗಿ ತನ್ನ ಹಿಂದೆ ಇಷ್ಟೆಲ್ಲ ನೋವು, ಅವಮಾನ, ಯಾತನೆಗಳನ್ನು ಸಹಿಸಿದ್ದಾಳೆ ಎಂಬ ಅರಿವು ಅವರಿಗೆ ಆಗಷ್ಟೇ ಹೊಡೆಯಿತು. ಅವರ ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಮುಷ್ಟಿಯನ್ನು ಬಿಗಿಯಾಗಿ ಕಟ್ಟಿ ಕೋಪವನ್ನು ತಡೆದುಕೊಳ್ಳುತ್ತಾ ಅವರು ಹೇಳಿದರು, ಅಮ್ಮ, ಸುರಭಿಯ ತಪ್ಪುಗಳಿಗೆ ಆರತಿಯನ್ನು ಅಪಶಕುನ ಎಂದು ಕರೆಯುವ ಬದಲು ನೀವು ಬುದ್ಧಿಯಿಂದ ಯೋಚಿಸಬೇಕಿತ್ತು. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿಕೊಂಡು ಸುರಭಿಯನ್ನು ಕ್ಷಮಿಸಿ ಅವಳನ್ನು ಅವಳ ಗಂಡನ ಜೊತೆ ಕಳುಹಿಸಿದ್ದರೆ ಸಾಕಾಗುತ್ತಿತ್ತು. ಅಷ್ಟರಲ್ಲಿ ಎಲ್ಲ ಮಾತಿಗೂ ಮುಸುಕು ಬೀಳುತ್ತಿತ್ತು. ಮುಂದೇನು ಅವಳ ವಿಧಿ ಅಂತಿದ್ದರೆ ಅದಕ್ಕೆ ಅವಳೇ ಹೊಣೆಗಾರಳಾಗುತ್ತಿದ್ದಳು. ಆದರೆ ನೀವು ಅತಿಯಾಗಿ ಮೀರಿಬಿಟ್ಟಿದ್ದೀರಿ ಎಂದು ವಿಕ್ರಮ್ ಶೆಟ್ಟಿ ಕೋಪದಿಂದ ಹೇಳಿದರು. ತಮ್ಮದೇ ಸಂತಾನವನ್ನು ಕುರಿತು ಮಾತನಾಡುತ್ತಾ ಅವರ ಮುಖ ಕೆಂಪಾಗಿತ್ತು. ಮೇಲಾಗಿ, ನೀವು ಈ ಸ್ವಾಮಿಗಳ ಚಕ್ರದಲ್ಲಿ ಸಿಕ್ಕಿಬಿದ್ದೀರಿ. ನೀವು ಎಷ್ಟು ದೊಡ್ಡ ಪಾಪಗಳು ಅನ್ನೋದನ್ನು ನಿಮಗೆ ಗೊತ್ತೇ ಇದೆ. ಈ ಸುಳ್ಳು ಪಾಖಂಡಿ ಸ್ವಾಮಿಗಳ ಮಾತು ಕೇಳಿ ಅವರು ಹೇಳಿದ ವಿಧಾನಗಳನ್ನೇ ಅನುಸರಿಸಿ ನನ್ನ ನಿರಪರಾಧಿ ತಂಗಿಯ ಜೀವವನ್ನೇ ಕಿತ್ತುಕೊಂಡಿದ್ದೀರಿ. ಅದಕ್ಕೆ ಭಾವನ ಅವರು ತಣ್ಣನೆಯ ಧ್ವನಿಯಲ್ಲಿ, ಹಾಗಾದರೆ ನಾನು ಏನು ಮಾಡಬೇಕಿತ್ತು? ಮೊದಲಿಗೆ ನನ್ನ ಕೈಯಿಂದಲೇ ಅವಳಿಗೆ ಶಿಕ್ಷೆ ಕೊಡಬೇಕೆಂದು ಯೋಚಿಸಿದ್ದೆ. ಆದರೆ ಅವಳು ನನ್ನದೇ ಮಗಳು ಅಲ್ಲವೇ? ಅದಕ್ಕೆ ಆಗಲಿಲ್ಲ. ಆಗ ನಾನು ಸ್ವಾಮಿಯವರ ಆಸರೆಯಾದೆ. ಸುರಭಿಯ ಬಳಕೆಯಾದ ಕೆಲವು ವಸ್ತುಗಳನ್ನು ಸ್ವಾಮೀಜಿಯವರಿಗೆ ಕೊಟ್ಟೆ. ಅವರು ಹೇಳಿದಂತೆ ನಾನು ಎಲ್ಲವನ್ನು ಮಾಡುತ್ತಾ ಹೋದೆ. ಇವತ್ತು ಅವರು ಉಳಿದ ಹಣ ಪಡೆಯಲು ಬಂದಿದ್ದರು. ಯಾರಿಗೂ ಗೊತ್ತಾಗಬಾರದೆಂದು ನಾನು ರಾತ್ರಿಯ ಸಮಯವನ್ನೇ ಹೇಳಿದ್ದೆ. ನೀನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಇವರು ಬಹಳ ಶಕ್ತಿಶಾಲಿ ಸ್ವಾಮೀಜಿ. ನಿನಗೆ ಏನಾದರೂ ಆಗಿಬಿಟ್ಟರೆ ನಾನು ಏನು ಮಾಡಲಿ ಎಂದು ಆತಂಕಪಟ್ಟರು. ಅದನ್ನು ಕೇಳಿ ವಿಕ್ರಮ್ ಶೆಟ್ಟಿ ಇನ್ನಷ್ಟು ಉರಿದರು. ಅಮ್ಮ, ದೇವರನ್ನು ಭಯಪಡಬೇಕು. ತಮ್ಮದೇ ಮಕ್ಕಳ ಜೊತೆ ಇಂಥ ಕೃತ್ಯಗಳನ್ನು ಮಾಡಿ ಪಶ್ಚಾತ್ತಾಪ ಪಡುವ ಬದಲು ನೀನು ಇನ್ನು ಹಠಕ್ಕೆ ಅಂಟಿಕೊಂಡಿದ್ದೀರಾ. ದೇವರ ಮುಂದೆ ಯಾವ ಮುಖ ತೋರಿಸುತ್ತೀರಾ? ನಿಮ್ಮನ್ನು ನೀವೇ ಹೇಗೆ ಮರೆಮಾಚಿಕೊಳ್ಳುತ್ತೀರಾ? ಈ ವಿಷಯಕ್ಕೆ ನಾನು ನಿಮಗೆ ಎಂದಿಗೂ ಕ್ಷಮೆ ಕೊಡಲಾರೆ. ನಿಮ್ಮ ಮಾತು ಕೇಳಿ ನಾನು ಒಬ್ಬ ನಿರಪರಾಧಿ ಹುಡುಗಿಯನ್ನು ಪೊಲೀಸರ ಕೈಗೆ ಒಪ್ಪಿಸಿದ್ದೇನೆ ಎಂದು ನೋವು ಹಾಗೂ ಆಕ್ರೋಶದಿಂದ ಹೇಳಿದರು. ಇದು ದೇವರ ಅನುಗ್ರಹವೇ ಆಗಿತ್ತು ಎಂದು ವಿಕ್ರಮ್ ಶೆಟ್ಟಿ ಹೇಳಿದರು.
ನಾನು ಯಾವುದೇ ಸಾಕ್ಷಿ ಇಲ್ಲದೆ ಅವಳಿಗೆ ನೋವು ನೀಡುವುದಿಲ್ಲ. ಅದಕ್ಕಾಗಿ ಅವಳನ್ನು ಮತ್ತೆ ಮನೆಗೆ ತಂದು ಕೊಟ್ಟಿದ್ದೇನೆ. ಪಾಪಿ ನೀವು. ನಾನು ಅವಳನ್ನು ಕೊಲೆಗಾರತಿ ಭಾವಿಸುತ್ತಿದ್ದೇನೆ. ನಾನು ಇನ್ನು ಈ ಮನೆಯಲ್ಲಿಯೂ ನಿಮ್ಮೊಂದಿಗೆ ಒಂದು ದಿನವೂ ಇರುವುದಿಲ್ಲ. ಅವಳು ಅರ್ಥ ಮಾಡಿಕೊಂಡಿದ್ದಾಳೆ. ನೀವು ಪ್ರಾರಂಭದಲ್ಲೇ ತಪ್ಪು ಮನೋಭಾವದಿಂದ ಬಂದಿದ್ದೀರಿ. ಮೊದಲ ದಿನದಿಂದಲೇ ನಿಮಗೆ ಆರತಿಯೊಂದಿಗೆ ಸಮ್ಮತೆ, ಏಕೆಂದರೆ ನಾನು ಸ್ವತಃ ಹುಡುಗಿಯನ್ನು ಆರಿಸಿಕೊಂಡಿದ್ದೆ. ಅವಳು ಸರಳ ಮನೆತನದ ಹುಡುಗಿ. ನೀವು ಅದನ್ನು ತಿಳಿದಿದ್ದೀರಿ. ನನ್ನ ಹೃದಯದ ಸಂತೋಷವೇ ನನ್ನ ಪ್ರಥಮತ್ಯ. ನನ್ನ ಸಂತೋಷ ಆರತಿಯಲ್ಲಿತ್ತು. ಆದರೆ ದುರಾದೃಷ್ಟ, ನಿಮ್ಮಂತಹ ತಾಯಿ ಜಿದ್ದಿ ಮತ್ತು ಅಹಂಕಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ಯಾರನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ವಿಕ್ರಮ್ ಶೆಟ್ಟಿ ಕೋಪದಿಂದ ಅಲ್ಲಿಂದ ತೆರಳಿ ಭಾವನವರ ಅರ್ಥ ಮಾಡಿಕೊಂಡಿದ್ದರು. ಈಗ ಅವರಿಗೆ ಬಾಕಿ ಏನು ಉಳಿಯಲಿಲ್ಲ. ಅವರು ತಮ್ಮ ಕೊಠಡಿಗೆ ಬಂದರು. ಅಲ್ಲಿ ಆರತಿ ಬೆಡ್ ಮೇಲೆ ಸುಲಿಸುತ್ತಾ ಸ್ವಲ್ಪ ಕಂಪಿಸುತ್ತಿದ್ದಳು. ನಿದ್ರೆಯಲ್ಲೂ ಅವಳ ಮನಸ್ಸಿನಲ್ಲಿ ಭಯವು ಕವಿದಿತ್ತು. ವಿಕ್ರಮ್ ಶೆಟ್ಟಿ ಮೃದುವಾಗಿ ಹೇಳಿದರು, ನನ್ನ ತಪ್ಪಿಗಾಗಿ ಕ್ಷಮಿಸು ಆರತಿ. ನಿನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸತ್ಯವನ್ನು ಗುರುತಿಸಲು ನಾನು ವಿಫಲನಾಗಿದ್ದೇನೆ ಮತ್ತು ಅಜ್ಞಾತವಾಗಿ ನಿನ್ನ ನೋವಿಗೆ ಕಾರಣನಾಗಿದ್ದೇನೆ. ನಾನು ನನ್ನ ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕಾಗಿ ನಿನ್ನನ್ನು ಬಿಡಿಸಿ ಈ ಮನೆಯೊಳಗೆ ತಂದೆ ಮತ್ತು ನಿನ್ನ ಸಂತೋಷದ ಸಂರಕ್ಷಕನಾಗಿದ್ದೆ. ಆದರೆ ಈ ಕರ್ತವ್ಯವನ್ನು ನಿಭಾಯಿಸುವಲ್ಲಿ ನಾನು ಸಂಪೂರ್ಣವಾಗಿ ವಿಫಲನಾಗಿದ್ದೇನೆ. ನಿನಗಾಗಿ ನೋವು ಮತ್ತು ತೊಂದರೆಗೆ ಕಾರಣನಾಗಿರುವುದಕ್ಕಾಗಿ ನಾನು ತುಂಬಾ ಸಂತಾಪಿಸುತ್ತಿದ್ದೇನೆ. ನಾನು ನನ್ನ ತಾಯಿಯ ಮೇಲೆ ನಂಬಿಕೆ ಇಟ್ಟಿದ್ದೆ, ಆದರೆ ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ ಮತ್ತು ನಿನ್ನ ಮೇಲೆ ಅಷ್ಟು ದ್ವೇಷಪಟ್ಟಿದ್ದವಳು. ನಿನ್ನನ್ನು ನಾಶ ಮಾಡಲು ನಾನು ಆ ಹೆಂಗಸಿಗೆ ಯಾವ ದುಃಖವನ್ನು ಬೇಡಿಕೆ ಮಾಡಲಾರೆ. ಅವಳು ನನ್ನ ಮಕ್ಕಳಿಗೆ ತಕ್ಕಂತೆ ನಡೆದುಕೊಳ್ಳಲಿಲ್ಲ. ಆದರೆ ನೀನಾದರೂ ನನಗೆ ನಂಬಿಕೆ ಇಟ್ಟಿದ್ದೀಯಾ ಮತ್ತು ನನಗೆ ಎಲ್ಲವನ್ನು ಸತ್ಯವಾಗಿ ಹೇಳಿದ್ದೀಯಾ. ಕನಿಷ್ಠ ನಿನ್ನ ಈ ರೀತಿ ನೋವು ಅನುಭವಿಸುವ ಅಗತ್ಯವಿಲ್ಲದಿರದಿತ್ತು. ನಾನು ನಿನ್ನ ಅಸಹಾಯತ್ವವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ನಿನ್ನ ಪ್ರೀತಿಗೆ ಪ್ರಾಮಾಣಿಕತೆ ಹೇಳುತ್ತಿದ್ದೆ, ಆದರೆ ನಿನ್ನ ಮೇಲೆ ನಂಬಿಕೆ ಇರಲಿಲ್ಲ. ಏಕೆಂದರೆ ನಾನು ನನ್ನ ಸಹೋದರಿ ಸುರಭಿಯ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದೆ. ಆ ಪ್ರೀತಿಯಲ್ಲಿ ಸತ್ಯ ಮತ್ತು ಸುಳ್ಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ. ಆದರೆ ಈಗ ನಾನು ತೀರ್ಮಾನಿಸಿದ್ದೇನೆ. ನಾನು ನಿನ್ನನ್ನು ನನ್ನಿಂದ ದೂರ ಮಾಡಲ್ಲ. ನನ್ನ ತಾಯಿಯ ಮಾತನ್ನು ಕೇಳಿ ನಿನ್ನನ್ನು ಅವರ ಕೋಣೆಯಲ್ಲಿಯೇ ಬಿಡಿಸಿರುವುದು ನನ್ನ ತಪ್ಪಾಗಿತ್ತು. ಸಾಧ್ಯವಾದರೆ ನನ್ನ ಈ ತಪ್ಪನ್ನು ಕ್ಷಮಿಸು. ನಾನು ನಿನಗೆ ಅತ್ಯಂತ ಪ್ರೀತಿಸುತ್ತಿದ್ದೇನೆ. ಇನ್ನು ನಿನಗೆ ಏನಾದರೂ ಆಗಿದ್ದರೆ ನಾನು ನನ್ನ ಜೀವನ ಪೂರ್ತಿ ನನ್ನನ್ನೇ ಕ್ಷಮಿಸಿಕೊಳ್ಳಲಾರೆನು. ಆರತಿ, ನೀನು ಒಮ್ಮೆ ನನ್ನ ಮೇಲೆ ನಂಬಿಕೆ ಇಟ್ಟು ನೋಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಾನು ನಿನಗೆ ಎಂದಿಗೂ ನಿರಾಸೆ ಕೊಡಲಿಲ್ಲ. ಈ ಮಾತುಗಳನ್ನು ಹೇಳುತ್ತಾ ವಿಕ್ರಮ್ ಶೆಟ್ಟಿ ನಿಧಾನವಾಗಿ ಮುಂದೆ ಬಂದು ಆರತಿಯನ್ನು ತನ್ನ ಬಾಹುಗಳೊಳಗೆ ತೆಗೆದುಕೊಂಡು ತನ್ನ ತಪ್ಪನ್ನು ಒಪ್ಪಿಕೊಂಡನು. ಅವಳ ಪಕ್ಕದಲ್ಲೇ ಮಲಗಿ ಅವಳನ್ನು ತನ್ನ ಬಿಗಿದ ತೋಳುಗಳಲ್ಲಿ ಸೆರೆ ಹಿಡಿದು ಅವಳ ನುಚ್ಚು ನಲಗಿದ ನೆತ್ತಿಗೆ ಮುತ್ತಿಟ್ಟಾಗ ಆರತಿ ಕಣ್ಣು ತೆರೆದಳು. ಅವನು ಹೇಳಿದ ಎಲ್ಲ ಮಾತುಗಳನ್ನು ಅವಳು ತನ್ನ ಕಿವಿಯಿಂದಲೇ ಕೇಳಿಸಿಕೊಂಡಿದ್ದಳು. ಈಗ ಭಾವನ ಮತ್ತು ಅವರ ಮಾತುಗಳು ಅವಳಿಗೆ ಸ್ಪಷ್ಟವಾಗಿದ್ದವು. ಆ ಸತ್ಯ ಅವಳನ್ನು ಭಯದಿಂದ ನಡುಗಿಸಿತು. ಭಯದಿಂದ ಹಿಂದೆ ಸರಿದು ಕಂಬಳಿಯೊಳಗೆ ಹೋಗಿ ಮಲಗಿದಳು. ಅವಳು ತುಂಬಾನೇ ಮೃದುವಾಗಿದ್ದಳು. ಜಗತ್ತಿನ ಚಾತುರ್ಯಗಳಿಂದ ದೂರ ಇದ್ದವಳು. ಆದರೆ ಆ ದಿನ ಅವಳ ಮೇಲೆ ತೆರೆದ ಸತ್ಯ ಅವಳನ್ನು ಸಂಪೂರ್ಣವಾಗಿ ಕದಡಿಬಿಟ್ಟಿತ್ತು. ಕೊನೆಗೆ ಅವಳು ವಿಕ್ರಮ್ ಶೆಟ್ಟಿಯ ತೋಳುಗಳಲ್ಲಿ ಆಶ್ರಯ ಪಡೆದು ಅವನ ಎದೆಯ ಮೇಲೆ ತಲೆಯಿಟ್ಟು ಅತ್ತಳು. ವಿಕ್ರಮ್ ಶೆಟ್ಟಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವಳ ಕಣ್ಣೀರನ್ನು ತೂಗಿ ಆ ರಾತ್ರಿ ಆರತಿಯ ಪ್ರತಿಯೊಂದು ಗಾಯಕ್ಕೂ ತನ್ನ ಪ್ರೀತಿಯಿಂದ ಮದ್ದು ಹಚ್ಚಿದನು. ತನ್ನ ರಕ್ಷಣೆಯೊಳಗೆ ಅವಳ ಮೇಲೆ ಅಪಾರ ಪ್ರೀತಿ ಸುರಿಯುತ್ತಾ ಆರತಿಯನ್ನು ಸದಾ ಕಾಲಕ್ಕೆ ತನ್ನದಾಗಿಸಿಕೊಂಡನು. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮಗೆ ಇರುವ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.